ನಿಜವಾಗ್ಲೂ ಆ ಪುನರ್ಜನ್ಮ ಅನ್ನೋದು ಇದೆನಾ? ನಿಮಗೇನು ಅನಿಸುತ್ತೆ? ಇರ್ಬೋದು ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ. ಇರ್ಬೋದು ಅಂತ ಅನಿಸ್ತಾ ಇದೆಯಲ್ಲ, ಯಾವ ಆಧಾರದ ಮೇಲೆ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ಪುನರ್ಜನ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ನನ್ನ ಒಂದು ಮನಸ್ಸಿಗೆ ಏನು ಅನಿಸಿತ್ತು ಅಂತ ಆಲೋಚನೆ ಮಾಡಿದಾಗ ನನಗೆ ಬಂದಿರತಕ್ಕಂಥ ಕೆಲವು ಕ್ವಶನ್ಸು, ಅದಕ್ಕೆ ಹಲವಾರು ವರ್ಷಗಳಿಂದ ನಾನು ಮಾಡ್ತಕ್ಕಂಥ ಸ್ಟಡಿ. ಓಕೆ. ಸೊ ನಾನು ಪಕ್ಕಾ ಹೀಗೆ ಅಂತ ನಾನು ಹೇಳಲ್ಲ. ಇದನ್ನು ಯಾರೂ ಕೂಡ 100% ಇದನ್ನೇ ಅಂತ ಸಾಬೀತು ಮಾಡೋಕ್ಕಾಗಲ್ಲ. ಇಡೀ ಎಂಟೈರ್ ಯೂನಿವರ್ಸೇ ಆತ್ಮದಲ್ಲಿದೆ ಅಂತ ಹೇಳಿ ಅಂತಾರೆ. ಎಂಟೈರ್ ಯೂನಿವರ್ಸ್ ಅಂದ್ರೆ ಆತ್ಮ. ಆತ್ಮ ಬೇರೆ, ಯೂನಿವರ್ಸ್ ಬೇರೆ ಅಲ್ಲ. ಏಕಂ ಸತ್ ವಿಪ್ರ ಬಹುಧಾವದಂತಿ. ಒಂದೇ 50 ಟ್ರಿಲಿಯನ್ ಸೆಲ್ಸಲ್ಲಿ ಒಂದು ಸೆಲ್ ನಿನ್ನ ಬಗ್ಗೆ ಆಲೋಚನೆ ಮಾಡಿದ್ರೆ ಅದಕ್ಕೇನು ಅನಿಸುತ್ತೆ ಹೇಳು? ನಾನು ಬ್ರಹ್ಮಾಂಡ ಅಂತ ಅದಕ್ಕೆ ಅನ್ಸುತ್ತೆ ಆ್ಯಕ್ಚುಲಿ. ಅಲ್ಲಲ್ಲ, ನಾನು ಎಲ್ಲಿದ್ದೀನಿ? ನನಗೆ ಸುಮ್ಮನೆ ಎಲ್ಲರೂ ಹೇಳ್ತಾರೆ ಇದು ಒಂದು ಶರೀರ, ಇವೆಲ್ಲ ಒಂದು ಜೀವಕೋಶಗಳು ಅಂತಾರೆ. ಎಲ್ಲಿ ಏನು ಗೊತ್ತಾಗಲ್ಲ. ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಹುಟ್ಟಿದ್ನ ಅಥವಾ ತಾಯಿಯ ಗರ್ಭದಲ್ಲಿದ್ದಾಗಲೂ ಹುಟ್ಟಿದ್ದೆ ನಾನು? ತಾಯಿಯ ಗರ್ಭದಲ್ಲಿದ್ದಾಗೆ ನಾನು ಹುಟ್ಟುತ್ತೀನಿ. ಹೌದಲ್ಲ? ಹೌದು. ತಾಯಿಯ ಗರ್ಭದಲ್ಲಿದ್ದಾಗ ನಾನು ಹುಟ್ಟಿದೆನಾ ಅಥವಾ ತಂದೆಯ ಶುಕ್ರಕಣವಾಗಿ ತಾಯಿಯ ಅಂಡಾಣವಾಗಿ ನಾನಿದ್ನ? ಇಲ್ಲಿಂದ ಸನ್ನಿಗೆ ಹೋಗಬೇಕು ಅಂತಂದರೆ ನಮ್ಮ ಒಂದು ಸ್ಪೀಡ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ವರ್ಷಗಳು ಆಗ್ತವೆ ಅಂತಾರೆ. ಎಷ್ಟು ವರ್ಷಗಳು ಹೇಳ್ತಾರೆ? 100 ವರ್ಷನೋ, 200 ವರ್ಷನೋ, 1000 ವರ್ಷನೋ, ಎಷ್ಟು ಹೇಳ್ತಾರೆ. ಮತ್ತು ಆ ಟೈಮ್ನಲ್ಲಿ ನೋಡ್ಕೊಂಡಾಗ ನಾವೆಷ್ಟು ಸೂಕ್ಷ್ಮ. ಅಂದರೆ ಜನ್ಮ ಇಲ್ಲ ಅಂತ ಹೇಳ್ತೀರಾ ನೀವು? ಅಲ್ಲ, ನಾನು ಕೇಳಿ, ನಾನು ಕ್ವಶನ್ ಮಾಡಿ ನೀವು ಜನ್ಮ ಇಲ್ಲಿಂದ ಬರುತ್ತೆ. ಜನ್ಮ ಅಂದರೆ ಏನಪ್ಪ? ಅಂದರೆ ಇವಾಗ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಇಲ್ಲಿ ಇನ್ಫಾರ್ಮೇಷನ್ ಗ್ಯಾದರ್ ಆಗ್ತಾ ಇದೆ, ನಿಮ್ಮ ಇಂಪ್ರೆಷನ್ಸು, ಆಮೇಲೆ ಹಾಕೊಂಡಿರ್ತಕ್ಕಂಥ ಬಟ್ಟೆ, ಕಲರು ಎಲ್ಲ. ಬಟ್ ಅದನ್ನು ನೀವು ಇದೇ ಥರ ಇದೀರಾ ಅಂತ ಹೇಳ್ಬಿಟ್ಟು ಪ್ರೊಸೆಸ್ ಮಾಡೋದು ಬ್ರೈನ್ ಅಲ್ಲ ಅಂತ ಹೇಳ್ತಿದ್ದೀರ. ಅಲ್ಲಲ್ಲ, ಬ್ರೈನೆಲ್ಲ ಆ ಸಿಸ್ಟಮ್ ಯಾವುದೂ ಇಲ್ಲ. ಹಾಗಾದರೆ ಅದೇನಿರ್ಬೋದು? ಹಾಂ, ಎಕ್ಸಾಕ್ಟ್ಲಿ. ಅದನ್ನೇ ನಾವು ಮೈಂಡ್ ಅಂತ ಇದ್ದೀವಿ ನಾವು. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಇವತ್ತಿನ ದಿವಸ ನಾವು ಇನ್ಕಾರ್ನೇಷನ್ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್ ಸರ್. ಥ್ಯಾಂಕ್ ಯು. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಒಂದು ಟಾಪಿಕ್ ಅನ್ನೋದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹಲವಾರು ಡಿಸ್ಕಷನ್ಸು ಇವತ್ತಿನ ದಿವಸ ಮೀಡಿಯಾದಲ್ಲೂ ಕೂಡ ನಡೀತಾ ಇದೆ. ರೀಇನ್ಕಾರ್ನೇಷನ್ ಅಂದರೆ ಪುನರ್ಜನ್ಮ ಅನ್ನೋದು ಒಂದು ಇದೇನಾ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಭೀಮೇಶ್ ಸರ್ ಕಡೆಯಿಂದ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವಾಗ ಎಲ್ಲರೂ ಪುನರ್ಜನ್ಮ ಅನ್ನೋದು ತುಂಬ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಒಂದು ಟಾಪಿಕ್ಕು. ಆಮೇಲೆ ಎಲ್ಲರೂ ಡಿಸ್ಕಸ್ ಕೂಡ ಮಾಡ್ತಾ ಇದ್ದಾರೆ. ಇದು ಮುಂಚೆನೂ ಇತ್ತು, ಇವಾಗೂ ಇದೆ. ನಮಗೆ ಕಾಡ್ತಿರ್ತಕ್ಕಂಥ ಕ್ವಶನ್ ಏನಂತ ಹೇಳಿದ್ರೆ, ಅದು ನಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಿಜವಾಗ್ಲೂ ಆ ಪುನರ್ಜನ್ಮ ಅನ್ನೋದು ಇದೆನಾ? ನಿಮಗೇನು ಅನಿಸುತ್ತೆ? ಇರ್ಬೋದು ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ. ಇರ್ಬೋದು ಅಂತ ಅನಿಸ್ತಾ ಇದೆಯಲ್ಲ, ಯಾವ ಆಧಾರದ ಮೇಲೆ ಇರ್ಬೋದು ಅಂತ ಹೇಳ್ತಾ ಇದ್ದೀರಿ? ಅಂದರೆ ಏನಾದರೂ ಇನ್ಫ್ಲೂಯೆನ್ಸ್ ಆಗಿ, ಈಗ ಸ್ಪೀಚಸ್ಗೆ ಇನ್ಫ್ಲೂಯೆನ್ಸ್ ಆಗಿದ್ದೀರಾ, ಅಥವಾ ಏನಾದರೂ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿದ್ದೀರಾ, ಅಥವಾ ನಮ್ಮ ಸ್ಕ್ರಿಪ್ಚರ್ಸಿಂದ ಇನ್ಫ್ಲೂಯೆನ್ಸ್ ಆಗಿದ್ದೀರಾ, ಅಥವಾ ಏನಾದರೂ ಓನ್ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಸೊ ಇಷ್ಟದಲ್ಲಿ ನಿಮ್ಗೆ ಯಾವುದರಿಂದ ನೀವು ಒಂದು ಆಧಾರವಾಗಿಟ್ಕೊಂಡು ಜನ್ಮ ಇದೆ ಅಂತ ಹೇಳ್ತೀವಿ? ಅಂದರೆ ಪುನರ್ಜನ್ಮ ಅನ್ನೋದನ್ನ ಕೇಳಿ ತಿಳ್ಕೊಂಡಿದ್ದು, ನನ್ನ ಓನ್ ಎಕ್ಸ್ಪೀರಿಯನ್ಸಿಗಂತೂ ಆಗಿಲ್ಲ ಅದು. ಆಮೇಲೆ ಕೆಲವೊಂದು ಬುಕ್ಸ್ಗಳಲ್ಲಿ ಬಂದಿರೋದು, ಆಮೇಲೆ ಮೆಟೀರಿಯಲ್ಸ್, ಆರ್ಟಿಕಲ್ಸ್ನ ನೋಡಿದಾಗ ಅವ್ರು ಹೋಗಿ ಈ ಥರ ಜಾಗನ ನೋಡಿದ್ರು, ಆಮೇಲೆ ಅಲ್ಲಿ ಹೋದಾಗ ಅವ್ರ ಪಾಸ್ಟ್ ಲೈಫ್ ಬಗ್ಗೆ ಗೊತ್ತಾಯಿತು ಅಂತ ಕೆಲವೊಂದು ಸ್ಟೋರೀಸ್ಗಳನ್ನು ಮಾತಾಡಿರೋದು ಹೊರತು ನನ್ನ ಓನ್ ಎಕ್ಸ್ಪೀರಿಯನ್ಸಿಗಂತೂ ಆಗಿಲ್ಲ. ಸೊ ಹಾಗಾಗಿ ಆ ಒಂದು ಪುನರ್ಜನ್ಮ ಇದೇನಾ, ಫಸ್ಟ್ ಆಫ್ ಆಲ್ ಪುನರ್ಜನ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಮುಖ್ಯವಾಗಿ ಇವಾಗ ನಾವು ಸುಮ್ಮನೆ ಚರ್ಚೆ ಮಾಡೋಣ, ಯಾಕಂದರೆ ನಾನೇನು ಇದರಲ್ಲಿ ಪಂಡಿತ ಅಲ್ಲ. ಓಕೆ. ನನ್ನ ಒಂದು ಮನಸ್ಸಿಗೆ ಏನು ಅನಿಸಿತ್ತು ಅಂತ ಆಲೋಚನೆ ಮಾಡಿದಾಗ ನನಗೆ ಬಂದಿರತಕ್ಕಂಥ ಕೆಲವು ಕ್ವಶನ್ಸು, ಅದಕ್ಕೆ ಹಲವಾರು ವರ್ಷಗಳಿಂದ ನಾನು ಮಾಡ್ತಕ್ಕಂಥ ಸ್ಟಡಿ. ಸೊ ನನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ, ನಾನು ಅದ್ರ ಬಗ್ಗೆ ಏನೇನು ತಿಳ್ಕೊಂಡೆ ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ. ಓಕೆ. ಸೊ ನಾನು ಪಕ್ಕಾ ಹೀಗೆ ಅಂತ ನಾನು ಹೇಳಲ್ಲ. ಇದನ್ನು ಯಾರೂ ಕೂಡ 100% ಇದನ್ನೇ ಅಂತ ಸಾಬೀತು ಮಾಡೋಕ್ಕಾಗಲ್ಲ. ಓಕೆ. ಓಕೆ. ಸೊ ಇದನ್ನು ಡಿಸ್ಕಸ್ ಮಾಡ್ಬೋದು. ಶೋರ್. ಆಮೇಲೆ ಇವಾಗ ಏನಾಗಿದೆ ಅಂತಂದರೆ, ನೀನು ಹಿಂದೂ ಅಂದ ತಕ್ಷಣ ನೀನು ಪುನರ್ಜನ್ಮ ಸಿದ್ಧಾಂತವನ್ನು ನಂಬಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದುಬಿಟ್ಟಿದ್ದಾರೆ. ಸೊ ಆ ಥರ ಏನಿಲ್ಲ. ಓಕೆ. ಸನಾತನ ಧರ್ಮದಲ್ಲೂ ಕೂಡ ಈ ಕಾನ್ಸೆಪ್ಟನ್ನ ನಂಬೋರು ಇದ್ದಾರೆ, ನಂಬದೇ ಇರೋರು ಇದ್ದಾರೆ. ವಿಚಾರವಾಕಾಸ್ ಅಂತ ಇದ್ದಾರೆ ನಮ್ಮದರಲ್ಲಿ. ಅವ್ರನ್ನ ಕೂಡ ನಾವು ಋಷಿಗಳಂತಲೇ ಕರಿತೀವಿ. ಓಕೆ. ಸೊ ಚಾರ್ವಾಕರು ಈ ಒಂದು ಪುನರ್ಜನ್ಮ ಸಿದ್ಧಾಂತವನ್ನು ನಂಬಲೇ ಇಲ್ಲ. ಓಕೆ. ಅದನ್ನು ಮಾತಾಡೋಣ ಇದು ಮಾಡಬೇಕಾದ್ರೆ. ಈಗ ಮುಖ್ಯವಾಗಿ
ಜನ್ಮ ಅಂತಂದರೆ ಮಾತಾಡಬೇಕಾದ್ರೆ ಯಾವುದಕ್ಕೆ ಜನ್ಮ ಅಂತೀವಿ ನಾವು? ದೇಹಕ್ಕೆ ಜನ್ಮ ಅಂತೀವ, ಅಥವಾ ಮನಸ್ಸಿಗೆ ಜನ್ಮ ಅಂತೀವ, ಅಥವಾ ನಾವೇನು ಇವಾಗ ಸೋಲು ಆತ್ಮ ಅಂತ ಏನು ಕರಿತೀವಿ ಅದಕ್ಕೆ ಜನ್ಮ ಅಂತೀವ? ಯಾಕೆ ಹುಟ್ಟು ಅಂತ ನಾವು ಬಂದಾಗ ನಾನು ಹುಟ್ಟಿದೆ ಅಂತ ಅಂದಾಗ ಯಾವುದನ್ನು ನೋಡಿ ನಾವು ಹುಟ್ಟಿದೆ ಅಂತೀವಿ ನಾವು? ಆ ವ್ಯಕ್ತಿನ ಹುಟ್ಟಿರೋದು ಶರೀರವನ್ನು. ಓಕೆ, ಶರೀರ ತಾಯಿಯ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಜನ್ಮ ಅಂತ ಕರೆದ್ಬಿಟ್ಟಿವಿ ನಾವು. ಹೌದು. ಹೌದಾ? ಹಾಗಾದರೆ ನಾವು ದೇಹವನ್ನು ಆಧಾರವಾಗಿಟ್ಕೊಂಡು ಜನ್ಮ ಅಂತ ಇದ್ದೀವಿ ಅನ್ನೋದು ಒಂದು. ಹೌದಾ? ಹೌದು. ಅದೇ ದೇಹ ಬಿದ್ದು ಹೋದಾಗ, ಅಂದರೆ ಅದು ಕಾಲಗರ್ಭದಲ್ಲಿ ಸೇರಿ ಹೋದಾಗ ಅಥವಾ ಮರಣ ಹೊಂದಿದಾಗ, ಸಾವಾದಾಗ ಅಲ್ಲಿಗೆ ಒಂದು ಜನ್ಮ ಆಯಿತು ಅಂತ ಅಂದ್ಕೊಳ್ಳಿ. ಅಂದರೆ ಇಲ್ಲಿಂದ ಒಂದು ಸ್ಟಾರ್ಟ್ ಆಯಿತು, ಎಲ್ಲೋ ಒಂದು ಕಡೆ ಒಂದು ಡೇಟಲ್ಲಿ ಕೊನೆ ಆಯಿತು. ಸೊ ಇನ್ ಬಿಟ್ವೀನ್ ಇದನ್ನು ನಾವು ಒಂದು ಜನ್ಮ ಅಂತ ಕರಿತೀವಿ, ಇದನ್ನು ಲೈಫ್ ಅಂತ ಕರಿತಾ ಇದ್ದೀವಿ. ಹೌದು. ಹೌದಲ್ಲ? ಸೊ ಹಾಗೆ ನೋಡೋದಾದರೆ ದೇಹಕ್ಕೆ ಜನ್ಮ, ಮನಸ್ಸಿಗೆ ಜನ್ಮ ಇಲ್ಲ. ಯಾಕೆಂದರೆ ದೇಹ ಹುಟ್ಟಿದ ನಂತರ ಮನಸ್ಸು ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಮೈಂಡ್? ನಮ್ಮ ಆಲೋಚನೆಗಳು, ಒಂದು ಕಲೆಕ್ಟಿವ್ ಥಾಟ್ಸ್ ನಮ್ಮ ಮೈಂಡಲ್ಲಿದೆ ಅಂತ ಹೇಳಿಬೋದು, ಅದಕ್ಕೆ ಮನಸ್ಸು ಅಂತ ಹೇಳಿ ಕರೆಯಲ್ಲ. ಮನಸ್ಸು ಅದು ಕ್ರಿಯೆ, ಆಲೋಚನೆ ಮಾಡ್ತಕ್ಕಂಥದ್ದು, ಥಿಂಕ್ ಮಾಡೋದಾಗಲಿ, ಥಾಟ್ಸ್ ಆಗಲಿ, ಇವೆಲ್ಲ ಕ್ರಿಯೆ ಇದೆ. ಓಕೆ, ಮೈಂಡ್ನ ಒಂದು ಕ್ರಿಯೆ. ಸೊ ವಾಟ್ ಈಸ್ ದ ಮೈಂಡ್? ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಅನ್ಬೋದ? ಅಲ್ಲ, ನೀನು ಸಾಮಾನ್ಯವಾಗಿ ಸುಮ್ಮನೆ ಮಾತಾಡೋಣ, ಯೂನಿವರ್ಸಲ್ ಅದರಲ್ಲಿ ಬೇಡ, ಸುಮ್ಮನೆ ಕಾಮನ್ ಆಗಿ ಮಾತಾಡೋಣ. ನಾವು ಎಲ್ಲ ಮಾತಾಡೋದೇನಂದ್ರೆ ಬ್ರೈನ್ ಅಂತ ಹೇಳಿ ಅಂತೀವಿ. ಅಲ್ಲ, ಏನೇ ಇರಲಿ, ಬ್ರೈನ್ ಅಂದ್ಕೋ, ಮೈಂಡ್ ಅಂದ್ಕೋ, ಏನೇ ಇರಲಿ, ಯಾಕಂದರೆ ಬ್ರೈನ್ ಈಸ್ ನಾಟ್ ಎ ಮೈಂಡ್. ಅದನ್ನು ಮಾತಾಡೋಣ. ಸೊ ಮೈಂಡ್ ಅಂದರೆ ಏನು ಅಂತ ನಾವು ಒಂದು ಕ್ವಶನ್, ಅದಕ್ಕೆ ಹೇಳ್ತಾ ಇರೋದು ನಾನು. ಯಾವತ್ತೂ ಕೂಡ ನಾವು ಡೀಪ್ ರೂಟೆಡ್ ಕ್ವಶನ್ಸ್ಗೆ ಹೋಗಲ್ಲ ನಾವು. ಯಾರೋ ಹೇಳಿದ ತಕ್ಷಣ ಒಂದು ಸ್ಯಾಟಿಸ್ಫೈ ಆಗಿಬಿಡ್ತೀವಿ, ಕರೆಕ್ಟ್ ಅಂತ ಬಂದ್ಬಿಡ್ತೀವಿ. ಸೊ ಒಂದು ಡೀಪ್ ರೂಟೆಡ್ ಕ್ವಶನ್ಸ್ಗೆ ಹೋದಾಗ ನಮಗೆ ಮೈಂಡ್ ಅಂದರೆ ಏನು ಫಸ್ಟ್ ಅದು ಬೇಕು ನನಗೆ. ಮೈಂಡ್ ಅಂದರೆ ಏನು? ಯುವರ್ ಮೆಮೊರಿ ಈಸ್ ಕಾಲ್ಡ್ ಮೈಂಡ್. ಈಗ ಇದ್ದಕ್ಕಿದ್ದಂಗೆ ನಿನ್ನ ಮೆಮೊರಿ ಹೋಯ್ತು. ಓಕೆ, ನಿನ್ನ ಪ್ರಪಂಚ ಎಲ್ಲಿದೆ ನಿನಗೆ? ಅದೇ ಕೋಮಾಗೆ ಹೋಗಿದ್ದಾರೆ ಅಂತ ಅಂದಾಗ, ಕೋಮ ಬೇಡ, ಒಂದೊಂದು ಸಾರಿ ನಿನಗೆ ಯಾವುದೋ ಒಂದು ಏನೋ ಒಂದು ಘಟನೆ ಸಂಭವಿಸಿ ಅಥವಾ ಆಕ್ಸಿಡೆಂಟೋ ಇನ್ನೊಂದು ಏನೋ ಆಗುತ್ತಪ್ಪ, ಮೆಮೊರಿ ಹೋಗ್ಬಿಡುತ್ತೆ, ಎರೇಸ್ ಆಗಿಬಿಡುತ್ತೆ. ಮೆಮೊರಿ ಎರೇಸ್ ಆಗಲ್ಲ, ಅದು ಕನೆಕ್ಷನ್ ಹೋಗುತ್ತೆ. ಕನೆಕ್ಷನ್ ಹೋದಾಗ ಮತ್ತೆ ನೀನು ಮಾಮೂಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತೀಯ. ಸೊ ನಿನ್ನ ಏನು ಕಂಪ್ಲೀಟ್ ಆಗಿ ಹಿಂದೆ ನಡೆದಿರ್ತಕ್ಕಂಥ ಯಾವುದೇ ಸಂಗತಿಗಳು ಮೆಮೊರಿಯಲ್ಲಿ ಇರೋಲ್ಲ, ನಿನಗೆ ಜ್ಞಾಪಕದಲ್ಲೇ ಇರಲ್ಲ ನಿನಗೆ. ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಯಾರೇ ಬಂದು ನಾನು ನಿಮ್ಮ ತಂದೆ ತಾಯಿ ಅಂತಂದ್ರೆ ಆಲೋಚನೆ ಮಾಡ್ತೀನಿ, ನಿಜ ಇವ್ರು ನಮ್ಮ ತಂದೆನಾ ತಾಯಿನಾ? ಹೌದಾ? ರೈಟ್. ಸೊ ಈ ಥರ ಬೇಕಾದಷ್ಟು ಘಟನೆಗಳು ನಮ್ಮ ಕಣ್ಣು ಮುಂದೆ ನಡೀತವೆ. ಸೊ ಆಗ ಒಂದು ವೇಳೆ ಮೆಮೊರಿ ಹೊರಟೋಯ್ತು ಅಂತಂದರೆ ನಮ್ಮ ಗತಿ ಏನು? ನಾವು ಮೆಮೊರಿ ಹೊರಟೋಯ್ತು ಅಂತಂದರೆ ಮತ್ತೆ ನೀನು ಅಲ್ಲಿಂದ ಹುಟ್ಟಿದಂಗೆ. ಕರೆಕ್ಟ್. ಹೌದಾ? ಯಾಕಂದರೆ ಅಲ್ಲಿ ನೀನು ಹುಟ್ಟಿದಲ್ಲಿಂದ ಹಿಡಿದು ಮೆಮೊರಿ ಹೊರಟೋಗೋವರೆಗೆ ಬಂದಿರತಕ್ಕಂಥ ನಿನ್ನ ಒಂದು ಜನ್ಮ ಅಲ್ಲಿ ಮುದೋಯ್ತು. ಅಲ್ಲಿಗೆ ಮತ್ತೆ ನಿನ್ನ ಮೆಮೊರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಮತ್ತೆ ಹುಟ್ಟಿದಂಗೆ ನೀನು. ಇಲ್ಲಿ ಮೆಮೊರಿ ಹೊರಟೋಗುತ್ತೆ ಅನ್ನೋ ಒಂದು ವಿಚಾರ ನಾವು ತಗೊಂಡಾಗ ಮೂವಿಗಳಲ್ಲೂ ತೋರಿಸ್ತಾ ಇರ್ತಾರೆ. ಕೆಲವೊಬ್ರನ್ನ ಮಾತ್ರ ಅವ್ರು ಮರ್ತಿರ್ತಾರೆ, ಕೆಲವೊಂದು ಇನ್ಸಿಡೆಂಟ್ಗಳನ್ನು ಮರ್ತಿರ್ತಾರೆ, ಬೇರೆಯವರು ಎಲ್ಲ ನೆನಪಿರ್ತಾರೆ. ಸೊ ಅದು ಎಲ್ಲೋ ಸ್ಮಾಲ್ ಲಿಂಕ್ ಕಟ್ ಆಗಿರ್ಬೋದು ಅಂತೀರಾ? ಅದು ಸಿನಿಮಾಗಳಲ್ಲಿ ಕತೆಗೆ ಬರ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಓಕೆ, ಅವನ ಸ್ಟೋರಿಗೆ ಅವನಿಗೆ ಹೊಂದಾಣಿಕೆ ಆಗ್ಬೇಕಾಗಿರ್ತದೆ. ಇವ್ರನ್ನ ಮರಿ ಅಂತಂದ್ರೆ ಮರೀತೆ, ಜ್ಞಾಪಕ ಇಟ್ಕೊಳ್ಳುತ್ತೆ. ಕತೆ ನೀನು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಬಟ್ ಮೆಮೊರಿ ಅಂತ ಬಂದಾಗ ಅದು ಕಂಪ್ಲೀಟ್ ಕೊಲ್ಯಾಪ್ಸ್ ಅಂತಂದರೆ ಕೊಲ್ಯಾಪ್ಸ್ ಆಗುತ್ತೆ. ಅದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುತ್ತೆ. ಅಲ್ಲ, ಅದು ಎಲ್ಲ ರೀತಿಯಲ್ಲಿ ಕಂಪ್ಲೀಟ್ ಮೆಮೊರಿ ಕೊಲ್ಯಾಪ್ಸ್ ಆಗುತ್ತಾ, ಪಾರ್ಷಲ್ ಮೆಮೊರಿ ಕೊಲ್ಯಾಪ್ಸ್ ಆಗುತ್ತಾ, ಅದು ಒಂದು ಸಂಘಟನೆ ಮೇಲೆ ಆಧಾರ ಆಗಿರುತ್ತೆ. ಓಕೆ, ಈಗ ನಾವು ಅದನ್ನು ಬೇಡ, ಯಾಕಂದರೆ ನಾವು ಆ ಒಂದು ಟಾಪಿಕ್ ಹೋಗೋದು ಬೇಡ. ಇಲ್ಲಿ ನಮ್ಮ ಟಾಪಿಕ್ ಒಂದು ಇನ್ಕಾರ್ನೇಷನ್ ರೀಇನ್ಕಾರ್ನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ನಾನೇನು ಹೇಳ್ತಾ ಇದ್ದೀನಿ, ಒಂದು ವೇಳೆ ಅಂತ ಒಂದು ಸ್ಥಿತಿ ಬಂದರೆ, ಮೆಮೊರಿ ಕಂಪ್ಲೀಟ್ ಆಗಿ ಎರೈಸ್ ಆಗಂತ ಒಂದು ಸ್ಥಿತಿ ಬಂದಾಗ ನಿನ್ನ ಜನ್ಮ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮತ್ತೆ. ಹೌದಾ? ಇಂದಿಂದ ಅಲ್ಲಿಗೆ ಮುಗಿದೋಯ್ತು, ಅಲ್ಲಿಂದ ಮತ್ತೆ ಇನ್ನೊಂದು ಜನ್ಮ ಸ್ಟಾರ್ಟ್ ಆಯಿತು. ಮತ್ತು ಈಗ ಅದೇ ಬಾಡಿ ಇದೆ, ಸೇಮ್ ಬಾಡಿ ಇದೆ. ಸೊ ಮೆಮೊರಿಗೋಸ್ಕರ ನೀನು ಮತ್ತೆ ಇನ್ನೊಂದು ಜನ್ಮ ಸ್ಟಾರ್ಟ್ ಆಯಿತು ಅಂತಂದರೆ, ಓಕೆ, ಮತ್ತೆ ಯಾವಾಗ ಬಾಡಿಗೆ ಜನ್ಮ ಸ್ಟಾರ್ಟ್ ಆದಂಥವ ಅಥವಾ ಮೈಂಡಿಗೆ ಜನ್ಮ ಸ್ಟಾರ್ಟ್ ಆಯಿತು, ಕನ್ಫ್ಯೂಷನ್ ಆಗುತ್ತಲ್ಲ. ಸೊ ನೋಡಿ, ನಾವೇನು ಅಂದರೆ ಎಲ್ಲದನ್ನ ಸುಮ್ಮನೆ ನೇರವಾಗಿ ಒಪ್ಕೊಳ್ಬಾರ್ದು.
ಯಾರೇ ಏನೇ ಹೇಳಿದ್ರು ಕೂಡ ಕೇಳಬೇಕಿಲ್ಲ ಅಂತಲ್ಲ, ಬಟ್ ನಮ್ಮಲ್ಲಿ ಒಂದು ಕ್ವಶನ್ಸ್ ಬರಬೇಕು. ಸೊ ಸುಮ್ಮನೆ ಎಲ್ಲರನ್ನ ಹೋಗಿ ಕೇಳೋದು, ತಲೆಯಾಡಿಸಿ ಬಂದ್ಬಿಡೋದು ಅಂತಲ್ಲ, ಒಂದು ಕ್ವಶನ್ ಬರಬೇಕು. ಈ ರೀತಿ ಕ್ವಶನ್ ಮಾಡ್ಕೊಂಡಾಗ ನಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಅವಾಗ ಏನಾಗುತ್ತೆ, ಸೊ ಏನು ಆತ್ಮನ ಸೋಲ್ ಅಂತ ಏನು ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಸೋಲ್? ಇವಾಗ ನಾವು ಮೈಂಡ್ ಬಗ್ಗೆ ಮಾತಾಡಿದ್ವಿ. ಹೌದು. ವಾಟ್ ಈಸ್ ದ ಮೀನಿಂಗ್ ಆಫ್ ಮೈಂಡ್ ಅಂತ ಬಂದಾಗ ನಮಗೆ ಮೆಮೊರಿ ಈಸ್ ಅ ಮೈಂಡ್ ಅಂತ ಗೊತ್ತಾಯಿತು. ವಾಟ್ ಈಸ್ ದ ಮೀನಿಂಗ್ ಆಫ್ ಸೋಲ್? ಈಗ ನಾವು ಸೋಲ್ ಅಂತ ಕರಿತೀವಿ. ಸೋಲ್ ಅಂದ್ರೆ ಏನು? ಅಲ್ಲೂ ಕೂಡ ಏನು ಮಾಡ್ತೀವಿ, ಆತ್ಮ ಅಂತ ಕರಿತೀವಿ, ಪರಮಾತ್ಮ ಅಂತೀವಿ, ಈ ಥರ ಆತ್ಮಗಳಲ್ಲೂ ಕೂಡ ನಾವು ಡಿಫ್ರೆಂಟ್ ಸ್ಟೇಜಸ್ ಮಾಡ್ತೀವಿ. ಹೋಗ್ಲಿ, ಅದು ಬಿಟ್ಬೇಡ, ಓನ್ಲಿ ಆತ್ಮ ತಗೊಳ್ಳೋಣ, ಸೋಲ್ ತಗೊಳ್ಳೋಣ. ಏನದು ಸೋಲ್ ಅಂದರೆ? ಇಟ್ಸ್ ಅ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಅನ್ಬೋದಾ ಅದು ಸೋಲ್ ಅಂದರೆ? ಸೊ ಆ ಸೋಲ್ಗೆ ನನಗೇನು ಕನೆಕ್ಷನ್? ಈಗ ಫಸ್ಟ್ ಆಫ್ ಆಲ್ ಸೋಲ್ ಇದೆಯಾ? ಸೋಲ್ ಇದ್ದರೆ ನನಗೂ ಸೋಲ್ಗೇನು ಕನೆಕ್ಷನು? ಹೋಗ್ಲಿ, ನಾನು ಸೋಲೆ ಅಂತ ಅಂದ್ಕೊ, ಅವಾಗ ಮೈಂಡ್ಗೂ ಸೋಲ್ಗೇನು ಕನೆಕ್ಷನ್? ಮೈಂಡ್ಗೂ ಬಾಡಿಗೇನು ಕನೆಕ್ಷನ್? ಸೊ ಈ ಥರ ನಾವು ಅದನ್ನು ಎಳೆಯಾಗಿ ಬಿಡಿಸಿ ಹೋದಾಗ ನಾವು ಸ್ವಲ್ಪ ಆಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಇಲ್ಲ ಅಂತಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನಂತ ಒಪ್ಕೋಬೇಕಾಗತ್ತೆ, ಇಲ್ಲ ಗರುಡ ಪುರಾಣದಲ್ಲಿ ಹೇಳಿದಾನಂತ ಒಪ್ಕೋಬೇಕಾಗತ್ತೆ. ಯಾವಾಗ ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಅಲ್ಲಿ ಏನು ಹೇಳಿದಾರೋ ಒಪ್ಕೋಬೇಕು ಆಗುತ್ತೆ. ಸೊ ನಮಗೂ ಕೂಡ ಸ್ವಲ್ಪ ಭಯ ಇರುತ್ತೆ, ಯಾಕಂದರೆ ಕ್ರಿಯೇಟ್ ಮಾಡ್ತಾರೆ ಭಯನ. ಓಕೆ. ಸೊ ಆ ರೀತಿ ಅಲ್ಲದೆ ನಾವು ಸ್ವಲ್ಪ ಆಳಕ್ಕೆ ಹೋದಾಗ ನಮಗೆ ಇನ್ಕಾರ್ನೇಷನ್ನು ರೀಇನ್ಕಾರ್ನೇಷನ್ ಬಗ್ಗೆ ನಮಗೇನಾದರೂ ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ನಾವು ಅದನ್ನು ತಿಳ್ಕೊಬೋದು. ಅಲ್ಲ, ಅದನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಏನು ಪ್ರಯೋಜನ ಆ್ಯಕ್ಚುಲಿ? ಇಟ್ ಇಸ್ ಅ ಗುಡ್ ಕ್ವಶನ್. ಮೊದಲಿಗೆ ಈಗ ನಾವು ನೋಡೋಣ, ಅಂದರೆ ಸುಮ್ಮನೆ ಸ್ವಲ್ಪ ಆಳವಾಗಿ ಹೋಗೋದಕ್ಕಿಂತ ಮೊದಲು ಇವಾಗ ನೀವು ಕ್ವಶನ್ ಕೇಳಿದ್ರಿ, ಇದರಿಂದ ಏನು ಪ್ರಯೋಜನ ನಮಗೆ ಅಂತ. ಇವತ್ತು ಏನಾಗ್ತಾ ಇದೆ, ಇದನ್ನು ಆಧಾರವಾಗಿ ಇಟ್ಕೊಂಡು ಹಲವಾರು ಸೆಮಿನಾರ್ಗಳು ನಡೀತಾ ಇದ್ದಾವೆ. ಹೌದು. ಇದನ್ನು ಆಧಾರವಾಗಿ ಇಟ್ಕೊಂಡು ಎಷ್ಟೋ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಮಾಡ್ತಕ್ಕಂಥ ಮಾಸ್ಟರ್ಗಳು ಎಷ್ಟೋ ಜನ ಕ್ರಿಯೇಟ್ ಆಗ್ಬಿಟ್ಟಿದ್ದಾರೆ. ಹೌದು. ಅವರಿಗೆಲ್ಲ ಸಾವಿರಗಳು ಲಕ್ಷಗಳು ಕೊಟ್ಟು ಜಾಯ್ನ್ ಆಗ್ತಾ ಇದ್ದಾರೆ. ಆಮೇಲೆ ಏನಾಗ್ತದೆ, ಅವನಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ನಾನು ಹಿಂದಿನ ಜನ್ಮದಾಗ ಎಲ್ಲಿ ಹುಟ್ಟಿದೆ, ಏನು ಮಾಡ್ತಾ ಇದ್ದೆ. ಸೊ ಆ ಕ್ಯೂರಿಯಾಸಿಟಿಯಿಂದ ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಸ್ವಲ್ಪ ಆಲೋಚನೆ ಮಾಡಿ ಆಮೇಲೆ ಅದನ್ನು ಎಂಟ್ರಿ ಆಗೋದಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಾಗಿತ್ತು. ಓಕೆ. ಈಗ ನಾನು ಒಂದು ಸುಮ್ಮನೆ ತಮಾಷೆಯಾಗಿ ಡಿಸ್ಕಸ್ ಮಾಡೋಣ, ಯಾಕಂದರೆ ಇದೇನು ಸೀರಿಯಸ್ ಮ್ಯಾಟ್ರ್ ಅಂತಲ್ಲ, ತಮಾಷೆಯಾಗಿ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್, ನೀನು ಹಿಂದಿನ ಜನ್ಮದಲ್ಲಿ ನಾರಾಯಣಮೂರ್ತಿ, ನಮ್ಮ ಇನ್ಫೋಸಿಸ್ ನಾರಾಯಣಮೂರ್ತಿಯವರ ಮಗ ಆಗಿದ್ದೆ ಅಂತ ಅಂದ್ಕೊಳ್ಳೋಣ. ಓಕೆ. ಹಿಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ಯಾವುದೋ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಕ್ಲಾಸಿಗೆ ಓದಿ ಅವರು ಅಲ್ಲೇನು ಜ್ಞಾನೋದಯ ಆಯಿತು, ನಾನು ಹಿಂದಿನ ಜನ್ಮದಲ್ಲಿ ನಾರಾಯಣಮೂರ್ತಿಯವರ ಸೇಮ್ ಇದ್ದರು, ಆಮೇಲೆ ಪಕ್ಕದಲ್ಲೇ ನಮ್ಮ ಸುಧಾಮೂರ್ತಿಯವರು ಕೂಡ ಇದ್ದರು ಅಲ್ಲೇ, ಅವಾಗ ನೀನು ಅವ್ರ ಮಗ ಆಗಿದ್ದೆ ನೀನು. ಸೊ ಸರಿ, ಗೊತ್ತಾಯ್ತು ನಿನಗೆ. ಅದಕ್ಕೆ ಹಿಂದಿನ ಜನ್ಮದ ಒಂದು ರಹಸ್ಯ ಗೊತ್ತಾಯ್ತು. ಇವತ್ತು ಹೋದರೆ ಅವ್ರದ್ದು ಆಸ್ತಿ ಏನಾದ್ರು ಕೊಡ್ತಾರ ನಿನಗೆ? ಕೊಡೋದಿಲ್ಲ. ಇಲ್ಲ. ಒಂದು ಶೇರ್ ಅದು ಬರೋದಿಲ್ಲ ಫಸ್ಟ್ ಆಫ್ ಆಲ್. ಇನ್ನೊಂದು ಹೋಗ್ಲಿ, ಅದು ಬೇಡ. ಅವ್ರಿಗಿರ್ತಕ್ಕಂಥ ನಾಲೆಡ್ಜ್ ಏನನ್ನು ಶೇರ್ ಮಾಡ್ತಾರ? ಇಲ್ಲ. ಮತ್ತು ತಿಳ್ಕೊಂಡು ಏನು ಪ್ರಯೋಜನ? ಏನು ಮಾಡ್ತೀವ ನಾವು? ಈಗ ಮುಖ್ಯವಾಗಿ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಬೇಕಾಗಿರೋದು ಹಣ. ಹೌದು. ಹಿಂದಿನ ಜನ್ಮದಲ್ಲಿ ಹೋಗಿ ತಿಳ್ಕೊಂಡು ಬಂದರೆ ಹಣ ಬರಲ್ಲ. ಹೋಗ್ಲಿ, ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಹಿಂದಿನ ಜನ್ಮದಲ್ಲಿ ನಾನು ಯಾವುದೋ ಇವತ್ತು ಏನೋ ಡಿಸೀಸ್ ಬಂದ್ಬಿಟ್ಟಿತ್ತಂತೆ, ಅದು ಹೋಗ್ಬಿಟ್ಟು ಹಿಂದಿನ ಜನ್ಮದಲ್ಲಿ ತಿಳ್ಕೊಂಡ ತಕ್ಷಣ ಈ ಡಿಸೀಸ್ ಹೋಗ್ಬಿಡ್ತಂತೆ. ಅಂದರೆ ಹಿಂದಿನ ಜನ್ಮದಲ್ಲಿ ನಮಗೆ ಏನಾಗಿತ್ತು ಆ ಸ್ಟೇಜ್ಗೆ ಹೋಗಿ ಅಲ್ಲಿ ನನಗೆ ನೋವಾಗಿದ್ದನ್ನ ಅಲ್ಲಿ ಕ್ಯೂರ್ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಿದ್ದೀನಿ ಅನ್ನೋದು ಕೂಡ ಎಷ್ಟೋ ಜನ ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಾಪರ್ ಎವಿಡೆನ್ಸ್ ಏನು ಕೊಡೋದಲ್ಲ ಹರೀಶ್, ಎವಿಡೆನ್ಸು ಎಲ್ಲೂ ಎವಿಡೆನ್ಸ್ ಇಲ್ಲ. ಇದಕ್ಕೆ ಎವಿಡೆನ್ಸ್ ಕೊಡೋರಾಗಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ನಾನು 10,000 ಇನ್ಕಾರ್ನೇಷನ್ ರೀಇನ್ಕಾರ್ನೇಷನ್ ವರ್ಕ್ಶಾಪ್ಸ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಏನೆಲ್ಲ ಹೇಳ್ತಾರೆ. ಒಂದು ಎವಿಡೆನ್ಸು, ಒಂದು ಪ್ರೂಫು ಕರ್ಕೊಂಡು ಹೋಗ್ಬಿಟ್ಟು ನಾನು ಇಂಥ ಊರಲ್ಲಿ ಹುಟ್ಟಿದೆ, ಹಿಂಗೆ ನಾನು ಒಂದು ಪ್ರೂಫ್ ನನಗೆ ತೋರ್ಸು ಅಂತ ಹೇಳ್ರಿ. ಬಟ್ ಕೆಲವೊಬ್ರು ಎವಿಡೆನ್ಸ್ ಇಟ್ಕೊಂಡು ಇವತ್ತಿನ ದಿವಸ ಹಂಗಾಗಿದೆ ಒಂದು ಪ್ಲೇಸಿಗೆ ಹೋದಾಗ ನೆನಪಾಗಿರೋದು ಮಾಡಿದ್ದಲ್ಲ, ಅದು ಆಟೋಮೆಟಿಕ್ ಆಗಿ ಕೆಲವರಿಗೆ ಆ ಒಂದು ಪ್ಲೇಸ್ ಜ್ಞಾಪಕ ಬಂದಿವೆ, ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡಿದ್ದಾರೆ, ಪರ್ಸನ್ಸ್ ಇದ್ದಾರೆ, ಮಾತಾಡಿಸಿದ್ದಾರೆ, ಅವರು ಫೋಟೋ ನೋಡಿದಾರ, ಇದು ಫೋಟೋ ಅಂತೆಲ್ಲ ಹೇಳಿದ್ದಾರೆ, ಇದೆಲ್ಲ ಆಗಿದೆ. ಈ ರೀಇನ್ಕಾರ್ನೇಷನ್ ವರ್ಕ್ಶಾಪ್ಗೆ ಹೋಗ್ಬಿಟ್ಟು ಯಾರೂ ಮಾಡ್ಕೊಂಡಿಲ್ಲ.
ಓಕೆ. ಆಟೋಮೆಟಿಕ್ ಆಗಿ ಕೆಲವೊಂದು ಆಗಿದೆ ಘಟನೆಗಳು. ಸೊ ಎಲ್ಲವೋ ಕೋಟಿ 10 ಕೋಟಿ 100 ಕೋಟಿ ಒಂದು ಘಟನೆ ತಗೊಂಡು ನಾವು ಅದನ್ನು ಇಟ್ಕೊಂಡು ಎಲ್ರಿಗೂ ಅದೇ ಸಾಧ್ಯ ಆಗುತ್ತೆ ಅಂತ ಮಾತಾಡೋದು ಮಾತ್ರ ಭಾಳ ತಪ್ಪು ಅಂತ ನನಗೆ ಅನಿಸುತ್ತೆ. ಎಲ್ಲೋ ರೇರ್ ಆ ಕೇಸಸ್ ಇರೋದು ಆ್ಯಕ್ಚುಲಿ. ಓಕೆ, ಈಗ ಒರಿಜಿನಲ್ ಆಗಿ ಬರೋಣ, ರೀಇನ್ಕಾರ್ನೇಷನ್ಗೆ ಒರಿಜಿನಲ್ ಆಗಿ ಬರೋಣ. ಓಕೆ. ಈಗ ಬಾಡಿನ ಸೋಲ ಮೈಂಡ ಅಂತ ಕೇಳಿದಾಗ ನಮಗೆ ಆನ್ಸರ್ ಇಲ್ಲ. ಓಕೆ, ಸ್ವಲ್ಪ ನಾವು ಅದನ್ನು ಹುಡುಕೋಣ. ನಮ್ಮ ದೇಹದಲ್ಲಿ 50 ಟ್ರಿಲಿಯನ್ ಜೀವಕೋಶಗಳಿದ್ದಾವೆ ಅಂತ ಹೇಳ್ತಾರೆ, ಹೌದಾ? ಹೌದು. ಅದು ಯಾರು ಎಣಿಸಿಲ್ಲ ಅಂತ ಅಂದ್ಕೊಳ್ಳಿ. ಈಗ ಸ್ಟಾರ್ಸ್ನ ಯಾರು ಕೌಂಟ್ ಮಾಡ್ತಾರೆ ಅದೇ ಥರ ಇದು ಕೂಡ 50 ಟ್ರಿಲಿಯನ್ಸ್ ಇದ್ದಾವೆ ಅಂತ. ಒಂದು ಟ್ರಿಲಿಯನ್ ಹೆಚ್ಚು ಕಮ್ಮಿ ಇರಲಿ ಬಿಡಿ, ನೋಡೋಣ, ಅದೇನು ದುಡ್ಡೇನು ಬರಲ್ಲ. ಸೊ 50 ಟ್ರಿಲಿಯನ್ ಜೀವಕೋಶಗಳು ಈ ಶರೀರದಲ್ಲಿ, ಅವೆಲ್ಲ ನಿನ್ನ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೀವಕೋಶಗಳೇ. ಹೌದು. ಅದರಲ್ಲಿ ಒಂದು ದಿನಕ್ಕೆ ಎಷ್ಟೋ ಮಿಲಿಯನ್ಸ್ ಸಾಯ್ತವೆ ಮತ್ತು ಹುಟ್ಟುತ್ತವೆ. ನಿನಗೇನಾದರೂ ಗಮನಕ್ಕೆ ಬರ್ತಾ ಇದೆಯಾ? ಬರ್ತಾ ಇಲ್ಲ ಅದನ್ನು. ಮತ್ತು ನಿನ್ನ ಶರೀರದಲ್ಲಿರ್ತಕ್ಕಂಥ ಸೆಲ್ಸು ಅವು ಹುಟ್ಟುತ್ತವೆ ಸಾಯ್ತವೆ, ನಿನ್ನ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ? ಅದನ್ನ ಪಾರ್ಟ್ ಆಫ್ ದ ಲೈಫ್, ಬಟ್ ಅದು ನನ್ನ ಇಗ್ನೋರೆನ್ಸ್ ಇರ್ಬೋದು ಆ್ಯಕ್ಚುಲಿ. ಇಗ್ನೋರೆನ್ಸ್ ಅಲ್ಲ, ಜ್ಞಾಪಕ ಮಾಡ್ಕೋ. ಈಗ ಇಗ್ನೋರೆನ್ಸ್ ಇದ್ದು ನೀವು ಜ್ಞಾಪಕ ಮಾಡಿಕೊಂಡ್ರೂ ಗೊತ್ತಾಗಲ್ಲ ನಮಗೆ. ಏನು ಗೊತ್ತಾಗುತ್ತೆ ಹೇಳೋ? ಅದು ಒಳಗಡೆ ನಡೀತಕ್ಕಂಥ ಒಂದು ಕ್ರಿಯೆ. ಒಳಗಡೆ ಅಲ್ಲ, ನೀನು ಎಲ್ಲ ಹೊರಗಡೆ, ಈ ಚರ್ಮದ ಮೇಲೆ ನಡೀತದೆ, ಎಲ್ಲ ಕಡೆ ನೀನು ಎಲ್ಲ ಕಡೆ ಸ್ಕಿನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಎಲ್ಲ ಪ್ರತಿಯೊಂದು ಚೇಂಜ್ ಆಗುತ್ತೆ. ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ ಒಂದು 98% ಆಫ್ ದ ಬಾಡಿ ಇದು ಮತ್ತೆ ರೀಬರ್ತ್, ಮತ್ತೆ ಹುಟ್ಟುತ್ತೆ. ಅಂದರೆ ಟೋಟಲಿನ ಸೆಲ್ಸ್ ಎಲ್ಲ ಸತ್ತು 98-99% ಬಾಡಿ ಮತ್ತೆ ಹುಟ್ಟುತ್ತೆ. ಮತ್ತು ನಮ್ಮ ಗಮನಕ್ಕೆ ಒಂದು ಬರ್ತಾ ಇಲ್ಲಲ್ಲ, ನಾವು ಸೇಮ್ ಇದ್ದೀವಿ. ಹೋದ ವರ್ಷ ಏನಿದೆ ಈ ವರ್ಷನೂ ಅದೇ ಇದ್ದೀನಿ, ಸೇಮ್ ಇದ್ದೀನಿ ನಾನು. ಅಂದರೆ ಯಾಕೆ ಬರ್ತಾ ಇಲ್ಲ, ಯಾಕೆ ಗೊತ್ತಾಗ್ತಾ ಇಲ್ಲ? ಈಗ ಸ್ವಲ್ಪ ನಾವು ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಮಾತಾಡ್ತೀವಿ ಇವತ್ತು. ಕ್ವಾಂಟಮ್ ಫಿಸಿಕ್ಸ್ ಅಂದರೆ ಏನು? ಇಟ್ಸ್ ನಮ್ಮ ಡೈಮೆನ್ಷನ್ಸ್, 3 ಡೈಮೆನ್ಷನ್ ಬಗ್ಗೆ ತಿಳ್ಕೊಳ್ಳೋದು. ಅಥವಾ ಕ್ವಾಂಟಮ್ ಫಿಸಿಕ್ಸ್ 3 ಡೈಮೆನ್ಷನ್ಸ್ ಅಲ್ಲ. ಕ್ವಾಂಟಮ್ ಫಿಸಿಕ್ಸ್ ಅಂತಂದರೆ ಅದನ್ನು ಇನ್ನೂ ಸೂಕ್ಷ್ಮ ಮಾಡಿ ಆಳಕ್ಕೆ ಹೋಗೋದು. ಓಕೆ, ಮೆಟಾಫಿಸಿಕ್ಸ್ ಅಂದರೆ ಹ್ಯೂಸ್. ಇವತ್ತು ನಾವು ನೋಡ್ತಕ್ಕಂಥ ಇದೆಲ್ಲ ಏನಿದೆ ಅದು ಮೆಟಾಫಿಸಿಕ್ಸ್, ಕಾಣ್ತಕ್ಕಂಥದ್ದೆಲ್ಲ. ಕ್ವಾಂಟಮ್ ಫಿಸಿಕ್ಸ್ ಅಂದರೆ ಅದರ ಆಳಕ್ಕೆ ಹೋಗೋದು. ಈಗ ನೀವು ಒಂದು ಸೆಲ್ನ ಕ್ವಾಂಟಮ್ ಫಿಸಿಕ್ಸ್ ಆಳಕ್ಕೆ ಹೋಗಿ ಮಾತಾಡೋದಾದರೆ, ಸೆಲ್ ಅಂದರೆ ಏನು? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇರ್ತಕ್ಕಂಥದ್ದು ಸೆಲ್ಲು. ಆ ಸೆಲ್ನಲ್ಲಿ ನೀನು ನೋಡಿದಾಗ, ಕ್ವಾಂಟಮ್ ಫಿಸಿಕ್ಸ್ನ ಒಂದು ಇಟ್ಕೊಂಡು ನೋಡಿದಾಗ, ನಿನಗೆ ಆ ಸೆಲ್ನ 99.999% ಅಟ್ ಈಸ್ ಟೋಟಲಿ ಎಂಟಿ. ಓಕೆ, 99.99% ಇಸ್ ಎಂಟಿ. ದರ್ ಇಸ್ ನೋ ಮಾಸ್ ಇನ್ ದಟ್. ಅದರಲ್ಲಿ ಯಾವ ಮಾಸು ಇಲ್ಲ. ಓನ್ಲಿ 0.001% ಇಸ್ ಎ ಮಾಸ್. ಓಕೆ. ಸೊ ರೆಸ್ಟ್ ಆಫ್ 99.99% ಅಲ್ಲಿ ಏನೂ ಇಲ್ಲ, ಖಾಲಿ ಅಂತಂದರೆ, ಖಾಲಿ ನಮ್ಮ ಕಣ್ಣಿಗೆ ನೀನು ಎಂಥ ಒಂದು ಟೆಲಿಸ್ಕೋಪಲ್ಲಿ ನೋಡಿದ್ರೂ ಕಾಣಲ್ಲ. ಬಟ್ ಆ ಖಾಲಿನೇ ಫಿಲ್ ಅದು. ಅದರಲ್ಲಿ ಸಮಥಿಂಗ್ ಈಸ್ ದೇರ್. ಆ ಸಮಥಿಂಗ್ ಅನ್ನೋದೇ ಆತ್ಮ. ಅಂದರೆ ಅಲ್ಲಿ ಎಂಟಿ ಸ್ಪೇಸ್ ಇದೆ. ಎಂಟಿ ಸ್ಪೇಸ್ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ. ಎಂಟಿ, ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನೂ ಇಲ್ಲ ಅನ್ನೋ ಪ್ಲೇಸೇ ಆತ್ಮ ಅಂತ ಸುಮ್ಮನೆ ಅಂದ್ಕೊಳ್ಳೋಣ ನಾವು. ಓಕೆ, ಇವಾಗ ಸ್ಪೇಸ್ ಇದೆ, ಒಂದು ಸ್ಟಾರ್ಗೂ ಮಧ್ಯೆ ಗ್ಯಾಪ್ ಇದೆ. ಓಕೆ, ಸೊ ಇಲ್ಲಿಂದ ನಾವು ಮೂನಿಗೆ ಇಷ್ಟು ಗ್ಯಾಪ್ ಇದೆ, ಅಲ್ಲಿಂದ ಸನ್ಗೆ ಇಷ್ಟು ಗ್ಯಾಪ್ ಇದೆ. ಇದೆಲ್ಲ ಗ್ಯಾಪ್ ಇದೆ ನಮಗೆ. ಸೊ ಈ ಗ್ಯಾಪಲ್ಲಿ ಏನಿದೆ? ಎನರ್ಜಿ. ಆ ಎನರ್ಜಿನೇ ಆತ್ಮ ಅಂತ ಅಂದ್ಕೊಳ್ಳೋಣ. ಓಕೆ, ಅದನ್ನು ನಾವು ಒಂದು ಓಷನ್ಗೆ, ಸ್ವಲ್ಪ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋದಕ್ಕೆ ಓಷನ್ಗೆ ನಾವು ಕಂಪೇರ್ ಮಾಡೋಣ. ಸೊ ಅದನ್ನೇ ಓಷನ್ ಅಂದ್ಕೊಂಬಿಡಿ. ಓಕೆ, ಓಷನ್ನಲ್ಲಿ ಈಗ ನಾನು ಹುಟ್ಟಿದೆ. ಓಕೆ, ಓಷನಲ್ಲಿ ಹುಟ್ಟಿದೆ ಅಂದರೆ ಒಂದು ಯಾವುದೋ ಒಂದು ಬಿಂದು, ಆ ಒಂದು ಅಷ್ಟು ನೀರಿನಿಂದ ಒಂದು ಹನಿ ಮೇಲೆ ಬಂತು, ಮತ್ತೆ ಕೆಳಗೆ ಬಿತ್ತು. ಮೇಲೆ ಬಂತು, ನಾನು ಹುಟ್ಟಿದೆ. ಕೆಳಗೆ ಬಿತ್ತು, ನಾನು ಸತ್ತೆ. ಎಲ್ಲೋದೆ ನಾನು? ಮತ್ತು ಅಲ್ಲಿಗೆ ಸೇರ್ಕೋತಾ ಇದ್ದೀನಿ ಆ್ಯಕ್ಚುಲಿ. ಅಂದರೆ ಆತ್ಮದಲ್ಲಿ ಸೇರುತ್ತೆ. ಇದು ಸೇರೋದು ಮಾಡೋದು ಕೂಡ ಇಲ್ಲ ಅದು. ಆ್ಯಕ್ಚುಲಿ ಅದು ಯಾವಾಗಲೂ ಇರುತ್ತೆ ಅದು. ಮತ್ತೆ ಅಲ್ಲಿ ನೀನು ಸೇರೋದು ಅಂತಂದರೆ ಮತ್ತೆ ಹೊರಗೆ ಬಂದ್ಬಿಟ್ಟು, ಹೊರಗೇನೂ ಇಲ್ಲ, ಅಲ್ಲಿ ಇರೋದು ಒಂದೇ. ಈಗ ನೀನು ಒಂದು ರೌಂಡ್ ತೊಗೊಂಡಾಗ, ಅಂದರೆ ಈಗ ನಮ್ಮ ಭೂಮಿ ದುಂಡಾಗಿದೆ, ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲಿ, ಎಂಡಿಂಗ್ ಎಲ್ಲಿ?
ಎಲ್ಲೂ ಇಲ್ಲ. ದೆರ್ ಇಸ್ ನೋ ಸ್ಟಾರ್ಟ್, ದೆರ್ ಇಸ್ ನೋ ಎಂಡ್. ನೋ ಸ್ಟಾರ್ಟ್, ದೇರ್ ಇಸ್ ನೋ ಎಂಡ್. ಸೊ ಯಾಕಂದರೆ ಅದು ಇರೋದು ರೌಂಡ್ ಆಗಿರೋದ್ರಿಂದ, ಗೋಳಾಕಾರವಾಗಿರೋದ್ರಿಂದ ಅದಕ್ಕೆ ಸ್ಟಾರ್ಟ್ ಎಂಡೂ ಇಲ್ಲ. ಅದೇ ರೀತಿಯಾಗಿ ಈ ಆತ್ಮ ಅನ್ನೋದಕ್ಕೆ, ಆತ್ಮವನ್ನು ಬಿಟ್ಟು ಹೊರಗಡೆ ಏನೂ ಇಲ್ಲ, ಒಳಗಡೆ ಏನೂ ಇಲ್ಲ, ಎಲ್ಲ ಕಂಪ್ಲೀಟಾಗಿ ಆವರಿಸ್ಬಿಟ್ಟಿದೆ ಅದು ಈ ಟೋಟಲ್ ಇದರಲ್ಲಿ. ಓಕೆ. ನಾನು ಅಲ್ಲೇ ಹುಟ್ತೀನಿ, ಅಲ್ಲೇ ಇರ್ತೀನಿ. ಅಂದರೆ ಈಗ ನಾನು ಹುಟ್ಟಿದಾಗಲೂ ಅಲ್ಲೇ ಇದ್ದೆ, ಹುಟ್ಟೋದಕ್ಕಿಂತ ಮುಂಚೆ ಅಲ್ಲೇ ಇದ್ದೆ, ಇವಾಗ ಹುಟ್ಟಿದ ನಂತರ ಇವಾಗಲೂ ಅಲ್ಲೇ ಇದ್ದೀನಿ, ನಾನು ಸಾಯ್ತೀನಿ ಅಂದ್ರೂ ಅಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಅಂದ್ರೆ ಇವು ಒಬ್ರು ಬಾಡಿ ವೆಕೆಟ್ ಮಾಡಿದ್ದಾರೆ ಅಂತ ಅಂದಾಗ ಅಲ್ಲಿ ಬಾಡಿ ವೆಕೆಟ್ ಅಂತಂದ್ರೆ ಬಾಡಿ ಹೋಯ್ತದು. ಈಗ ಒಂದು ಎಲೆ ಉದುರಿ ಬಿತ್ತು, ಓಕೆ, ಒಂದು ಎಲೆ ಉದುರಿತು, ಓಕೆ, ಗಿಡ ಹೆಂಗೆ ಇದೆಯಲ್ಲ, ಎಲೆ ಉದುರಿತು ಅಷ್ಟೇ. ಆ ಎಲೆ ಆಯಿತು, ಆ ಎಲೆ ಮತ್ತೆ ಮರದನ್ನ ಮೆಲ್ಲಗೆ ಅದು ಕೊಳಿತಾ ಬಂತು, ಅದು ಮಣ್ಣಾಯಿತು, ಆ ಮಣ್ಣು ಮತ್ತೆ ಆ ಗಿಡಕ್ಕೆ ಸೇರ್ಕತ್ತು ಅಷ್ಟೇ. ಎಲ್ಲೂ ಹೋಯ್ತದು, ಎಲೆನೂ ಎಲ್ಲೂ ಹೋಗಲಿಲ್ಲ, ಮರನೂ ಎಲ್ಲೂ ಹೋಗಲಿಲ್ಲ, ಯಾವುದೂ ಎಲ್ಲೂ ಹೋಗಲಿಲ್ಲ. ಮತ್ತೆ ಪಂಚಭೂತಗಳಿಗೆ ಇದು ಸೇರ್ಕೋತಾ ಇದೆ ಅಂತ ಹೇಳಿ ಅಲ್ಲ, ಪಂಚಭೂತಗಳು ಅನ್ನೋದೇ ಆತ್ಮದಲ್ಲಿವೆ. ಆತ್ಮನವನ್ನ ಬಿಟ್ಟು ಪಂಚಭೂತಗಳಿಲ್ಲ. ಓಕೆ. ಸೊ ಪಂಚಭೂತಗಳಂದ್ರೂ ನೀನು ಆತ್ಮನೇ, ಶರೀರ ಅಂದ್ರೂ ಆತ್ಮನೇ, ಮನಸ್ಸು ಅಂದ್ರೂ ಆತ್ಮನೇ, ನೀನಂದ್ರೆ ಎಲ್ಲವೂ ಆತ್ಮದಲ್ಲೇ ಇದ್ದಾಗ ಇದು ಡಿಫ್ರೆನ್ಸ್ ನಮ್ಗೆ ಯಾಕೆ ಕಾಣ್ತಾ ಇದೆ ಅನ್ನೋದೇ ಪ್ರಶ್ನೆ ಇವಾಗ. ಅಂದ್ರೆ ಇಡೀ ಎಂಟೈರ್ ಯೂನಿವರ್ಸೇ ಆತ್ಮದಲ್ಲಿದೆ ಅಂತ ಹೇಳಿ ಅಂತಾರೆ. ಎಂಟೈರ್ ಯೂನಿವರ್ಸ್ ಅಂದ್ರೇ ಆತ್ಮ. ಓಕೆ. ಆತ್ಮ ಬೇರೆ, ಯೂನಿವರ್ಸ್ ಬೇರೆ ಅಲ್ಲ. ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಒಂದೇ. ಅದು ಎಲ್ಲ ಇದು ಒಂದು ರೀತಿಯಾಗಿ ಹೇಳಬೇಕಂದ್ರೆ ನಾವೇನು ಹೇಳ್ತೀವಿ, ಮಲಗಿದಾಗ ಒಂದು ಕನಸಿರುತ್ತೆ ಅಂತ ಹೇಳ್ತೀವಲ್ಲ, ಇವಾಗ ಎದ್ದಾಗಲೂ ಈಗಲೂ ನಾವು ಕನಸಲ್ಲೇ ಇದ್ದೀವಿ. ಓಕೆ. ಎದ್ದಾಗಲೂ ಕನಸಲ್ಲೇ ಇದ್ದೀವಿ ನಾವು. ಕನಸಿಗೂ ಇದಕ್ಕೂ ವ್ಯತ್ಯಾಸ ಏನಂದರೆ, ಕನಸು ಕಂಟಿನ್ಯೂ ಆಗ್ತಾ ಇಲ್ಲ, ಇದು ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ ತಾನೇ. ರಾತ್ರಿ ಕನಸು ಬಿದ್ದಾಗ ಒಂದೇ ರಾತ್ರಿಯಲ್ಲಿ 4-5 ಕನಸು ಬೀಳ್ತವೆ, ಒಂದಕ್ಕೊಂದು ಕನೆಕ್ಷನ್ ಇರಲ್ಲ. ಅದಕ್ಕಾಗಿ ನಾನು ಕನಸು ಅಂತ ಇದ್ದೀನಿ. ನಾನು ಅದ್ರ ಬಗ್ಗೆ ಅಷ್ಟು ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ನಾನು ಹೆಸರು ಕೊಟ್ಟು ಕನಸು ಅಂತ ಇದ್ದೀನಿ. ಇದು ಕಂಟಿನ್ಯೂ ಆಗ್ತಾ ಇದೆ. ಸೊ ಈಗ ನಾವು ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀವಕೋಶಗಳು ಸಾಯ್ತವೆ. ಹೌದು. ಓಕೆ, ಎಲ್ಲ ಜೀವಕೋಶಗಳು ಸೇರಿ ನಾನು, ಹೌದಲ್ಲ, ಅದು ಫಿಕ್ಸ್. ಶರೀರ ಅಂದರೆ ಏನು ಬೇರೆ ಅಲ್ಲ, ಎಲ್ಲ ಜೀವಕೋಶಗಳು ಒಂದಕ್ಕೊಂದು ಎಲ್ಲ ಸೇರಿದಾಗ ಶರೀರ. ಸೊ ಇಷ್ಟು ಶರೀರ ನನಗೆ ನನಗೆ ಚೂಟಿದ್ರೆ ನೋವಾಗ್ತಾ ಇದೆ, ಕಾಲಿಗೆ ಮುಳುಚಿದ್ರೆ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ನನಗೆ ಶರೀರದಲ್ಲಿ ಇರ್ತಕ್ಕಂಥ ಸೆಲ್ಗಳು ಸಾಯೋದು ನನಗೆ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆಂದರೆ ಅದು ಪ್ರಕೃತಿ ಧರ್ಮ. ಅದು ಒಂದೊಂದು ಸೆಲ್ ಸತ್ತಾಗೂ ನನಗೆ ಗೊತ್ತಾಗ್ಬಿಟ್ರೆ ನಾವು ಸಾಯ್ತಾ ಇದ್ದೀನಿ ಅನ್ನೋ ಒಂದು ಭಯನೇ ನಮಗೆ ಕಷ್ಟ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ಯೂನಿವರ್ಸಲ್ ತಗೊಂಡಾಗ ನೀನು ಅವಾಗ ಇಷ್ಟೆಲ್ಲ ನಮಗೇನು ಕಾಣ್ತಕ್ಕಂಥ ಪ್ರಪಂಚ ಇದೆ ಅಂದರೆ, ಇವಾಗ ಈ ಎಂಟೈರ್ ಯೂನಿವರ್ಸ್ ಇದೆ. ಇವಾಗ ನಾವು ಬರೀ ಭೂಮಿ ನಾವು ನೋಡ್ತಾ ಇದ್ದೀವಿ. ಈ ಭೂಮಿನ ಮತ್ತೆ ನೋಡಿದಾಗ ಸ್ವಲ್ಪ ಇದರ ಮೇಲೆ ಹೋದಾಗ ನಿಮಗೆ ಸೌರಮಂಡಲ ಅಂದರೆ ಸೂರ್ಯನ ಸುತ್ತಲೂ ಇರ್ತಕ್ಕಂಥ ಗ್ರಹಗಳು, ಸೋಲಾರ್ ಪ್ಲಾನೆಟ್ಸ್ ಸಿಗ್ತವೆ. ಆ ಸೋಲಾರ್ ಪ್ಲಾನೆಟ್ ಸ್ವಲ್ಪ ಆಚೆ ಹೋದರೆ ಆಮೇಲೆ ನಮ್ಮ ಗ್ಯಾಲಾಕ್ಸಿಗಳಂತೀವಿ, ಅಂಥ ಮಿಲ್ಕಿ ವೇ ಗ್ಯಾಲಾಕ್ಸಿ, ಅಂಥ ಮಿಲ್ಕಿ ವೇ ಗ್ಯಾಲಾಕ್ಸಿಗಳು ಎಷ್ಟೋ ಟ್ರಿಲಿಯನ್ಸ್ ಇದ್ದಾವೆ ಅಂತ ಹೇಳ್ತೀವಿ. ಸೊ ಇವೆಲ್ಲವನ್ನು ತಗೊಂಡಾಗ ಇದೇನಪ್ಪ ಇಷ್ಟು ಬ್ರಹ್ಮಾಂಡ ಲೋಕ ಅಂತ. ಮತ್ತು ಸೇಮು ನಿನ್ನ ಸೆಲ್ಗೂ ಕೂಡ ನಿನ್ನ ಬಗ್ಗೆ ಅಷ್ಟೇ ಇರುತ್ತೆ. ನಿನ್ನ ಸೆಲ್ ಆಲೋಚನೆ, ನೀನು ಆಲೋಚನೆ ಮಾಡ್ತಾ ಇದ್ದಾನೆ, ನಿನ್ನ ಸೆಲ್ ಕೂಡ ಆಲೋಚನೆ ಮಾಡುತ್ತಾನೆ. ಹೌದಾ? 50 ಟ್ರಿಲಿಯನ್ ಸೆಲ್ಸಲ್ಲಿ ಒಂದು ಸೆಲ್ ನಿನ್ನ ಬಗ್ಗೆ ಆಲೋಚನೆ ಮಾಡಿದ್ರೆ ಅದಕ್ಕೇನು ಅನ್ಸುತ್ತೆ ಹೇಳು? ನಾನು ಬ್ರಹ್ಮಾಂಡ ಅಂತ ಅದಕ್ಕೆ ಅನ್ಸುತ್ತೆ ಆ್ಯಕ್ಚುಲಿ. ಅಲ್ಲಲ್ಲ, ನಾನು ಎಲ್ಲಿದ್ದೀನಿ, ನನಗೆ ಸುಮ್ಮನೆ ಎಲ್ಲರೂ ಹೇಳ್ತಾರೆ ಇದು ಒಂದು ಶರೀರ, ಇವೆಲ್ಲ ಒಂದು ಜೀವಕೋಶಗಳು ಅಂತಾರೆ, ಎಲ್ಲಿ ಏನು ಗೊತ್ತಾಗಲ್ಲ ಅದಕ್ಕೆ. ಅದು ಮೈನ್ಯೂಟ್ ಆ್ಯಕ್ಚುಲಿ. ಅಲ್ಲ, ಮೈನ್ಯೂಟಲ್ಲಿ ಮೈನ್ಯೂಟ್, ಎಲ್ಲವೂ ಮೈನ್ಯೂಟೇ. ಇವಾಗ ನಾವು ಹೇಳ್ತೀವಿ ಸೆಲ್, ಅದು ಕೆಲವು ಸೆಲ್ಲು 24 hours ಸುತ್ತೋಗ್ತವೆ, ಕೆಲವು ಸೆಲ್ಲು ಒನ್ ವೀಕಲ್ಲಿ ಸಾಯ್ತವೆ, ಕೆಲವು ಸೆಲ್ಲು 3 ತಿಂಗಳಲ್ಲಿ ಸಾಯ್ತವೆ, ಕೆಲವು ಸೆಲ್ಲು 6 ತಿಂಗಳು, ಕೆಲವು ಸೆಲ್ಲು 9 ತಿಂಗಳು, ವರ್ಷದಲ್ಲಿ ಸಾಯ್ತವೆ. ಓಕೆ, ನಾವು ಟೈಮ್ ಲೈನ್ ನೋಡ್ಕೊಂಡು ನಾವು ಇದು ಜಾಸ್ತಿ ಬದುಕ್ತೀವಿ, ಇದು ಕಡಿಮೆ ಬದುಕ್ತೀವಿ ಅಂತ ಹೇಳ್ತಾ ಇದ್ವಿ ನಾವು. ಓಕೆ, ಈಗ ನಾವು ಸ್ವಲ್ಪ ನಮ್ಮ ಟೈಮನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಡೋಗೋಣ. ಓಕೆ, ಇವಾಗ ಇಲ್ಲಿಂದ ಸನ್ನಿಗೆ ಹೋಗಬೇಕು ಅಂತಂದರೆ ನಮ್ಮ ಒಂದು ಸ್ಪೀಡ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ವರ್ಷಗಳು ಆಗ್ತವೆ ಅಂತಾರೆ.
ಹೌದು. ಇಷ್ಟು ವರ್ಷ ಆಗ್ತವೆ ಅಂತ ಹೇಳ್ತಾರೆ. ಎಷ್ಟು ವರ್ಷ ಹೇಳ್ತಾರೆ? 100 ವರ್ಷನೋ, 200 ವರ್ಷನೋ, 1000 ವರ್ಷನೋ ಎಷ್ಟು ಹೇಳ್ತಾರೆ. ಮತ್ತು ಆ ಟೈಮ್లో ನೋಡಿಕೊಂಡಾಗ ನಾವೆಷ್ಟು ಸೂಕ್ಷ್ಮ. ಕರೆಕ್ಟ್. ಹೌದಾ? ಇವತ್ತು ಯೂನಿವರ್ಸ್ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಎಷ್ಟೋ ಟ್ರಿಲಿಯನ್ ಕ್ರೋರ್ಸು ಇಯರ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅದು ಸ್ಪೀಡ್ ಆಫ್ ಲೈಟಲ್ಲಿ ಹೋದಾಗ. ಮತ್ತು ಆ ಒಂದು ಕ್ಯಾಲ್ಕುಲೇಷನ್ ನೋಡಿಕೊಂಡಾಗ ನನ್ನ ಹುಟ್ಟು ಮತ್ತು ಸಾವಿನಿಂದ ಇರ್ತಕ್ಕಂಥ ಈ ಜನ್ಮ ಎಷ್ಟು ಚಿಕ್ಕದಂತ ಕಾಣುತ್ತೆ, ಮೈನ್ಯೂಟ್. ಅವಾಗ ನಿನ್ನ ಸೆಲ್ಗೂ ನನಗೂ ಕಂಪೇರ್ ಮಾಡ್ಕೊಂಡ್ರೆ ಸೇಮ್ ಅಂತ ಕಾಣ್ತಲ್ಲ. ಹೌದು. ಯೂನಿವರ್ಸ್ಗೂ ನನಗೂ ಕಂಪೇರ್ ಮಾಡ್ಕೊಂಡು, ನನಗೂ ಸೆಲ್ಗೂ ಕಂಪೇರ್ ಮಾಡ್ಕೊಂಡಾಗೆ ಸೆಲ್ಗೆ ಎಷ್ಟು ಒಂದು ಹುಟ್ಟು ಸಾವಿಗೆ ಒಂದು ಟೈಮ್ ಇತ್ತು, ಅಷ್ಟು ಟೈಮ್ಲೇ ನಮಗೂ ಕೂಡ ಯೂನಿವರ್ಸ್ಗೂ ನಮಗೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಸೇಮ್ ಅಷ್ಟೇ ಆಗುತ್ತೆ. ಅವಾಗ ಯೂನಿವರ್ಸ್ ಲೆಕ್ಕಕ್ಕೆ ನೀನು ಒಂದು ಸೆಲ್ ತಾನೆ. ಎಲ್ಲೋ ನಿನಗೆ ಬಾಡಿ ಒಳಗಡೆ ಸೆಲ್ ಇದ್ದಂಗೆ ಯೂನಿವರ್ಸ್ನ ಬಾಡಿ ಒಳಗಡೆ ನೀನೊಂದು ಸೆಲ್ಲು. ನಾನು ಕಾಣೋದು ಇಲ್ಲ ಅನ್ಸುತ್ತೆ ಆ್ಯಕ್ಚುಲಿ. ಸೇಮ್ ಇವಾಗ ನಮಗೆ ಸೆಲ್ಲು ಕಾಣೋದೇ ಇಲ್ಲ. ಹೌದು. ದಿನ ಬೆಳಗ್ಗೆ ಎತ್ತರೆ ಎಷ್ಟು ಸೆಲ್ ಸಾಯ್ತವೆ, ಈ ಥರ ಹಿಂಗೆ ಸ್ನಾನ ಮಾಡಿಬಿಡ್ತೀವಿ, ಹೋಗ್ಬಿಡ್ತದೆ, ಬಿದ್ದೋಗ್ತವೆ. ಸೊ ನಾನು ಹಂಗೆ ಇರ್ತೀನಿ ನಾನು. ಸೊ ಈಗ ಯಾವುದು ಮರಣ? ಇಲ್ಲಿ ಮರಣನೇ ಇಲ್ಲ ಅಂತ ಅನ್ಬೋದು ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಈಗ ನೋಡಿ, ಸೆಲ್ ಸಾಯ್ತು, ನಾನಿದ್ದೀನಿ. ನಾಳೆ ನಾನು ಸಾಯ್ತೀನಿ, ಯೂನಿವರ್ಸ್ ಇರುತ್ತೆ. ಹೌದು. ಹೌದಾ? ನಾನು ಸಾಯ್ತೀನಿ, ಭೂಮಿ ಇರುತ್ತೆ. ಕೆಲವು ವರ್ಷಗಳ ಮೇಲೆ ಭೂಮಿ ಸಾಯುತ್ತೆ, ಬ್ರಹ್ಮಾಂಡ ಇರುತ್ತೆ, ಭೂಮಿ ಸಾಯುತ್ತೆ, ಸೂರ್ಯಮಂಡಲ ಇರುತ್ತೆ, ಸೂರ್ಯಮಂಡಲನೂ ಸಾಯುತ್ತೆ, ನಮ್ಮ ಆರ್ಯನ್ ಆರ್ಮ್ ಇರುತ್ತೆ, ಅದು ಸಾಯುತ್ತೆ, ಗ್ಯಾಲಾಕ್ಸಿ ಇರುತ್ತೆ, ಗ್ಯಾಲಾಕ್ಸಿ ಸಾಯುತ್ತೆ, ಮಿಲ್ಕಿ ವೇ ಗ್ಯಾಲಾಕ್ಸಿ ಆಗಿರೋದು ಏನು, ಗ್ಯಾಲಾಕ್ಸಿನೂ ಸಾಯುತ್ತೆ, ಯೂನಿವರ್ಸ್ ಇರುತ್ತೆ. ಒಂದಲ್ಲ ಒಂದಿನ ಯೂನಿವರ್ಸು ಸಾಯುತ್ತೆ, ಏನೋ ಒಂದಿರುತ್ತೆ. ಅದು ಎಂಟಿ ಸ್ಪೇಸ್. ಅದು ಏನೋ ಗೊತ್ತಿಲ್ಲ ನಮಗೆ, ಯಾಕಂದರೆ ಅಷ್ಟು ಆಲೋಚನೆ ಮಾಡೋ ಶಕ್ತಿ ಇಲ್ಲ. ಹಾಗೆ ಋಗ್ವೇದ ಹೇಳುತ್ತೆ, ಅಲ್ಲಿ ಕತ್ಲಿತ್ತು, ಯಾರೂ ಇರಲಿಲ್ಲ, ಒಬ್ಬ ಇದ್ದ, ಅವನು ಉಸಿರಾಡ್ತಿದ್ದ, ಉಸಿರಿಲ್ದೆ ಅಂತ ಹೇಳುತ್ತೆ. ಇದೇನು ಅರ್ಥ ಆಗುತ್ತೆ ನಮಗೆ? ಓಕೆ. ಋಗ್ವೇದದ ಮೊದಲನೇ ಒಂದು ಶ್ಲೋಕ ಸ್ಟಾರ್ಟ್ ಆಗೋದು ಹಿಂಗೆ ಸ್ಟಾರ್ಟ್ ಆಗುತ್ತೆ. ನಮಗೇನು ಅರ್ಥ ಆಗುತ್ತೆ ಅದರಿಂದ? ಏನೂ ಅರ್ಥ ಆಗಲ್ಲ. ಯಾಕೆಂದರೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೋದಂಥ ಋಷಿಗಳು, ಜ್ಞಾನಿಗಳು, ಎಂತೆಂಥವರೇ ಅದಕ್ಕೆ ಭಗವದ್ಗೀತೆ ಹೇಳುತ್ತೆ, ಆಶ್ಚರ್ಯವತ್ ಪಶ್ಯತಿ, ಆಶ್ಚರ್ಯವತ್ ಶೃಣೋತಿ, ಆಶ್ಚರ್ಯವತ್ ವದತಿ. ಅಂದರೆ ನನ್ನನ್ನು ಏನು ಮಾಡ್ತಾರಪ್ಪ ತಪಸ್ಸಿಗೆ ಕೂತ್ಕೊಂಡವರು ಅಂತ ಕೇಳ್ತಾನೆ ಅರ್ಜುನ. ಏನು ಮಾಡ್ತಾರವರು ಅಂದರೆ, ಅವರು ಆಶ್ಚರ್ಯದಿಂದ, ಸಂಭ್ರಮಾಶ್ಚರ್ಯದಿಂದ ನನ್ನನ್ನು ನೋಡ್ತಾ ಇದ್ದಾರೆ, ಸಂಭ್ರಮಾಶ್ಚರ್ಯಗಳಿಂದ ನನ್ನನ್ನು ಕೇಳ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಏನು. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಯಾವುದಕ್ಕೆ ಮರಣ ಅಂತ ಇದ್ದೀವಿ, ಯಾವುದಕ್ಕೆ ಜನನ ಅಂತ ಇದ್ದೀವಿ, ಅದನ್ನು ಸ್ವಲ್ಪ ಡೆಫಿನೇಷನ್ಸ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಆಗ ನಾವು ಜನ್ಮದ ಬಗ್ಗೆ ಮಾತಾಡ್ಬೋದು. ಇನ್ನೊಂದು ವಿಚಾರ ಕೂಡ ಮಾಡೋಣ, ಇದನ್ನು ಯೂನಿವರ್ಸಲ್ ಲೆವೆಲ್ಲಿ ತೊಗೊಂಡೋಗಿ ಮಾತಾಡಿದ್ವಿ, ಇದು ಓಕೆ. ಇನ್ನೊಂದು ವಿಚಾರ ಮಾತಾಡೋಣ. ಈಗ ನಮಗೆ ಟೈಮ್ ಇದೆಯಾ? ಹೌದು. ಒಂದು ದಿನಕ್ಕೆ ಎಷ್ಟು ಗಂಟೆ? 24 hours. 24 hours. 1 ವೀಕಿಗೆ 7 days, 1 ಮಂತ್ಗೆ 30 days, 1 ಇಯರ್ಗೆ 365 days. 65. ಸೊ ಆ ಕ್ಯಾಲ್ಕುಲೇಷನ್ ಪ್ರಕಾರ ಮನುಷ್ಯ 100 ವರ್ಷನೋ 120 ವರ್ಷನೋ ಎಷ್ಟೋ ಬದುಕ್ತಾನೆ ಅಂತ ಹೇಳ್ತಾರೆ, ಬಾಡಿ ಬದುಕುತ್ತೆ ಅಂತ ಹೇಳ್ತಾರೆ. ಈಗ ನಾವು 1 ಗಂಟೆ ಅಥವಾ 1 ನಿಮಿಷ ಅಥವಾ 1 ಸೆಕೆಂಡು, 1 ವಾರ, 1 ತಿಂಗಳಂತ ಮಾಡ್ಕೊಂಡಿದ್ದೀವಿ ಆಗಲಿ, ಈ ಭೂಮಿ ಸುತ್ತಾ ಇದೆಯಲ್ಲ, ಅದೇನಾದರೂ ಟಿಕ್ 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 ಅಂತ 1 ನಿಮಿಷ 1 ಗಂಟೆ ಸುತ್ತಾ ಇಲ್ಲ. ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಆ ಕಂಟಿನ್ಯೂಯಸ್ ಪ್ರಾಸೆಸ್ನ ನಾವು ಕಟ್ ಮಾಡಿಬಿಟ್ಟು ನಾವು ಟೈಮ್ನ ಸೆಟ್ ಮಾಡ್ಕೊಂಡಿದ್ದೀವಿ. ಇದು ನಾವು ಮಾಡ್ಕೊಂಡಿರ್ತಕ್ಕಂಥ, ನಾವು ನಮ್ಮ ಅನುಕೂಲಕ್ಕಾಗಿ ಮಾಡ್ಕೊಂಡಿರ್ತಕ್ಕಂಥ ಟೈಮ್ಸು. ಕಾಲ ಎಲ್ಲೂ ಕೂಡ ಅದು ಅನ್ಸ್ಟಾಪಬಲ್, ಅದು ಇಟ್ಸ್ ಅ ಕಂಟಿನ್ಯೂ ಪ್ರಾಸೆಸ್. ಆಗ ನೀನು ಮಾಡ್ಕೊಂಡಿರ್ತಕ್ಕಂಥ ಅಳತೆಯಿಂದ ನೀನನ್ನು ಕ್ಯಾಲ್ಕುಲೇಷನ್ ಮಾಡ್ಕೊತಿದೆಯಾ ಹೊರತು ಅಲ್ಲಿ ಟೈಮ್ ಎಲ್ಲಿದೆ ನಿನಗೆ? ಎಲ್ಲಿದೆ ಟೈಮ್? ನೋ ಟೈಮ್ ಅಟ್ ಆಲ್. ನೀನು ಅದಕ್ಕೋಸ್ಕರ ನಾವೇನಂತೀವಿ, ನಾವು ಅದನ್ನು ಸೆಟ್ ಮಾಡ್ಕೊಂಡಿವಿ, ಆದ ಕಾರಣ ಸಮಯ ಅಂತೀವಿ. ಅದು ಯೂನಿವರ್ಸ್ನ ಕಾಲ ಅಂತ ಇದ್ವಿ, ಅದಕ್ಕೆ ಕಾಲ ಭೈರವ ಅಂತ ಕರಿತೀವಿ. ಯಾಕಂದರೆ ಆ ಕಾಲಕ್ಕೆ ನನ್ನನ್ನು ಸೆಟ್ ಮಾಡ್ಕೊಳಕ್ಕಾಗಲ್ಲ. ನನ್ನ ಒಂದು ಕಾಲ, ನನ್ನ ಭಾಳ ಪರಿಮಿತಿ ಇರ್ತಕ್ಕಂಥ ಕಾಲ, ಚಿಕ್ಕ ಕಾಲ ಆದ ಕಾರಣ ನಾನು ಅದನ್ನು ಸೆಟ್ ಮಾಡ್ಕೊಂಡಿದ್ದರೆ ನನ್ನ ಸಮಯ ಅಂತ ಇದ್ದೀನಿ.
ಓಕೆ. ದೆರ್ ಇಸ್ ಎ ಡಿಫ್ರೆಂಟ್ ಬಿಟ್ವೀನ್ ಸಮಯ ಆ್ಯಂಡ್ ಕಾಲ. ಓಕೆ. ಸೊ ಸಮಯ ಅನ್ನೋದು ನನಗೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ನಾನು ಮಾಡ್ಕೊಂಡಿರೋದು ಅದನ್ನು ಕಟ್ ಮಾಡಿ 24 ಅವರ್ಸು, 60 ಮಿನಿಟ್ಸು, 60 ಸೆಕೆಂಡ್ಸು, 365 ಡೇಸು, ಈ ಥರ ನಾನು ಮಾಡ್ಕೊಂಡಿರೋದು. ಅಲ್ಲೇನು ಇಲ್ಲ ಅಲ್ಲಿ. ಓಕೆ. ಅದು ನಿರಂತರವಾಗಿ ಸಂಚಾರ ಮಾಡ್ತಾ ಇದೆ. ಸೊ ಒಂದು ವೇಳೆ ಅದು ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇದೆ ಅಂತ ಅಂದುಕೊಂಡು ಒಂದು ರೌಂಡ್ ಹಾಕಿದ್ರೆ 1 ವರ್ಷ ಅಂತ ಇದ್ನು. ಓಕೆ. ಬಟ್ ಅದು 1 ರೌಂಡ್ ಹಾಕುತ್ತೋ, 10 ರೌಂಡ್ ಹಾಕುತ್ತೋ, 100 ರೌಂಡ್, ಅದಕ್ಕೇನು ಕ್ಯಾಲ್ಕುಲೇಷನ್ಸ್ ಇಲ್ಲ. ಅದು ನಿರಂತರ. ಇವತ್ತು ನಿರಂತರಕ್ಕೆ ಏನು ಕ್ಯಾಲ್ಕುಲೇಷನ್ ಮಾಡ್ತೀರಿ? ನೀವು ಏನೇನೋ ಫ್ಯೂಯಲ್ ಹಾಕಿ 1 ಲೀಟ್ರು ಇಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತ ಹೇಳ್ಬೋದು ನಾವು. ಹೌದು. ಅದು ಏನೂ ಇಲ್ಲ, ಸ್ವತಂತ್ರವಾಗಿ ತಂತಾನೇ ತಿರುಗ್ತಾ ಇದೆ. ದೇರ್ ಇಸ್ ನೋ ಕ್ಯಾಲ್ಕುಲೇಷನ್. ಈಗ ಹೇಳಿ, ಈಗ ಮಾತಾಡಿ, ಈಗ ಕಾಲನೂ ಇಲ್ಲ. ಓಕೆ. ಅದಕ್ಕೆ ಕ್ಯಾಲ್ಕುಲೇಷನ್ಸು ಇಲ್ಲ ಅಂತ ಅಂದುಕೊಂಡಾಗ ಇದು ಶರೀರ ಹುಟ್ಟಿತು, ಶರೀರ ಹೋಯಿತು. ಏನು ಡಿಫ್ರೆನ್ಸ್ ಆಗುತ್ತೆ? ಏನೂ ಇಲ್ಲ. ಯಾಕಂದರೆ ಹುಟ್ಟಿದಾಗ ನನಗೆ ಹುಟ್ಟಿದ ಜ್ಞಾಪಕ ಇಲ್ಲ. ಇದೆಯಾ? ಇಲ್ಲ. ಏನು ಜ್ಞಾಪಕ ಇಲ್ಲ. ನಿನಗೆ ಯಾವಾಗ 1 ವರ್ಷನೋ 2 ವರ್ಷನೋ ಆದಮೇಲೆ ನಿನಗೆ ನೆಮ್ಮದಿಯಾಗಿ ಜ್ಞಾಪಕ, ಒಂದು ಮೆಮೊರಿ ಸ್ಟಾರ್ಟ್ ಆಗುತ್ತೆ, ಗುರ್ತಿಸೋಕೆ ಶುರುವಾಗುತ್ತೆ. ನೀನು ತಾಯಿನ ಗುರ್ತಿಸ್ತೀಯ, ತಂದೆನ ಗುರ್ತಿಸ್ತೀಯ, ತಾಯಿ ಹೇಳ್ತಾಳೆ ಇಂತಿಂಥವ್ರು ಅಂತ, ಅವ್ರನ್ನ ಗುರ್ತಿಸ್ತೀಯ. ಅವ್ರು ನಿರಂತರವಾಗಿ ನಿನ್ನ ಹತ್ರ ಬರ್ತಾ ಇರ್ತಾರೆ. ಅವಾಗ ಅವ್ರನ್ನ ಕಂಡುಹಿಡಿತೀಯ. ಓ, ಇವ್ರು ನಿನ್ನೆ ಬಂದಿದ್ರು, ಇವತ್ತು ಬರ್ತಾ ಇದ್ದಾರೆ ಅಂತಂದು ಹೇಳ್ಬಿಟ್ಟು ಅದು ನಿರಂತರವಾಗಿ ನಿನ್ನ ಕಣ್ಣಿಗೆ ಯಾರು ಬರ್ತಾ ಇದ್ದಾರೋ ಅವ್ರನ್ನ ಮಾತ್ರ ಗುರುತಿಡ್ತೀಯ. ಅದರಲ್ಲಿ ಇಂಪ್ರೆಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ರೀತಿಯಾಗಿ ನಿನ್ನ ಒಂದು ಮೈಂಡಲ್ಲಿ ಒಂದು ಅಚ್ಚುಗಳು ಕೊಡ್ತಾ ಹೋಗ್ತವೆ. ಸೊ ಆ ಟೈಮ್ ಬಂದಾಗಲೂ ಕೂಡ ಹೇಗೆ ನನ್ನ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ನನಗೆ ಏನು ಗೊತ್ತಿರಲಿಲ್ಲೋ, ಹೆಂಡು ಕೂಡ ಗೊತ್ತಾಗಲ್ಲ. ಓಕೆ ಅಂತ ನನಗೆ ಅನಿಸ್ತದೆ. ನಾನೇನು ಹೆಂಡಾಗಿಲ್ಲಲ್ಲ. ಓಕೆ. ನನಗೆ ಒಂದು ಅಜಂಪ್ಷನ್ಸ್ ಅಂದರೆ, ನನಗೆ ತಾಯಿ ಗರ್ಭದಿಂದ ಹೊರಗೆ ಬಂದು ನನಗೆ ಗೊತ್ತಿಲ್ಲ, ಹೆಂಗೆ ಬಂದೆ, ಏನಾಯ್ತು, ನನಗೇನು ಗೊತ್ತಿಲ್ಲ. ಸೊ ಸಾವು ಕೂಡ ಹಂಗೆ ಇರ್ಬೋದೇನೋ ಅಂತ ನನ್ನ ಒಂದು ಅಜಂಪ್ಷನ್, ನಾನು ಊಹೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ಚಿಕ್ಕ ಮಗು ಇದ್ದಾಗ ನಮಗೆ, ನೀವು ಹೇಳಿದ್ರಿ 1 ವರ್ಷದ ಆಗೋವರೆಗೂ ನಮಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ಮೆಮೊರಿ ಸ್ಟಾರ್ಟ್ ಆಗುತ್ತೆ ನಮಗೆ. ಅದೇ ಥರ ಇವಾಗ ನಮ್ಮ ಹಿರಿಯರನ್ನ ತೊಗೊಂಡ್ರೆ ಆ್ಯಕ್ಚುಲಿ ಅವರು ಒಂದು ಸ್ಟೇಜಿಗೆ ಬಂದ ತಕ್ಷಣ ಮಗು ಥರ ಆಗ್ಬಿಡ್ತಾರೆ. ಅವ್ರಿಗೆ ಏನೂ ಜ್ಞಾಪಕ ಇರೋದಿಲ್ಲ. ಆಮೇಲೆ ಬರ್ತಾ ಬರ್ತಾ ಅವ್ರಿಗೆ ಅವ್ರ ಬಗ್ಗೆನೇ ಮರ್ತು ಬಿಡ್ತಾರೆ ಅಂತ ಅಂತೀವಲ್ಲ, ಅದೇ ಸ್ಟೇಜ್ ಇರ್ಬೋದು ಅದು ಆ್ಯಕ್ಚುಲಿ. ಇರ್ಬೋದು. ಈಗ ನಾವು ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗೋಣ. ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಹುಟ್ಟಿದ್ನ, ಅಥವಾ ತಾಯಿಯ ಗರ್ಭದಲ್ಲಿದ್ದಾಗಲೂ ಹುಟ್ಟಿದ್ದೆ ನಾನು? ತಾಯಿಯ ಗರ್ಭದಲ್ಲಿದ್ದಾಗೆ ನಾನು ಹುಟ್ಟುತ್ತೀನಿ ಆ್ಯಕ್ಚುಲಿ. ಹೌದಲ್ಲ? ಹೌದು. ತಾಯಿಯ ಗರ್ಭದಲ್ಲಿದ್ದಾಗ ನಾನು ಹುಟ್ಟಿದೆನಾ, ಅಥವಾ ತಂದೆಯ ಶುಕ್ರಕಣವಾಗಿ ತಾಯಿಯ ಅಂಡಾಣವಾಗಿ ನಾನು ಇದ್ನ? ಅವೆರಡರಲ್ಲೂ ಇರ್ಬೋದಲ್ಲ ನಾನು ಇದ್ನಲ್ಲ. ಯಾಕಂದರೆ ಅವೆರಡರಲ್ಲಿ ನಾನು ಇಲ್ಲ ಅಂತಂದರೆ ಇಲ್ಲಿ ಜೈಗೋಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹೌದು. ಇಲ್ಲಿ ಹೌದಾ? ಹೌದು. ನಾನು ಅಲ್ಲಿರ್ಬೇಕು. ನಾನು XY ಎರಡು, ನೀನು XY XX ಏನೋ ಇರ್ಬೋದು, ಒಟ್ಟು ನಾನು ಇಬ್ಬರಲ್ಲೂ ನಾನು ಇರ್ಬೇಕು ತಾನೆ. ಕರೆಕ್ಟ್. ಮತ್ತು ಯಾವುದು ನನ್ನ ಹುಟ್ಟು? ತಾಯಿ ಗರ್ಭ ಸೇರಿದಾಗ ಹುಟ್ಟ, ಅಥವಾ ಅವರ ಒಂದು ದೇಹದಲ್ಲಿದ್ದಾಗ ನನ್ನ ಹುಟ್ಟ, ಆ ದೇಹಕ್ಕೆ ಕಾರಣವಾದವರ ದೇಹದಲ್ಲಿ ನನ್ನ ಹುಟ್ಟ, ಅಥವಾ ಆ ದೇಹಕ್ಕೆ ಕಾರಣವಾದ ದೇಹದಲ್ಲಿ ನನ್ನ ಹುಟ್ಟ? ಆಗ ನೋಡಿಕೊಂಡ್ರೆ ಈ ದೇಹ ಕೇವಲ ನಾನಲ್ಲ. ಈ ದೇಹ ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ, ನನ್ನ ಅಜ್ಜಿ, ನಮ್ಮಮ್ಮ, ಅವರೆಲ್ಲರೂ ನನ್ನ ಹತ್ರ ಇದ್ದಾರೆ. ಈಗ ಅಂದರೆ ಆ ಒಂದು ಮೆಮೊರಿ ನನ್ನ ಹತ್ರ ಇದೆ. ಮೆಮೊರಿ ಅಲ್ಲ, ರಿಯಲ್ ಆಗಿ ನನ್ನ ಬಾಡಿಯಲ್ಲೇ ಎಲ್ಲ ಕಂಪ್ಲೀಟ್ ಇದೆ. DNA ಅಂದ್ರೆ ಏನು? ಈ ಭೂಮಿಯಲ್ಲಿ ಫಸ್ಟ್ ಮೊದಲ ಜೀವಾಣು ಏನು ಹುಟ್ಟಿತು ಅಲ್ಲಿಂದಲೂ ನನ್ನ ಹತ್ರ ಇದೆ, ಅದರ ಅಂಶ. ಅಂದ್ರೆ ಇವಾಗ ಮೂಲ ಜೀವಾಣು ಅಂತ ಹೇಳಿ ನಾವು ಆಲೋಚನೆ ಮಾಡ್ತಾ ಹೋದಾಗ, ಅಲ್ಲಿಂದ ಹುಟ್ಟಿರ್ತಕ್ಕಂಥ ಒಂದು ಜೀವಿ ಅಂತ ಅಂದಾಗ ನಾವೆಲ್ಲರೂ ಒಂದೇ ಕನೆಕ್ಟಿವಿಟಿ ಇದೆ ನಮಗೆ ಆಕ್ಚುಲಿ. ನೀನೇ ನೋಡು, ಹೌದಾ? ಎಲ್ಲೋ ಒಂದು ಕಡೆ ನಾವು ಹುಟ್ಟಿದೀವಿ ಅಂತ ಅಂದ್ಕೊಳ್ಳಿ, ಎಲ್ಲೋ ಹುಟ್ಟಿದೀವಿ. ಆ ಎಲ್ಲೋ ಒಂದು ಕಡೆ ಹುಟ್ಟಿರ್ತಕ್ಕಂಥ ಒಂದು ಜೀವಾಣುನ ಏನಿತ್ತಲ್ಲ, ಅಲ್ಲಿಂದ ಕಂಟಿನ್ಯೂಷನ್ ಆಗ್ತಾ ಇದೆ ಲೈಫು. ನನ್ನ ನಂತರನೂ ಕಂಟಿನ್ಯೂಷನ್ ಆಗುತ್ತೆ ಅದು.
ಅದನ್ನ ನಾವು ಅಮೀಬಾ ಅಂತ ಹೇಳಿ ಇಟ್ ಇಸ್ ಎ ಕಂಟಿನ್ಯೂಟಿ. ಲೈಫ್ ಅನ್ನೋದು ಇದು ಕಂಟಿನ್ಯೂಟಿ. ಇದು ಎಲ್ಲೂ ಹುಟ್ಟಲಿಲ್ಲ, ಎಲ್ಲೂ ಸಾಯಲೂ ಇಲ್ಲ, ಮತ್ತು ಎಲ್ಲೂ ಹುಟ್ಟೇ ಇಲ್ಲ, ಎಲ್ಲೂ ಸತ್ತೇ ಇಲ್ಲ ಅಂತಂದರೆ ಇನ್ನು ನಿನಗೆ ಜನ್ಮ ಎಲ್ಲಿಂದ ಬರುತ್ತೆ? ಅಂದ್ರೆ ಜನ್ಮ ಇಲ್ಲ ಅಂತ ಹೇಳ್ತೀರಾ ನೀವು? ಅಲ್ಲ, ನಾನು ಕೇಳಿ, ನಾನು ಕ್ವಶನ್ ಮಾಡಿ ನೀವು, ಜನ್ಮ ಎಲ್ಲಿಂದ ಬರುತ್ತೆ? ಜನ್ಮ ಅಂದರೆ ಏನಪ್ಪ? ಅಂದ್ರೆ ನಾನು ಒಂದು ಬರ್ತ್ ತಗೋತಾ ಇದ್ದೀನಿ ಅಂತ ಅಂದಾಗ ಅಲ್ಲಿ ಹುಟ್ಟಿದೆ, ಆಕ್ಚುಲಿ ತಾಯಿಯ ಗರ್ಭದಲ್ಲಿ ಹೋಗಿ ಸೇರ್ಕೋತಾ ಇದೆ. ತಾಯಿಯ ಗರ್ಭದಕ್ಕಿಂತ ಮುಂಚೆ ನೀನು ತಾಯಿಯಲ್ಲೂ ತಂದೆಯಲ್ಲೂ ಇದ್ದಲ್ಲ ನೀನು. ಓಕೆ. ತಾಯಿಯ ಗರ್ಭದಲ್ಲಿ ಒಂದೇ ಇಲ್ಲ ನೀನು, ತಾಯಿಯಲ್ಲೂ ತಂದೆಯಲ್ಲೂ ಇಬ್ಬರಲ್ಲೂ ಇದ್ದೆ ನೀನು. ಆ ತಂದೆಯಿಂದ ಅವರ ಆ ಒಂದು ವಂಶದಿಂದ ಬಂದು ಈ ಕಡೆ ಬಂದು ಎರಡು ಕಡೆ ಇದ್ದೆ ನೀನು. ಅಂದರೆ ನಾನು ಹೇಳ್ತಾ ಇರೋದು, ಈಗ ಒಂದು ಸ್ಪರ್ಮ್ ತೊಗೊಂಡಾಗ ನಾವು ಸ್ಪರ್ಮ್ನ ನಾವು ಒಂದು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಆ ಸ್ಪರ್ಮ್ ಏನಂತ ಅದು ವೈಬ್ರೇಟ್ ಆಗ್ತಾ ಇರ್ತದೆ. ಓಕೆ. ಈ ಥರ ವೈಬ್ರೇಟ್ ಆಗ್ತಾ ಇರ್ತದೆ, ಹೌದಾ? ಅದು ಅಸ್ತಿತ್ವ, ಅದು ಎಕ್ಸಿಸ್ಟೆನ್ಸ್. ಅದು ಓಕೆ. ಆ ವೈಬ್ರೇಟ್ ಆಗೋದೇನಿದೆ, ವೈಬ್ರೇಷನ್ ಏನಿದೆ, ದಟ್ ಸ್ಪರ್ಮ್ಸ್ ವೈಬ್ರೇಷನ್ ಈಸ್ ಕಾಲ್ಡ್ ಮೈ ಎಕ್ಸಿಸ್ಟೆನ್ಸ್. ಈಗಲೂ ನನ್ನಲ್ಲಿ ಅಷ್ಟೇ ಎಕ್ಸಿಸ್ಟೆನ್ಸ್ ಇದೆ. ಮತ್ತು ಈ ಶರೀರ ಏನಪ್ಪ ಅಂದರೆ, ಈ ಶರೀರ ಬೆಳ್ಕೊಂಡಿದೆ. ಇದು ಕರೆಕ್ಟ್. ಇದು ಫುಡ್ ಹಾಕಿ ಅದಾಕಿ ಬೆಳೆಸಿರೋದು. ಇದು ಈಗ ಒಂದು ಮರ, ಆ ಮರ ನಾನು ಫಸ್ಟ್ ಏನಿತ್ತು, ಮರದ ಎಕ್ಸಿಸ್ಟೆನ್ಸ್ ಯಾವುದು? ಬೀಜ. ಸೊ ಬೀಜನೇ, ಅಷ್ಟೇ ಅದು. ಅಷ್ಟು ಬೃಹತ್ತಾಕಾರವಾದ ಮರ ಆಯಿತು ಅಂತಂದರೆ ಆ ಮರ ಬೆಳ್ಕೊಂಡಿದೆ. ಈ ಭೂಮಿಯಿಂದ, ಈ ಪಂಚಭೂತಗಳಿಂದ, ಇದರಿಂದ ಅದು ಬೆಳ್ಕೊಂಡಿದೆ. ಬಟ್ ಅದರ ರಿಯಲ್ ಎಕ್ಸಿಸ್ಟೆನ್ಸ್ ಯಾವುದು? ಸೀಡ್. ಮತ್ತು ಆ ಸೀಡ್ ಎಲ್ಲಿದೆ? ಇಡೀ ಮರವನ್ನು ವ್ಯಾಪಿಸಿದೆ. ಮೊದಲು ಸೀಡಾಗಿತ್ತದು, ಇಡೀ ಮರವನ್ನು ವ್ಯಾಪಿಸಿದೆ. ಆದರೆ ಅದರ ಎಕ್ಸಿಸ್ಟೆನ್ಸು ಅಷ್ಟು ಸೂಕ್ಷ್ಮ. ಓಕೆ. ಸೊ ನಮ್ಮ ಬಾಡಿಯಲ್ಲಿ ಕೂಡ ನಮ್ಮ ಎಕ್ಸಿಸ್ಟೆನ್ಸು ಅಷ್ಟೇ ಸೂಕ್ಷ್ಮ. ನಾವು ಅಂದ್ಕೊಳ್ತಾ ಇದ್ದೀವಿ ಇಷ್ಟು ದೊಡ್ಡ ಶರೀರ, ನಾನು 100 kg ಇದ್ದೀನಿ, ನಾನು ಇಷ್ಟು ಅಂತ. ಇಲ್ಲ, ನನ್ನ ಎಕ್ಸಿಸ್ಟೆನ್ಸ್ ಭಾರಿ ಸೂಕ್ಷ್ಮ. ಅಂಥ ಸೂಕ್ಷ್ಮ ಎಲ್ಲ ಸೇರಿದಾಗ, ಅನಂತವಾಗಿರ್ತಕ್ಕಂಥ ಸೂಕ್ಷ್ಮ ಸೇರಿದಾಗ ಆತ್ಮ. ಕರೆಕ್ಟ್. ಅರ್ಥ ಆಗ್ತಾಯಿಲ್ಲ? ಸೊ ಅನಂತವಾದ ಸೂಕ್ಷ್ಮಗಳು ಸೇರಿಕೊಂಡೇ ಆತ್ಮ. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲಿಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಆತ್ಮ ಇಲ್ಲಿ ಒಂದೇ ಅಂತ ಹೇಳಿ ಕರಿತೀರ? ಇರೋದು ಒಂದೇ, ಬೇರೆ. ಈಗ ಬೇರೆದ್ರೆ ಏನಾಗುತ್ತೆ, ಭಗವಂತ ಬೇರೆ ಆಗಿಬಿಡ್ತಾನೆ. ಅವನು ಎಲ್ಲೋ ಕೂತ್ಕೊಂಡು ಅವನು ನಮ್ಮನ್ನೆಲ್ಲ ಕ್ರಿಯೇಟ್ ಮಾಡ್ತಾನೆ. ಸೊ ಇರೋದು ಒಂದೇ ಆದಾಗ ಆ ಎಲ್ಲ ಸೂಕ್ಷ್ಮಗಳ ಒಂದು ಕಲಯಿಕೆ ಏನಿದೆ ಸೇರ್ಕೊಂಡಿದೆ ಅಲ್ಲ, ಅದನ್ನೇ ನಾವು ಭಗವಂತ ಅಂತ ಇದ್ವಿ, ಆತ್ಮ ಅಂತ ಇದೀವಿ, ಪರಮಾತ್ಮ ಅಂತ ಇದೀವಿ, ಭಗವಂತ, ವಾಟ್ ಎವರ್ ಇಟ್ ಮೇ ಬಿ. ಸೊ ಹಾಗಾದರೆ ಹೇಗೆ ನಿನಗೆ 50 ಟ್ರಿಲಿಯನ್ ಸೆಲ್ಗಳನ್ನು ಹೊತ್ತು ತಿರುಗತಕ್ಕಂಥ ನಿನ್ನ ಶರೀರ ಏನಿದೆಯೋ, ಆ ಒಂದು 50 ಟ್ರಿಲಿಯನ್ ಸೆಲ್ಗಳಲ್ಲಿ ಆ ಒಂದೊಂದು ಸೆಲ್ಗೂ ನೀನು ಭಗವಂತ. ಓಕೆ. ಒಂದೊಂದು ಶೆಲ್ಲಿಗೂ ಹರೀಶ್ ಭಗವಂತ. ಅದಕ್ಕೆ ನಿನ್ನ ದೇಹದಲ್ಲಿರ್ತಕ್ಕಂಥ 50 ಟ್ರಿಲಿಯನ್ ಜೀವಕೋಶಗಳಿಗೆ ಭಗವಂತ ಯಾರು ಅಂದ್ರೆ ನೀನೇ. ನಾನು
ಲೈಕ್ ಇದನ್ನ ನೀನು ಬೆಳೆಸ್ತಾ ಹೋಗು. ಓಕೆ. ಹ್ಞೂ ನನ್ನ ಆಚೆ ಏನಿದೆ ಅನ್ನೋದನ್ನ ನಾನು ಆಚೆ ಒಳಗೆ ಇಲ್ಲ ಹರೀಶ್. ನಾವು ಮತ್ತೆ ಆಚೆ ಅಂದ್ಬಿಟ್ರೆ ನಿನ್ನ ಒಳಗೆ ನೀನು ನೋಡು, ನಿನ್ನ ಆಚೆ ನೀನು ನೋಡಿ. ಇಲ್ಲ, ಆಚೆ ಅಲ್ಲಿ ಆಚೆನೂ ನೋಡೋದಿಲ್ಲ, ಒಳಗೂ ನೋಡೋದಿಲ್ಲ. ಇರೋದು ಒಂದೇ. ನಾವು ಸುಮ್ಮನೆ ಆಚೆ ಅಂತದೀವಿ, ಒಳಗಂತದೀವಿ, ಹೊರಗಂತದೀವಿ, ಏನೇನೋ ಮಾತಾಡ್ತಾ ಇದೀವಿ ನಾವು. ಬಟ್ ಇವಾಗ ನೋಡು ಅಂತ ಅಂದ್ರೆ ನೀವು ಆ ನೋಡುವುದು ಅನ್ನೋದು ಏನ್ ಆಕ್ಚುಲಿ? ಯಾವ ನೋಡು ಅಂದ್ರೆ ನಿನ್ನ ಸೆಲ್ಗಳಿಗೆ ನೀನು ಭಗವಂತ ಅಂತ ಹೇಳಿದೆ ನಾನು. ಓಕೆ. ಸೆಲ್ಗಳು ಆಲೋಚನೆ ಮಾಡಿಕೊಂಡಾಗ, ಸೆಲ್ಗಳು ನೋಡಿದಾಗ, ಸೆಲ್ಗಳ ಆಚೆ ಒಳಗೆಲ್ಲ ನೋಡಿದಾಗ ಶರೀರ ಅದು ಹರೀಶ್ ಅನ್ನೋ ಒಂದು ಶರೀರನ ಇದೆ ಅಲ್ಲ, ಅದಕ್ಕೆ ಭಗವಂತ. ಬಟ್ ಅವರೆಲ್ಲ ಸೇರಿದ್ರೇ ಭಗವಂತ. ಆ 50 ಟ್ರಿಲಿಯನ್ ಸೆಲ್ಗಳು ಸೇರಿದ್ರೇ ಹರೀಶ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅವು ಎಂದ್ಕೊಂಡಿರ್ತವೆ ಒಂದೊಂದು ಸೆಲ್ಲು ಆಲೋಚನೆ ಮಾಡಿದಾಗ ನಾನು ಹರೀಶ್ ಭಗವಂತನ ನೋಡ್ಬೇಕು ಅಂತ. ನಾವೆಲ್ಲ ಸೇರಿದ್ರೇ ಭಗವಂತ ಅಂತ ಗೊತ್ತಾಗ್ತಾ ಇಲ್ಲ. ಭಗವಂತ ಅನ್ನೋನು ನನ್ನನ್ನು ಬಿಟ್ಟಿಲ್ಲ, ಅವನೊಳಗೆ ಇದ್ದೀನಿ ನಾನು. ಅಂದ್ರೆ ಇವಾಗ ನಾವು ನನ್ನೊಳಗೆ ನಾನು ಭಗವಂತನ ಕಾಣ್ಬೋದು ಅನ್ನೋದನ್ನ ಎಷ್ಟು ಮಹಾತ್ಮರು ಹೇಳಿದ್ದಾರೆ ಆಕ್ಚುಲಿ. ಇವಾಗ ಇದೇ ಮೀನಿಂಗ್ ಅದು ಅಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀನು ನಿನ್ನ ಹೆಸರೇನು? ಹರೀಶ್. ನಿಮ್ಮ ತಂದೆ ಹೆಸರೇನು? ಸುರೇಶ್. ಸುರೇಶನ ಮಗ ಹರೀಶನ ನೀನು ಹುಡ್ಕೋಕ್ ಸಾಧ್ಯನಾ? ಹೇಳು, ನೀವು ಹುಡುಕ್ತೀರಾ? ಅಲ್ಲಿ ಎದುರಿಗೆ ಕಾಣಿಸ್ತಾ ನೀನೇ ತಾನೆ. ಸುರೇಶನ ಮಗ ಹರೀಶ್ ಅಂದ್ರೆ ನೀನೇ, ಅದು ಪಕ್ಕಾ ತಾನೆ? ಕರೆಕ್ಟ್. ನೀನು ಹುಡುಕಪ್ಪ. ಇಲ್ಲ ಯಾರಾದರೂ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಇವರು ಕರೆದ್ಬಿಟ್ಟು ಸುರೇಶನ ಮಗ ಹರೀಶನ ಹುಡುಕಂತ ಒಂದು ಮಂತ್ರ ಹೇಳ್ಕೊಡ್ತೀನಿ ಬಾಪ ಅಂದ್ರೆ ಏನಂತ ಹೇಳ್ತೀನಿ? ಅವ್ರನ್ನ ಮಾತಾಡ್ಸಿದ್ರೆ ಅವ್ರಿಗೆ ಹೇಳ್ತಾರೆ ಅಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲಲ್ಲ, ನಿನ್ನೆ ಕರಿತಾರ ಅವರು. ನಿನ್ನೆ ಕರೆದ್ಬಿಟ್ಟು ಸುರೇಶನ ಮಗ ಹರೀಶನ ಹುಡುಕಂತ ಒಂದು ಮಂತ್ರ ಕೊಡ್ತೀನಿ ಅಂತ ಹೇಳಿದ್ರ ಅಂತ ಅಂದ್ಕೊ. ನೀನ್ ಏನಂತೀಯ? ಯಾವ ಮೆಂಟಲ್ ಅಂತ ಹೇಳಿ ಅಂತೀನಿ. ಅಂದ್ರೆ ನನಗೆ ಆ ಪ್ರಶ್ನೆ ಕೇಳಿದಾಗ ಅಬ್ವಿಯಸ್ಲಿ ನನಗೆ ನಿನಗೆ ಹೇಳ್ತಾರ ಅವರು. ನಿನಗೆ ಹೇಳ್ತಾರೆ ಸುರೇಶನ ಮಗ ಹರೀಶನ ಹುಡುಕಂತ ಒಂದು ಮಂತ್ರ ಹೇಳ್ಕೊಡ್ತೀನಿ ಬಾಪ ಅಂತ. ಹಂಗಿದೆ ನಮ್ಮ ಇವಾಗ ಸಂಸ್ಥೆಗಳು, ನಮ್ಮ ಇದು ಎಲ್ಲ ಚಾಟ. ಹುಡುಕೋದಕ್ಕೆ ಎಲ್ಲಿದೆ? ಎಲ್ಲಿ ಹುಡುಕ್ತೀಯ? ಯಾರನ್ನ ಹುಡುಕ್ತೀಯ? ಓಕೆ. ಇನ್ನೊಂದು ಆಲೋಚನೆ ಮಾಡೋಣ. ಈಗ ಮನಸ್ಸು ಅಂದರೆ ಮೆಮೊರಿ ಅಂತ ಅಂದ್ಕೊಂಡ್ವಿ. ಒಂದು ವೇಳೆ ನಿನಗೆ ಆ ಮೆಮೊರಿ ಕಂಟಿನ್ಯೂ ಆಯಿತು ಅಂತ ಅಂದ್ಕೊ. ಈಗ ನಿನ್ನ ಬಾಡಿ ವೆಕೆಟ್ ಮಾಡಿದೆ, ಮೆಮೊರಿ ಕಂಟಿನ್ಯೂ ಆಯಿತು. ಮತ್ತೆಲ್ಲ ಸ್ವರ್ಗಕ್ಕೆ ಹೋದೆ, ಅಲ್ಲೊಂದು 4 ದಿನ ಇದ್ದೆ, ಅಥವಾ ನರಕದಲ್ಲಿ ಹೋದೆ, ಅಲ್ಲೊಂದು 4 ದಿನ ಇದ್ದೆ. ಸೊ ರಂಭ ಊರ್ವಶಿ ಹತ್ರ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಬಂದೆ ಅಂತ ಅಂದ್ಕೊ. ಬಂದು ಒಂದು ಬಾಡಿ ತೊಗೊಂಡೆ, ನಿನಗೆ ಮೆಮೊರಿ ಕಂಟಿನ್ಯೂ ಆಯಿತು ಅಂತ ಅಂದ್ಕೊ. ಅವಾಗ ಜನ್ಮ ಹೆಂಗಾಗುತ್ತೆ ನಿಂದದು? ಕಂಟಿನ್ಯೂಷನ್ ಆಗುತ್ತೆ ಅದು. ಇಟ್ಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ನಿನಗೆ ಮೆಮೊರಿ ಕಂಟಿನ್ಯೂಷನ್ ಇದ್ರೂ ಅದು ಕಂಟಿನ್ಯೂಷನ್ ಪ್ರೊಸೆಸ್, ಜನ್ಮ ಆಗಲ್ಲ ಅದು. ಜನ್ಮ ಅಂದರೆ ಇನ್ನೊಂದು ಆಗ್ಬೇಕಲ್ಲ, ಬೇರೆ. ಇವಾಗ ನಿನ್ನಿಂದ ಹೊರತು ಬೇರೆ ಇದ್ದರೆ ಅದು ಜನ್ಮ ಆಗುತ್ತೆ. ಅದು ನಿನ್ನ ಮೆಮೊರಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಚಿಪ್, ಕಂಪ್ಯೂಟರ್ಲೋ ಫೋನಲ್ಲೋ ಮೆಮೊರಿ ಕಾರ್ಡ್, ಮೆಮೊರಿ ಚಿಪ್ ಅಂತ ಕರಿತೀರಲ್ಲ, ಅದನ್ನು ಇದರಿಂದ ತೆಗೆದು ಇನ್ನೊಂದು ಕಡೆ ಹಾಕಿದೆ ಅಂತ ಅಂದ್ಕೋ. ಸೊ ಅದು ಮೆಮೊರಿ ಕಂಟಿನ್ಯೂ ಆಯ್ತಾ? ಹೌದು. ಮತ್ತು ಅದೇ ರೀತಿ ಮೆಮೊರಿ ಕಂಟಿನ್ಯೂ ಆಗಂಗಿದ್ರೆ ಜನ್ಮನೂ ಕೂಡ ಕಂಟಿನ್ಯೂ ಆಯ್ತಲ್ಲ. ಅದಕ್ಕೆ ನಾವು ಜನ್ಮ ಅನ್ನೋ ಒಂದು ಇನ್ಕಾರ್ನೇಷನ್ಸ್, ರೀಇನ್ಕಾರ್ನೇಷನ್ಸ್ ವರ್ಡ್ ನಾವೇ ಕೊಟ್ಟಿರೋದು ಅಲ್ಲಲ್ಲ. ಸ್ವಲ್ಪ ನಾವು ಅದನ್ನ, ಯಾಕಂದರೆ ನಾವು ಸ್ವಲ್ಪ ಪಕ್ಕ ಕೇಳೋಣ. ಯಾಕಂದರೆ ಅವ್ರು ನಮಗೆಲ್ಲ ಎಷ್ಟು ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ. ನಾವು ಪಕ್ಕ ಸ್ವಲ್ಪ ಕ್ಲಾರಿಟಿಯಾಗಿ ಹೋಗೋಣ. ಓಕೆ. ಐದರ್ ದಿಸ್ ವೇ ಆರ್ ದಿಸ್ ವೇ ಆರ್ ದಿಸ್ ವೇ, ಯಾವುದನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ. ಒಂದು ಮೋಡ್ ಆಫ್ ಸೆಲೆಕ್ಷನ್ಸ್ ಮಾಡ್ಕೊಂಡು ನಾವು ಅದನ್ನು ಒಂದು ಚೆಕ್ ಮಾಡ್ಕೊಳ್ಳೋಣ. ಓಕೆ. ಸೊ ನಮಗೆ ಒಂದು ವೇಳೆ ನಮ್ಮ ಮೆಮೊರಿ, ಇವಾಗ ನನಗೆ ಯಾವಾಗ ಸ್ಟಾರ್ಟ್ ಆಯಿತು ಮೆಮೊರಿ ಅಂತಂದರೆ ಅಲ್ಲಿಂದ ಇರೋದು ನನ್ನ ಮೆಮೊರಿ ಕಂಟಿನ್ಯೂ ಆಗ್ತಾ ಇದೆಯಾ ತಾನೆ? ಹೌದಾ? ಆಗುತ್ತೆ. ನಾನು ನಾಳೆ ಸಾಯುವವರೆಗೂ ಕೂಡ ಮೆಮೊರಿ ಇರುತ್ತೆ. ಓಕೆ. ಇನ್ನೂ ಹಂಗೆ ಕಂಟಿನ್ಯೂ ಸ್ಟಾರ್ಟ್ ಆಯಿತು, ಆ ಮೆಮೊರಿ ಹಂಗೆ ಬಂತು ನಾನು ಹಿಂದೆ ಅಂತ ಅಂದ್ಕೊಳ್ಳಿ. ನಾನು ಸತ್ತೆ, ನಾನು ರಂಭವನ ಹತ್ರ ಡ್ಯಾನ್ಸ್ ಮಾಡಿದೆ, ದೇವೇಂದ್ರನ ಕಂಡೆ, ಓಕೆ, ಯಮಧರ್ಮರಾಯರ ಹತ್ರ ಹೋಗಿ ಮಾತಾಡಿದೆ, ಅದೆಲ್ಲ ಆಯಿತು. ನಾನು ಎಲ್ಲೆಲ್ಲ ಫ್ರೈ ಮಾಡಿದರು, ಆಯಿತು, ಎಲ್ಲ ಮಾಡಿಸ್ಕೊಂಡೆ, ಎಲ್ಲ ಆಯಿತು. ಆದಮೇಲೆ ಮತ್ತೆ ವಾಪಸ್ ಬಂದೆ ಅಂತ ಅಂದ್ಕೊಳ್ಳೋಣ. ಅಂದುಕೊಂಡು ವಾಪಸ್ ಬಂದೆ. ಸೊ ನಾನು ಹಿಂಗೆ ಮೆಮೊರಿ ಕಂಟಿನ್ಯೂ ಆಗ್ತಾ ಇದ್ದರೆ, ಸೊ ಇನ್ನು ಅದನ್ನು ಜನ್ಮ ಅಂತ ಹೆಂಗೆ ಕರಿತೀರಿ ನೀವು? ಕಂಟಿನ್ಯೂಷನ್ ಇರಬೇಕಾಗಿತ್ತು. ಅದು ಜನ್ಮ ಅಲ್ಲ. ಮೆಮೊರಿ ಕಂಟಿನ್ಯೂ ಆದ್ರೂ ಜನ್ಮ ಅಲ್ಲ. ಈಗ ನಮಗೆ ಮೆಮೊರಿನೇ ಇಲ್ಲ, ಅಲ್ಲಿ ಕಟ್ಟಾಗ್ತಾ ಇದೆ.
ಹ್ಮ್ ಇವಾಗ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, 2 ವರ್ಷ 3 ವರ್ಷದಿಂದ ಮೆಮೊರಿ ಸ್ಟಾರ್ಟ್ ಆಗಿದ್ದು ಕೊನೆವರೆಗೆ ಇರ್ತಾ ಇದೆ, ಮತ್ತು ಅಲ್ಲಿ ಹೋಗ್ಬಿಡ್ತಾ ಇದೆ, ಕಟ್ ಆಗ್ತಾ ಇದೆ. ಅಲ್ಲಿ ಕ್ಲೋಸ್. ಹೋಗಲಿ, ಈ ಮೆಮೊರಿ ಕಟ್ ಆಗಿದೆ, ರಿಯಲ್ ಆಗಿ ನಾನು ಹಿಂದೆ ಇದ್ದೀನಿ, ಹ್ಮ್ ಇದು ಬೇಡಪ್ಪ ನನಗೆ, ಏನು ನಮ್ಮವ್ರು ಹೇಳ್ತಾರಲ್ಲ ಆ ಥರನೇ ಇರ್ತೀನಿ ನಾನು, ನನಗೆ ಇಂದು ಜನ್ಮ ಇದೆ, ಎಲ್ಲ ಇಂದು ಒಂದೊಂದು ಜನ್ಮ ಮಾಡ್ಕೊಂಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ ನನಗೆ ಹಿಂದಿನ ಜನ್ಮದ ಒಂದು ಎಕ್ಸಿಸ್ಟೆನ್ಸ್ ನನಗೆ ಗೊತ್ತಾದರೆ ಅದು ಏನು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇಲ್ಲ. ಫೈನಾನ್ಷಿಯಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇಲ್ಲ, ನಾಲೆಡ್ಜಬಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇಲ್ಲ, ಒಂದು ಸ್ಟ್ರೆಂತ್ ವೈಸು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇಲ್ಲ, ಡಿಸೀಸ್ ವೈಸು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇಲ್ಲ ಅಂದಾಗ ಏನು ಯೂಸ್ ಅದು? ದೇರ್ ಇಸ್ ನೋ ಯೂಸ್ ಅಟ್ ಆಲ್. ಈ ನಮ್ಮ ಪ್ರೆಸೆಂಟ್ ಲೈಫಿಗೆ ಅದು ಹೆಲ್ಪ್ ಆಗ್ತಾ ಇಲ್ಲ ಆ್ಯಕ್ಚುಲಿ. ಪ್ರೆಸೆಂಟ್ ಲೈಫಿಗೆ ಏನೂ ಹೆಲ್ಪ್ ಇಲ್ಲ ಅಂತಂದಾಗ ಆ ಜನ್ಮ ಇದ್ರೇನು ಇಲ್ಲದಿದ್ರೇನು? ಅಂದರೆ ಇವಾಗ ಕೆಲವೊಬ್ರು ಟ್ಯಾಲೆಂಟ್, ಯುನಿಕ್ ಟ್ಯಾಲೆಂಟ್ ಅಂತ ಹೇಳಿ ಅನ್ಕೋತೀವಿ. ಮಗು ಚಿಕ್ಕ ವಯಸ್ಸಿನಲ್ಲೇ ಇರಬೇಕಾದ್ರೆ ಒಂದು 3 ಇಯರ್ಗೆ ಫ್ಲೂಟ್ನ ಚೆನ್ನಾಗಿ ನುಡಿಸೋದು, ಆಮೇಲೆ ಒಳ್ಳೆ ಸಂಗೀತ ಹೇಳೋದು, ಹಾಡು ಹೇಳೋದು, ಅದೆಲ್ಲ ಮಾಡ್ತಾ ಇದೆ ಅಂತ ಅಂದಾಗ ಪಾಸ್ಟ್ ಲೈಫಲ್ಲಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರ್ಬೋದಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಆ್ಯಕ್ಚುಲಿ. ಹುಟ್ಟು ಕಲಾವಿದ ಅಂತ ಹೇಳಿ ಕರಿತೀವಿ ಆ್ಯಕ್ಚುಲಿ ನಾವು ಹೇಳ್ಬೇಕಂತ ಹೇಳಿ. ಅದು ಪೂರ್ವ ಜನ್ಮದ ಒಂದು ಪುಣ್ಯನೋ ಸುಕೃತನೋ ಅಂತ ಹೇಳಿ ಕರಿತಿರ್ತೀವಿ. ಅದಕ್ಕೆ ನೀವೇನಂತೀರಾ? ಈಗ ನಮಗೆ ಈ ಪೂರ್ವ ಪುನರ್ಜನ್ಮ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಆದ ಕಾರಣ ನಾವು ಅದನ್ನು ಹೇಳ್ತೀವಿ. ಈಗ ನೀವು ಎಲ್ಲೋ ಒಂದು ಕಡೆ ಒಂದು ವೆಸ್ಟರ್ನ್ ಕಲ್ಚರಲ್ಲಿ ಹೋಗಿ ಈ ಪೂರ್ವ ಪುನರ್ಜನ್ಮದ ಸಿದ್ಧಾಂತ ಗೊತ್ತಿಲ್ಲದೆ ಇರ್ತಕ್ಕಂಥವ್ರ ಹತ್ರ ಹೋಗ್ಬಿಟ್ಟು ಈ ಥರ ಮಾತಾಡಿ, ಈ ಥರ ಅವ್ರು ಏನು ಹೇಳ್ತಾರೆ, ಹೌದಾ ಲಕ್ಕಿ ಫೆಲೋ ಅಷ್ಟೇ, ಈಸ್ ಇಂಟೆಲಿಜೆಂಟ್ ಗಾಯ್, ಓಕೆ ಅಷ್ಟೇ ತಾನೇ, ಅಷ್ಟು ಬಿಟ್ಟರೆ ಇನ್ನೇನು ಹೇಳಲ್ಲ. ಬಟ್ ನಮ್ಮಲ್ಲಿ ಇದೇ ಆಲ್ರೆಡಿ ನಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ ಇರೋದ್ರಿಂದ ನಾವು ಲಿಂಕ್ ಮಾಡ್ತಾ ಇದ್ವಿ. ನಾವು ಒಬ್ಬ ಮನುಷ್ಯನಿಗೆ 200 ಜನ್ಮ ಹೆಣ್ಣು ಜನ್ಮ, 200 ಜನ್ಮ ಗಂಡು ಜನ್ಮ, ಏನು ಬಾಯಿ ಬಂದ, ಯಾಕೆಂದರೆ ಅಲ್ಲಿ ಎಲ್ಲಿ ಎವಿಡೆನ್ಸಸ್ ಎಲ್ಲಿದೆ? ನೀನು ಏನು ಮಾತಾಡಿದ್ರು ಓಕೆನೆ, ಹೌದಾ? ನೀನು ಏನು ಮಾತಾಡಿದ್ರು ಒಪ್ಪುತ್ತೆ. ಯಾರು ಅಲ್ಲಿ 200 ಜನ್ಮ. ನಮಗೆ ಏನಾಗಿದೆ, ಒಂದು ಹುಚ್ಚು ಕ್ಯೂರಿಯಾಸಿಟಿ ಇದೆ ಕೆಲವೊಂದು ತಿಳ್ಕೊಬೇಕಂತ. ಯಾವುದನ್ನು ತಿಳ್ಕೊಬೇಕು ಅದನ್ನು ತಿಳ್ಕೊಳ್ಳದೆ, ಯಾವುದನ್ನು ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲೋ ಅದನ್ನು ತಿಳ್ಕೊತಾ ಇದ್ದೀವಿ. ಏನು ಪ್ರಯೋಜನ ಹೇಳಿ? ಅಲ್ಲ, ನನಗೆ ಒಂದು ಪ್ರಯೋಜನ, ಇಂಥ ಪ್ರಯೋಜನ ಸರ್ ಹಿಂಗಿದೆ, ನನಗೆ ಇನ್ಕಾರ್ನೇಷನ್ ತಿಳ್ಕೊಳ್ಳೋದ್ರಿಂದ ಇಂಥ ಪ್ರಯೋಜನ ಆಗುತ್ತೆ ಅಂತ ಹೇಳಿದರು. ಇದು ಬಿಡಿ, ಇವರು ಏನು ಈಗೆಲ್ಲ ನಮ್ಮ ಪಿರಮಿಡಲ್ಲೂ ಕೂಡ ಇಂಥ ಮಾಸ್ಟರ್ಗಳು ಬೇಕಾದಷ್ಟು ಜನ ಇರ್ತಾರೆ. ಓಕೆ, ತಲೆ ಮೇಲೆ ಕೈ ಇಟ್ಟು ಎಲ್ಲೆಲ್ಲೂ ಕರ್ಕೊಂಡು ಹೋಗೋರು, ಡಿಫ್ರೆಂಟ್ ಜನಗಳು ತೋರಿಸೋರು, ಲೋಕಗಳು ತೋರಿಸೋರು, ಈ ಥರ. ಯಾಕಂದರೆ ಅದು ಅವ್ರು ತಪ್ಪಲ್ಲ, ಅದು ನನ್ನ ಒಂದು ಬುದ್ಧಿ ಅಷ್ಟೇ. ನನಗೊಂದು ಜ್ಞಾನ ಇರಬೇಕು, ಅಟ್ಲೀಸ್ಟ್ ಒಂದು ಸಾಮಾನ್ಯ ಜ್ಞಾನ ಇಲ್ಲ, ಆಲೋಚನೆ ಮಾಡ್ತಕ್ಕಂಥ ಜ್ಞಾನ ಇಲ್ಲ ಅಂತಂದರೆ ಅಂಥವ್ರ ಕೈ ಸಿಗ್ತೀವಿ, ಅಂಥವ್ರು ಏನು ಬೇಕಾದ್ರೆ ಮಾಡ್ತಾರೆ, ಅದು ಅವ್ರನ್ನ ತಪ್ಪಂತ ನಾವು ಹೇಳಕ್ಕೆ ಬರಲ್ಲ. ಓಕೆ, ಸ್ವಲ್ಪ ನಮಗೆ ಸಾಮಾನ್ಯ ಜ್ಞಾನ ಬೇಕಲ್ಲ, ಸ್ವಲ್ಪ ಆದರೂ ಆಲೋಚನೆ ಮಾಡಬೇಕಲ್ಲ ನಾವು. ಹೌದು, ಏನು ಪ್ರಯೋಜನ, ಎಲ್ಲಿ ನನಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡ್ರೆ ನಾವು ಇದನ್ನು ಮುಂದೆ ಮುಂದೆ ಮಾತಾಡ್ಬೋದು. ಅದು ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅದನ್ನೇ ಕೇಳ್ತಾ ಇದ್ದೀನಿ ನಾನು. ನೀನು ಒಂದು ವೇಳೆ ಈ ಇನ್ಕಾರ್ನೇಷನ್ ಬಗ್ಗೆ ತಿಳ್ಕೊಂಡ್ರೆ, ರೀಇನ್ಕಾರ್ನೇಷನ್ ಬಗ್ಗೆ ತಿಳ್ಕೊಂಡ್ರೆ ನಿನಗೆ ಆಗ್ತಕ್ಕಂಥ ಪ್ರಯೋಜನ ಏನು? ಪ್ರಯೋಜನನೇ ಇಲ್ಲ ಅಂತ ಅನ್ಬೋದು. ನಥಿಂಗ್. ಸೊ ಇವಾಗ ಪ್ರಯೋಜನನೇ ಇಲ್ಲ ಅಂತ ಅಂದಾಗ ಮತ್ತೆ ಇಲ್ಲಿ ಹಲವಾರು ಕ್ವಶನ್ಗಳು ಬರುತ್ತೆ ಹೇಳ್ಬೇಕಂದ್ರೆ. ಇವಾಗ ನಮ್ಮ ಹುಟ್ಟು ಮತ್ತೆ ಸಾವು ಅನ್ನೋದೇನು ಇದೆಯಲ್ಲ, ನಾನು ಹುಡ್ತಾ ಇದ್ದೀನಿ ಅಂತ ಹೇಳಿ ಅಂದಾಗ ಹುಟ್ಟು ಮತ್ತೆ ಸಾವಿನ ಮಧ್ಯೆ ಒಂದು ಪ್ರೊಸೆಸ್ ಇದೆ ಆ್ಯಕ್ಚುಲಿ. ಓಕೆನಾ? ಸಾಯಬೇಕಾದ್ರೆ ಕೆಲವೊಂದು ಗರುಡ ಪುರಾಣಗಳಲ್ಲೂ ಕೂಡ ಹೇಳಿದ್ದಾರೆ, ಅದು ಇಟ್ಸ್ ಅ ಪ್ರೊಸೆಸ್. ಸಾಯ್ತಾ ಇದ್ದೀನಿ ಅಂದರೆ ಇಟ್ಸ್ ಅ ಪ್ರೊಸೆಸ್. ನಮಗೆ ಅದನ್ನು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಬಾಡಿ ವೆಕೇಟ್ ಮಾಡ್ದ ಅಷ್ಟೇ ಅಂತ ಹೇಳಿ ಅಂತೀವಿ ಆ್ಯಕ್ಚುಲಿ. ಸತ್ತ ಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ ಒಂದು, ಆಮೇಲೆ ಮತ್ತೆ ಬರ್ತ್ ಅಂತ ಹೇಳಿ ತಗೊಂಡಾಗ ನಾನು ಪರ್ಟಿಕ್ಯುಲರ್ ಸೋಲ್ನ ಚೂಸ್ ಮಾಡಿಬಿಟ್ಟು ಈ ಪೇರೆಂಟು ಅಥವಾ ಇನ್ನೊಬ್ಬ ಪೇರೆಂಟು ಅಂತ ಹೇಳ್ಬಿಟ್ಟು ನನ್ನ ಬೇಸ್ಡ್ ಆನ್ ದ ಸಂಸ್ಕಾರ ನಾನು ಚೂಸ್ ಮಾಡ್ತೀನಿ ಅನ್ನೋದನ್ನ ಕೂಡ ಇವತ್ತಿನ ದಿವಸ ನಾವು ಕೇಳಿ ಬರ್ತಾ ಇದೆ ಆ್ಯಕ್ಚುಲಿ. ಅದು ಯಾವ ಥರ ಇರ್ಬೋದು? ಅಸಲು ಹುಟ್ಟು ಸಾವೇ ಇಲ್ಲ ಅಂತಂದಾಗ ಈ ಪ್ರಶ್ನೆಗಿದಿಲ್ಲ. ಬಟ್ ನೀನು ಕೇಳ್ತಾ ಇದೆಯಾ ಆದ ಕಾರಣ ಇನ್ನೂ ಒಂದು ಕ್ಯೂರಿಯಾಸಿಟಿ ಮೇಲೆ ನಾನು ಸ್ವಲ್ಪ ಆಲೋಚನೆ ಮಾಡಿದ್ದೆ. ಅಂದರೆ ಈಗ ಈ ಪ್ರಾಸೆಸ್ ನಾವು ಇಷ್ಟೊತ್ತಿನವ್ರು ಮಾತಾಡಿದ್ವಿ.
ಅಲ್ಲಿ ಹುಟ್ಟು ಇಲ್ಲ ಸಾವು ಇಲ್ಲ. ಸಾವಿಲ್ಲ ಅಂತ ಮಾತಾಡಿದ್ವಿ. ಬಟ್ ಮನಸ್ಸಿದೆ ಅಲ್ಲ, ಹ್ಮ್ ಮನಸ್ಸಿದೆ. ವಾಟ್ ಈಸ್ ಮೈಂಡ್ ಅಂತ ಮಾತಾಡಿದ್ವಿ. ಮೆಮೊರಿ ಇವೆಲ್ಲ ಬರ್ತಾ ಇದೆ, ಮನಸ್ಸಿದೆ, ನಾನು ಇಷ್ಟು ಆಲೋಚನೆ ಮಾಡ್ತೇನೆ, ನನಗೆ ಎಮೋಷನ್ಸ್ ಇದೆ, ನನಗೆ ಭಾವನೆಗಳಿದ್ದಾವೆ, ಹ್ಮ್ ನನಗೆ ದುಃಖ ಆಗುತ್ತೆ, ಸಂತೋಷ ಆಗುತ್ತೆ. ಇವೆಲ್ಲ ಒಂದು ಮಿಶ್ರಣ ಮನಸ್ಸು, ಎಲ್ಲವನ್ನು ಮಾಡ್ತಕ್ಕಂಥದ್ದೇ ಮನಸ್ಸು. ಮತ್ತು ಈ ಮನಸ್ಸು ಎಲ್ಲಿಂದ ಬಂತು? ಇಟ್ಸ್ ಅ ಪಾರ್ಟ್ ಆಫ್ ದ ಯೂನಿವರ್ಸ್. ಅಲ್ಲ, ಯೂನಿವರ್ಸ್ ಇದ್ರೂ ಕೂಡ ಈ ಈ ಈ ಮನಸ್ಸು ಅನ್ನೋದು ಏನು, ಇದು ಹೇಗೆ? ಈಗ ಇದು ಬ್ರೈನ್ ಅಂತ ಹೇಳ್ತೀವಿ ನಾವು. ಓಕೆ, ಇದು ಬ್ರೈನ್. ಓಕೆ, ಈ ಬ್ರೈನಿಂದ ಎಲ್ಲ ಬಾಡಿ ನಡೆಯುತ್ತೆ. ಓಕೆ, ವಾಲಂಟರಿ ಇನ್ವಾಲಂಟರಿ ಆರ್ಗನ್ಸ್ ಎಲ್ಲ ಅದು ಪಾಸ್ ಮಾಡುತ್ತೆ, ಅದೆಲ್ಲ ಮಾಡುತ್ತೆ. ಓಕೆ, ಮತ್ತು ಇದನ್ನು ಕಂಟ್ರೋಲ್ ಮಾಡೋದು ಯಾವುದು? ಯಾಕೆಂದರೆ ನ್ಯೂರೋ ಸರ್ಜನ್ಸ್ ಹೇಳ್ತಾರೆ ಬ್ರೈನಲ್ಲಿ ಎಲ್ಲೂ ಸ್ಟೋರೇಜ್ ಸ್ಪೇಸ್ ಇಲ್ಲ, ಅಲ್ಲಿ ಸ್ಟೋರೇಜ್ ಮಾಡೋಕ್ಕಾಗಿ ಎಲ್ಲೂ ಸ್ಪೇಸ್ ಇಲ್ಲ. ಆಮೇಲೆ ನಿನ್ನ ಒಂದು 5 ಸೆನ್ಸಸ್ ಏನು ಇನ್ಫಾರ್ಮೇಷನ್ ತೊಗೊತಾ ಇದ್ದಾವೆ ಔಟ್ರ್ ವರ್ಲ್ಡಿಂದ, ಅದನ್ನು ಕನ್ವರ್ಟ್ ಮಾಡಿ ಕೊಡ್ತಕ್ಕಂಥ ಸಿಸ್ಟಮ್ ಬ್ರೈನಲ್ಲಿಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಹರೀಶ್ ಕಾಣ್ತಾ ಇದ್ದಾನೆ, ಹರೀಶ್ ಅಂತ ನನಗೆ ತೋರಿಸ್ತಕ್ಕಂಥ ಒಂದು ಸಿಸ್ಟಮ್ ಇಲ್ಲ ಬ್ರೈನ್ನಲ್ಲಿ. ಸೊ ಈ ಈ ಈ ಸೆನ್ಸಸ್ ಮುಖಾಂತರ ನಾನು ಬರೀ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತ ಇದ್ದೀನಿ. ಆ ಇನ್ಫಾರ್ಮೇಷನ್ನ ನನಗೆ ಅರ್ಥೈಸುವಂಗೆ ಹೇಳ್ತಕ್ಕಂಥ ಸಿಸ್ಟಮ್ ಬ್ರೈನಲ್ಲಿಲ್ಲ, ಅದೇನೋ ಬೇರೆ ಇದೆ ಅದು. ಅಂದರೆ ಇವಾಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ಇಲ್ಲಿ ಇನ್ಫಾರ್ಮೇಷನ್ ಗ್ಯಾದರ್ ಆಗ್ತಾ ಇದೆ, ನಿಮ್ಮ ಇಂಪ್ರೆಷನ್ಸು, ಆಮೇಲೆ ಹಾಕೊಂಡಿರ್ತಕ್ಕಂಥ ಬಟ್ಟೆ, ಕಲರು ಎಲ್ಲ. ಬಟ್ ಅದನ್ನ ನೀವು ಇದೇ ಥರ ಇದೀರಾ ಅಂತ ಹೇಳ್ಬಿಟ್ಟು ಪ್ರೊಸೆಸ್ ಮಾಡೋದು ಬ್ರೈನ್ ಅಲ್ಲ ಅಂತ ಹೇಳ್ತಿದ್ದೀರಾ ನೀವು? ಅಲ್ಲಲ್ಲ, ಬ್ರೈನಲ್ಲಿ ಆ ಸಿಸ್ಟಮ್ ಯಾವುದೂ ಇಲ್ಲ. ಹಾಗಾದರೆ ಅದೇನಿರ್ಬೋದು? ಹಾಂ, ಎಕ್ಸಾಕ್ಟ್ಲಿ, ಅದನ್ನೇ ನಾವು ಮೈಂಡ್ ಅಂತ ಇದೀವಿ ನಾವು. ಅದನ್ನೇ ಮೈಂಡ್ ಅಂತ ಇದೀವಿ. ಓಕೆ, ಸೊ ನನ್ನ 5 ಸೆನ್ಸಸ್ ಥ್ರೂ 5 ಸೆನ್ಸಸ್ ನಾನು ಏನು ಇವಾಗ ಔಟರ್ ವರ್ಲ್ಡಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಷನ್ನ, ಅದನ್ನೆಲ್ಲ ಕರೆಕ್ಟ್ ಮಾಡಿ ನನಗೆ ಅರ್ಥ ಆಗಂಗೆ ಹೇಳ್ತಕ್ಕಂಥದ್ದು ಬ್ರೈನ್, ಮೈಂಡ್. ಓಕೆ, ಸೊ ಯಾರಿಗೆ ಅರ್ಥ ಮಾಡಿಸುತ್ತೆ ಅದು? ಈಗ ಮೈಂಡ್ ಒಂದೇ ಇರೋದು. ನಾನು ಮೈಂಡಾ ಅಥವಾ ಬಾಡಿನಾ ಅಥವಾ ಸೋಲಾ ಅಂತ ನೋಡಿಕೊಂಡಾಗ, ಈಗ ನಾನು 5 ಸೆನ್ಸಸ್ ಮುಖಾಂತರ ಕಲೆಕ್ಟ್ ಮಾಡ್ತಕ್ಕಂಥ ಇನ್ಫಾರ್ಮೇಷನ್ನ ಯಾರಿಗೆ ಅರ್ಥ ಮಾಡಿಸ್ತಾರೆ? ಎಂಟೈರ್ ಯೂನಿವರ್ಸ್ ಒಳಗಡೆ ನಾನು ಅಂತ ಹೇಳಿ ನಾವು ಪ್ರೀವಿಯಸ್ ಡಿಸ್ಕಷನ್ ಮಾಡ್ತಾ ಇದ್ದಾಗ ನಾನು ಸೋಲ್ ಅಂತ ಹೇಳಿ ಅದಲ್ಲ, ಅದು ಬಿಟ್ಬಿಡು. ನಾನು ಸೋಲು, ಮೈಂಡು, ಬಾಡಿ ಬಿಟ್ಬೇಡ. ಈಗ ನೀನು ವರ್ಲ್ಡ್, ಇವಾಗ ಏನು ಪ್ರಪಂಚ ನೋಡ್ತಾ ಇದ್ದೀನಿ, ಓಕೆ, ಈ ಪ್ರಪಂಚನ ನೋಡಿದಂಥ ನೀನು, ನಿನ್ನ ಬ್ರೈನು ನಿನಗೆ ಅರ್ಥ ಮಾಡಿಸ್ತಾ ಇಲ್ಲ ಅಂತಂದರೆ, ನಿನ್ನ ಮೈಂಡು ಈ ಒಂದು ಸೆನ್ಸಸ್ ಮುಖಾಂತರ ಅರ್ಥ ಮಾಡಿಸ್ತಾ ಇದೆ ಅಂದರೆ, ಈ ಸೆನ್ಸಸ್ ಯಾರು, ಈ ಮೈಂಡ್ ಯಾರು, ಯಾರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ? ಈಗ ಇಬ್ಬರಿದ್ರೆ ಒಬ್ರಿಗೆ ಅರ್ಥ ಮಾಡಿಸ್ಬೋದು. ನೀವು ನನಗೆ ಅರ್ಥ ಮಾಡಿಸ್ಬೋದು, ನಾನೇನು ಇಬ್ಬರಿದ್ವಿ, ಈ ಥರ ಏನಾನ ಕ್ವಶನ್ ಕೇಳಿದ್ರೆ ನಂಗೆ ಅರ್ಥ ಮಾಡಿಸ್ಬೋದು. ಇರೋದು ಒಂದೇ ಅಂದಾಗ ಇಲ್ಲಿ ಆ ಸೆನ್ಸ್ ಮಾಡೋರು ಯಾರು, ಅದನ್ನು ಅರ್ಥ ಮಾಡ್ಕೊಳ್ಳೋರು ಯಾರು, ಅದನ್ನು ಅರ್ಥ ಮಾಡಿಸೋರು ಯಾರು? ಎಲ್ಲ ಒಂದೇ ಅಲ್ಲ, ಅದು ಹೆಂಗೆ ಎಲ್ಲ ಒಂದೇ ಹೆಂಗಾಗುತ್ತೆ ಅದು? ಈಗ ಫಾರ್ ಎಕ್ಸಾಂಪಲ್, ಆಗ ಒಂದೇ ಆಗಿದ್ದರೆ ಎಲ್ಲ ಅರ್ಥ ಆಗ್ಬೇಕಾಗಿತ್ತು. ನನಗೆ ನೀನು ಯಾವುದೋ ಒಂದು ಚೈನೀಸ್ ಲ್ಯಾಂಗ್ವೇಜ್ ಮಾತಾಡಿದೆ ಅಂತ ನನಗೆ ಅರ್ಥ ಆಗ್ಬೇಕಾಗಿತ್ತು. ಹಂಗೆಲ್ಲ ಅರ್ಥ ಆಗ್ತಾ ಇಲ್ಲ ನನಗೆ. ಆ ಇಂಪ್ರೆಷನ್ ನನ್ನ ಹತ್ರ ಇಲ್ಲ, ಆ ಒಂದು ಲ್ಯಾಂಗ್ವೇಜ್ ಪ್ಯಾಟರ್ನ್ ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಅದನ್ನೇ ಕೇಳ್ತಿದ್ದೀನಿ. ನಾನು ಒಂದು ಅರ್ಥ ಆಗಿ ಇನ್ನೊಂದು ಅರ್ಥ ಆಗದೆ ಇರತಕ್ಕಂಥದ್ದು, ಆ ಅರ್ಥವನ್ನು ಅರ್ಥ ಮಾಡಿಸ್ತಕ್ಕಂಥವ್ರು ಯಾರು? ಯಾರಿಗೆ ಅರ್ಥ ಇರೋದು ಒಂದೇ ಒಂದು ಎನರ್ಜಿ ಅಂದಾಗ ಯಾರಿಗೆ ಅರ್ಥ ಮಾಡಿಸ್ಬೇಕು? ಸೊ ಇಲ್ಲಿ ಸ್ವಲ್ಪ ಒಂದು ಟ್ರಿಕ್ಕಿ ಕ್ವಶನ್ಸ್ ಇದೆ ಇಲ್ಲಿ. ಏನೋ ಸಮಥಿಂಗ್ ಇಸ್ ಟ್ರಿಕ್ಕಿ, ಏನೋ ಇದೆ ಟ್ರಿಕ್ಕಿ ಇಲ್ಲಿ ಯಾರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನು ನಾವು ಮೈಂಡ್ ಅಂತ ಅಂದ್ಕೊಂಡು, ಒಂದು ಮನಸ್ಸು ಅಂತ ಅಂದ್ಕೊಂಡ್ರೆ, ಸೊ ನೀನು ಕೇಳೋ ಒಂದು ಪ್ರಶ್ನೆನ ತಗೊಂಡ್ರೆ ಆ್ಯಕ್ಚುಲಿ ಇದು ನನಗೆ ಅಷ್ಟು ಸಮಂಜಸ ಅನ್ನಿಸ್ತಾ ಇಲ್ಲ. ಆದರೆ ಒಂದು ಇರ್ಬೋದೇನೋ ಒಂದು ಪಾಸಿಬಿಲಿಟೀಸ್ ಅಂತಂದು ಹೇಳ್ಬಿಟ್ಟು ನಾನು ಆಲೋಚನೆ ಮಾಡಿದಾಗ, ಈ ಒಂದು ಬರ್ತ್ ಆದಮೇಲೆ ಒಂದು 2-3 ಇಯರ್ಸ್ಗೆ ಮೆಮೊರಿ ಸ್ಟಾರ್ಟ್ ಆಗುತ್ತಲ್ಲ, ಆ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ಆಗೋವರೆಗೆ ಏನು ಕಲೆಕ್ಷನ್ ಆಫ್ ಮೆಮೊರಿ ಇರುತ್ತೆ ನಿಮ್ಮದು, ಆ ಕಲೆಕ್ಷನ್ ಆಫ್ ಮೆಮೊರಿ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿರುತ್ತೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿರುತ್ತೆ. ಸೊ ಬರ್ತ್ ತಗೊಳ್ಳೋದು ಆ ಮೆಮೊರಿನ, ಯಾಕೆಂದರೆ ಅದು ಅದಕ್ಕೆ ಫಾರ್ ಎಕ್ಸಾಂಪಲ್, ಈ ಒಂದು ಲೈಫಲ್ಲಿ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಇದ್ದವು ನಿನಗೆ ಅಂತ ಅಂದ್ಕೊ. ಓಕೆ, ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಯಾರಿಗಿರ್ತವೆ? ನನ್ನ ಮೈಂಡಿಗೆ.
ನನ್ನ ಬಾಡಿಗೆ ಏನಿರಲ್ಲ, ಹೌದು. ಬಾಡಿಗೆ ಏನಿರಲ್ಲ ಬಾಡಿಗೆ. ಆಮೇಲೆ ಸೋಲ್ಗೂ ಏನಿರಲ್ಲ. ಹ್ಮ್. ಯಾಕೆ ಅಂತಂದರೆ ಸೋಲು ಎಲ್ಲ ತಾನೇ ಇದ್ದಾಗ ತನಗೆ, ಈಗ ಫಾರ್ ಎಕ್ಸಾಂಪಲ್ ಈ ಬೆಂಗಳೂರೇ ನಿಂದು ಅಂತ ಅಂದ್ಕೋ. ಹ್ಮ್. ಇನ್ನು ನೀನು ನನಗೆ ಇಲ್ಲಿ 60-40 ಸೈಟ್ ಇದೆ, ಇಲ್ಲಿ 80-50 ಸೈಟ್ ಇದೆ ಅಂತ ಹೇಳ್ತೀಯ, ಬೆಂಗಳೂರೇ ನಂದು ಅಂತ. ನಿಂದೆ ಅಂದಾಗ ಸೈಟ್ನ, ಇವಾಗ ನಿನ್ನ ಸೈಟ್ನ ಹೇಳ್ತಾ ಇದೀಯ ಅಂತಂದರೆ ಬೇರೆ ಯಾರ್ದೋ ಇದೆ, ಅದರಲ್ಲಿ ಒಳಗಡೆ ನಂದಿದೆ ಅಂತ ಹೇಳ್ತೀನಿ. ಟೋಟಲಿ ನಿಂದೆ ಆದಾಗ ನೀನು ಹೇಳೋ ಕೆಲಸ ಇಲ್ಲ. ಹೌದಾ? ಅದೇ ರೀತಿಯಾಗಿ ಆತ್ಮ ಅಂತಂದು ಬಂದಾಗ ಟೋಟಲಿ ಎಲ್ಲವೂ ಒಂದೇ ಆದಾಗ ಇನ್ನು ಆತ್ಮಕ್ಕೆ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಏನು, ಫುಲ್ಫಿಲ್ಡ್ ಡಿಸೈರ್ಸ್ ಏನು, ಎಲ್ಲಿಂದ ಬರುತ್ತೆ? ಏನು ನಮಗೆ ಈ ಡಿಸೈರ್ಸ್ ಅಂತ ಬಂದದ್ದು ಮೈಂಡಿಂದ ಬರಬೇಕು ನಮಗೆ. ಓಕೆ. ಸೊ ಆ ಡಿಸೈರ್ಸ್ ಕೂಡ ಸ್ವಂತದ್ದಲ್ಲ, ಕಂಪ್ಯಾರಿಟಿವ್ಲಿ ಬಂದಿರತಕ್ಕಂಥದ್ದು. ಓಕೆ, ನನಗಿಂಥದ್ದು ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಂದರೆ ನನ್ನ ಸ್ವಂತದ್ದಲ್ಲ ಅದು. ಇಟ್ ಇಸ್ ಎ ಕಂಪ್ಯಾರಿಟಿವ್. ನಾನು ಇನ್ನೊಬ್ಬರನ್ನ ನೋಡಿನೋ ನನಗೆ ಇದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ, ಇದು ಬೇಕು ನನಗೆ, ಇದು ಬೇಕು ನನಗೆ, ಇದು ಬೇಕು ನನಗೆ ಅಂತ ಕೇಳ್ತಾ ಇದ್ದೀನಿ ಅಂದರೆ ಆಗಲೇ ಅದಿದೆ. ಹೌದಾ? ಹೌದು. ಅಸಲು ಈ ಪ್ರಪಂಚದಲ್ಲಿ ಇಲ್ಲದೆ ಇರೋದು ಯಾವ್ದನ್ನು ಕೇಳೋದಕ್ಕೂ ಬರಲ್ಲ. ಬಿಕಾಸ್ ಆಲ್ರೆಡಿ ಪ್ರಪಂಚದಲ್ಲಿ ಇದ್ದದ್ದನ್ನು ನೀನು ನೋಡ್ತೀಯ. ನೋಡಿದಾಗ ನಿನಗೊಂದು ಕೋರಿಕೆ ಬರುತ್ತೆ, ನನಗೆ ಅದು ಬೇಕಪ್ಪ. ಸೊ ಅದು ತೀರದೇ ಇಲ್ಲ ಅಂತ ಅನ್ಕೋ. ನೀನು ಎಂಟೈರ್ ಲೈಫ್ನಲ್ಲಿ ಏನು ಸ್ಟ್ರಗಲ್ ಮಾಡಿದ್ರು ಅದು ನಿನಗೆ ಫುಲ್ಫಿಲ್ ಆಗಲಿಲ್ಲ ಆ ಡಿಸೈರ್ ಅಂತ ಅನ್ಕೋ. ಅವಾಗ ಏನಾಗುತ್ತೆ, ಆ ಅನ್ಫುಲ್ಫಿಲ್ಡ್ ಡಿಸೈರು ನಿನ್ನ ಕಡೆ ಉಳ್ಕೊಳುತ್ತೆ. ಅದು ಎಲ್ಲಿ ಉಳ್ಕೊಳುತ್ತೆ? ನಿನ್ನ ಮನಸ್ಸಲ್ಲಿ ಉಳ್ಕೊಳುತ್ತೆ. ಆ ಮನಸ್ಸೆಲ್ಲಿದೆ? ಎಲ್ಲೋ ಇದೆ. ಅದು ಎಲ್ಲಿರ್ಬೋದು? ಅದು ಎಲ್ಲಿದೆ ಗೊತ್ತಿಲ್ಲ, ಇದೆ. ಸೊ ನೆಕ್ಸ್ಟ್ ಏನಾದರೂ, ಇವಾಗ ನೀನು ಹೇಳಿದೆ ಇಂಥ ತಂದೆ ತಾಯಿಗಳು ಹುಟ್ಟಬೇಕು, ಇಂಥ ಪರಿಸ್ಥಿತಿಯಲ್ಲಿ ಹುಟ್ಟಬೇಕು, ಇಂಥ ಪರಿಸರದಲ್ಲಿ ಹುಟ್ಟಬೇಕು ಅಂತ ಏನಾದರೂ ಆಲೋಚನೆ ಮಾಡಿದ್ರೆ ಆ ಮನಸ್ಸು ಆಲೋಚನೆ ಮಾಡಬೇಕು. ಆ ಮನಸ್ಸು ಆಲೋಚನೆ ಮಾಡೋದನ್ನು ಅಲ್ಲಿನ ಸಂಸ್ಕಾರ ಅನ್ನೋದು ಒಂದು ಆ್ಯಡ್ ಆಗಿದೆ ಆ್ಯಕ್ಚುಲಿ. ಆ ಸಂಸ್ಕಾರ, ಯಾವ ಸಂಸ್ಕಾರ ನಾನು ಪಡೆದಿರ್ತೀನೋ ಅದ್ರ ಮೇಲೆ. ಯಾವುದೇ ಸಂಸ್ಕಾರ ಇಲ್ಲಿ, ಯಾರಿಗೆ ಸಂಸ್ಕಾರ? ಮನಸ್ಸಿಗೆ. ಮತ್ತು ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಇರೋದು ಒಂದು ಮನಸ್ಸಿಗೆ ಸಂಸ್ಕಾರ ಇರುತ್ತೆ, ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಇರ್ತವೆ, ಎಲ್ಲವಲ್ಲೇ ಇರ್ತವೆ, ಕೋರಿಕೆಗಳು, ಸಂಸ್ಕಾರಗಳು ಎಲ್ಲ ಅದಕ್ಕೆ ಇರ್ತವೆ. ನೀನು ಸಂಸ್ಕಾರ ಬೇರೆ, ಮನಸ್ಸು ಬೇರೆ, ಕೋರಿಕೆಗಳು ಬೇರೆ ಇಲ್ಲಲ್ಲ, ಇದಾವ? ಇಲ್ಲ. ಅದು ಒಂದು ಮನಸ್ಸು ಅಂದಾಗ ಅದರಲ್ಲೇ ಸಂಸ್ಕಾರಗಳು ಬೇರೆ ಇದ್ರೆ ಅದಕ್ಕೊಂದು ಮತ್ತೆ ಎಂಟಿಟಿ ಇರಬೇಕಾಗುತ್ತೆ ಸಪ್ರೇಟ್ ಆಗಿ. ಸಂಸ್ಕಾರಕ್ಕೊಂದು ಎಂಟಿಟಿ ಇರಬೇಕು, ಕೋರಿಕೆಗಳಿಗೊಂದು ಎಂಟಿಟಿ ಇರಬೇಕು. ಇಟ್ಸ್ ಅ ಕಲೆಕ್ಟಿವ್ ಎಂಟಿಟಿ, ಒಂದು ಸಿಂಗಲ್ ಎಂಟಿಟಿ ಅಂತ ಅನ್ಬೋದು. ಏನು ಅದನ್ನು ನಾವು ಫಸ್ಟು ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಏನು ಕಲೆಕ್ಟಿವ್ ಎಂಟಿಟಿ ಇರುತ್ತಾ, ಸಿಂಗಲ್ ಎಂಟಿಟಿ ಇರುತ್ತಾ? ಅಂದರೆ ಕೋರಿಕೆನೇ ಒಂದು ಸಪ್ರೇಟ್ ಫೈಲು. ಓಕೆ, ಆ ಮೆಮೊರಿಯಲ್ಲಿ ಮತ್ತೆ ಸಪ್ರೇಟ್ ಫೈಲ್. ಸಂಸ್ಕಾರ ಅನ್ನೋದೇ ಒಂದು ಸಪ್ರೇಟ್ ಫೈಲು. ಆಮೇಲೆ ಈ ಜನ್ಮದಲ್ಲಿ ಕಲ್ತಿರ್ತಕ್ಕಂಥ ವಿದ್ಯೆಗಳೇ ಸಪ್ರೇಟ್ ಫೈಲು. ಮತ್ತು ಇವಾಗ ನೀವು ಹೇಳಿದ್ರಲ್ಲ, ಇವಾಗ ಯಾರೋ ಒಂದು ಮಗು, 3 ವರ್ಷದ ಮಗು ಒಳ್ಳೆ ಚೆನ್ನಾಗಿ ಹಾಡುತ್ತಪ್ಪ ಅಂದರೆ ಯಾವನೋ ಹಿಂದಿನ ಜನ್ಮದಲ್ಲಿ ಒಬ್ಬ ಒಳ್ಳೆ ಸಿಂಗರು ಏನೋ ಆಗಿರಬೇಕು. ಆ ಫೈಲ್ ಮತ್ತೆ ಇಲ್ಲಿ ಅವ್ರಿಗೆ ಜಾಯಿಂಟ್ ಆಗಿರಬೇಕು. ಹಾಗಾದರೆ ಅವ್ರಿಗೆ ಸಪ್ರೇಟ್ ಆಗಿ ನಮಗೆಲ್ಲ ಫೈಲ್ಸ್ ಇರಬೇಕು. ನಮಗೆ ಐದರ್ ಅದನ್ನಾದರೂ ಒಪ್ಪಬೇಕು ನಾವು, ಇಲ್ಲ ಮೈಂಡಲ್ಲೇ ಎಲ್ಲ ಫೈಲ್ಸ್ ಇದಾವಂತನಾದ್ರೂ ಒಪ್ಪಬೇಕು. ಒಪ್ಪಿಕೊಟ್ಟಾಗ ನನಗೆ ಮತ್ತೆ ಜನ್ಮ ತಗೊಳ್ಳೋಂಥ ಪರಿಸ್ಥಿತಿ ಅಂತಂದರೆ ನನಗೆ ಅಂತಂದಾಗ ಮನಸ್ಸಿಗೆ. ಸೊ ಮನಸ್ಸು ಚೂಸ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಜನ್ಮ ತಗೊತೀನಿ ಅಂತ, ಸರಿ ಆಯ್ತಪ್ಪ. ಈಗ ಒಂದು ಸಿನಿಮಾನ ಭಾಳ ಚೆನ್ನಾಗಿದೆ ಅಂತ ಎಷ್ಟು ಸಲ ನೋಡ್ಬೋದು ಹರೀಶ್? 3 ಟೈಮ್ ನೋಡ್ಬೋದು ಆ್ಯಕ್ಚುಲಿ. ಬೇಡ, ಒಂದು 7 ಸಲ. ನಾನು ಮಯೂರ, ನಮ್ಮ ರಾಜ್ಕುಮಾರ್ ಅವ್ರದ್ದು 7 ಸಲ ನೋಡಿದ್ದೆ. ಓಕೆ, ಸೊ 7 ಸಲ ನೋಡೋಣ ಅಂತ ಅಂದ್ಕೊ. ಬೇಡ, ಇನ್ನೂ ವೀರಾಭಿಮಾನ ಅಂದ್ರೆ 10 ಸಲನೋ 20 ಸಲ ನೋಡೋಣ ಅಂತ ಅಂದ್ಕೊ. ಆಮೇಲೆ ಮತ್ತೆ ನೋಡಿದ್ರೆ ಅದೇ ಸೇಮ್ ಅದೇನಾ ಅಂತ ಅನ್ಸುತ್ತೆ. ಹೌದಾ? ಸರಿ, ಅದನ್ನು ಆಲೋಚನೆ ಮಾಡೋಣ. ಈಗ ಮೈಂಡ್ ಒಂದು ಕಡೆ ಎಲ್ಲೋ ಇದೆ, ಅದು ಜನ್ಮಗಳನ್ನು ತಗೊತಾ ಇದೆ ಅಂತ ಅಂದ್ಕೊ. ಅದಕ್ಕಿನ್ನೂ ಏನೇನೋ ಬೇಕು, ಡಿಸೈರ್ ನೋಡಿ, ಅದು ಡಿಸೈರ್ಸ್ ಎಲ್ಲ ಇರ್ತವೆ ಅಂತ ಅಂದ್ಕೊ. ಅದು ಜನ್ಮ ತೊಗೊಳುತ್ತೆ ಅಂತ ಅಂದ್ಕೊ. ಮತ್ತೆ ಜನ್ಮ ತೊಗೊಂತು, ಮತ್ತೆ ಅಗೇನ್ ಮತ್ತೆ ಈ ಜನ್ಮದಲ್ಲಿ ಮತ್ತೆ ಡಿಸೈರ್ಸ್ ಕಲೆಕ್ಟ್ ಆಯ್ತಾ? ಹಿಂದಿನ ಜನ್ಮದಲ್ಲಿ ಡಿಸೈರ್ಸ್ ಇತ್ತು, ತೊಗೊಂಡು ಬಂತು. ಆ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಮತ್ತೆ ಏನೋ ನೋಡ್ತಾ ಮತ್ತೆ ಇವಾಗೆಲ್ಲ ಪ್ರಪಂಚನ ಚೇಂಜ್ ಆಗಿದೆ. ಆ ಡಿಸೈರ್ ಚೇಂಜ್ ಆಗಿರ್ಬೋದು ಅಲ್ಲ, ಡಿಸೈರ್ಸ್ ಅಲ್ಲ, ಇವಾಗ ಮತ್ತೆ ಹೊಸ ಪ್ರಪಂಚ ಚೇಂಜ್ ಆಗಿದೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ತಾತನೇ ನೀನು ಹುಟ್ಟಿದೆ ಅಂತ ಅಂದ್ಕೊಂಡು, ನಿಮ್ಮ ತಾತನ ಕಾಲದಲ್ಲಿ ಕಾರ್ಗಳಿಲ್ಲ, ಓಕೆ, ಕಂಪ್ಯೂಟರ್ಸ್ ಇಲ್ಲ, ಟೆಕ್ನಾಲಜಿ ಇಲ್ಲ, ಫ್ಲೈಟ್ಸ್ ಇಲ್ಲ,
ಓಕೆ ಅಂದ್ಕೋ, ಸುಮ್ಮನೆ ನಾನು ಹೇಳ್ತಾ ಇರೋದು. ಓಕೆ. ಹಾಂ, ಆಗಿನ ಹಳ್ಳಿಯಲ್ಲೇ ಇದ್ರು ಅಂತ ಅಂದ್ಕೋ. ಇವಾಗ ನೀನು ಪ್ರಪಂಚ ನೋಡ್ದ, ಇವಾಗ ಎಲ್ಲ ಇದೆ. ಅವತ್ತಿನ ಡಿಸೈರ್ಸ್ಗೂ ಭಾಳ ಚಿಕ್ಕ ಚಿಕ್ಕ ಡಿಸೈರ್ಸ್ ಇದ್ವು ಅಂತ ಅಂದ್ಕೋ. ಹ್ಮ್. ಆ ಡಿಸೈರ್ ಇಟ್ಕೊಂಡೆ ಮತ್ತೆ ನೀನು ಜನ್ಮ ತಗೊಂಡೆ ಅಂತ ಅಂದ್ಕೋ. ಸೊ ಇವತ್ತು ಜನ್ಮ ತಗೊಂಡ್ಮೇಲೆ ಇವತ್ತು ಹೊರಗಿನ ಪ್ರಪಂಚ ನೋಡ್ತಾ ಇದೆಯಾ, ಮತ್ತೆ ಇವತ್ತು ಎಷ್ಟು ಡಿಸೈರ್ಸ್ ಬರ್ಬೇಕು ಮತ್ತೆ ನಿನಗೆ, ಇನ್ನು ಮತ್ತೆ ಉಟ್ಕೊಳ್ಳುತ್ತೆ. ಮತ್ತೆ ಉಟ್ಕೊಳ್ಳುತ್ತೆ. ಸೊ ನೀನು ಮತ್ತೆ ವಾಪಸ್ ಬರ್ಬೇಕು, ಮತ್ತೆ ಮತ್ತೆ ಜನ್ಮ ತಗೋಬೇಕು, ಮತ್ತೆ ವಾಪಸ್ ಬರ್ಬೇಕು, ಮತ್ತೆ ಜನ್ಮ ತಗೋಬೇಕು. ಎಷ್ಟು ಸಲ ಬರ್ತೀಯಾ, ಎಷ್ಟು ಸಲ ತಗೊಂತೀಯ, ಎಷ್ಟು ಸಲ ಅನುಭವಿಸ್ತೀಯ, ನಿನಗೆ ಬೋರ್ ಆಗಲ್ವಾ? ಒಂದು ಪಾಯಿಂಟ್ ಅಲ್ಲಿ ಬೋರ್ ಆಗ್ಬೋದೇನೋ. ಯಾಕಂದ್ರೆ ಆ ಡಿಸೈರ್ ಫುಲ್ಫಿಲ್ ಆಗೋದು ಯಾವಾಗಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಅಲ್ಲ, ಫುಲ್ಫಿಲ್ ಇರಲಿ ಏನಾಗುತ್ತೆ ಇವಾಗ ನೋಡಿ, ಈಗ ನಿಮ್ಮ ತಾತ ಮುತ್ತಾತನ ಡಿಸೈರ್ಸ್ ಇದ್ವು ಅಂತ ಅಂದ್ಕೊ. ನಿನಗೆ ಅವತ್ತಿನ ಒಂದು ಹಳ್ಳಿಯಲ್ಲಿ ಅದರಲ್ಲಿ ಇರ್ತಕ್ಕಂಥ ಚಿಕ್ಕ ಡಿಸೈರ್ಸ್ ಇವತ್ತು ನೀನು ಜನ್ಮ ತಗೊಂಡ ತಕ್ಷಣ ಆ ಡಿಸೈರ್ಸ್ ಕೇರ್ಲೆಸ್ ಆಗೋಗ್ಬಿಡುತ್ತೆ. ಅದನ್ನ ಇಟ್ಕೊಂಡು ಬಂದಿರ್ತೀಯ ನೀನೀಗ, ಅದನ್ನ ಇಟ್ಕೊಂಡೆ ಬಂದಿರ್ತೀಯ ಅಂತ ಅಂದ್ಕೋ. ಇಲ್ಲಿ ಬಂದ್ಮೇಲೆ ಆ ಡಿಸೈರ್ಸ್ನ ಮರ್ತೇ ಬಿಡ್ತೇನೆ ನಾನು, ಅಂದ್ರೆ ಆ ಡಿಸೈರ್ಸ್ ಹಂಗೆ ಉಳ್ಕೊಂಡು ನಿನ್ನ ಹತ್ರ. ಹೌದಾ? ಹೌದು. ಆ ಡಿಸೈರ್ಸ್ನ ಉಳಿಸ್ಬಿಟ್ಟು, ಯಾಕೆಂದ್ರೆ ಅದು ನಿನಗೆ ಕೇರ್ಲೆಸ್ ಆಗೋಗ್ಬಿಡುತ್ತೆ. ನನಗೆ ಬೇಡಪ್ಪ ಅಂತ ಅನಿಸ್ತು, ಕೇರ್ಲೆಸ್ ಆಗೋಯ್ತು. ಮತ್ತೆ ಈ ಹೊಸ ಡಿಸೈರ್ಸ್ ಬಂದರು ಅಂದ್ರೆ ನಿನ್ನ ಪೈಲಪ್ ಆಗ್ತಾ ಇದೆ. ಹೌದಾ? ನಿನ್ನ ಫೈಲಲ್ಲಿ ಸೊ ಪೈಲಪ್ ಆಗ್ತಾನೇ ಹೋಗುತ್ತೆ. ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಫೈಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಹೌದು. ಈವನ್ ನೀನು ಎಂಥ ದೊಡ್ಡ ಶ್ರೀಮಂತ, ಕೋಟಿ ಕೋಟಿ ಇದ್ದಂಥ ಶ್ರೀಮಂತನಿಗೂ ಡಿಸೈರ್ಸ್ ಇರುತ್ತೆ. ಅವ್ರಿಗೆ ತಕ್ಕಂಗೆ ಡಿಸೈರ್ಸ್ ಇರುತ್ತೆ. ಯಾಕೆ ಅವನು ಅಲ್ಲಿಂದ ನೋಡ್ತಾನೆ ಪ್ರಪಂಚನ, ನಾವು ಇಲ್ಲಿಂದ ನೋಡ್ತಾ ಇದೀವಿ. ಅವನು ಇನ್ನೂ ಮೇಲೆ ಎತ್ತರ ಕೇರ್ಬಿಟ್ಟು ನೋಡ್ತಾನೆ ಪ್ರಪಂಚನ, ಅಲ್ಲೂ ಡಿಸೈರ್ಸ್ ಇರ್ತವೆ. ಹೌದು. ಮತ್ತು ಅವನಿಗೂ ಆ ಡಿಸೈರ್ಸ್ ಮತ್ತೆ ಮತ್ತೆ ಹುಡ್ತಾನೆ. ಹೌದಾ? ಅದಕ್ಕೆ ಆಂಧ್ರದಲ್ಲಿ ಅನ್ನಮಾಚಾರ್ಯರು ಒಂದು ಕೀರ್ತನೆ ಜ್ಞಾಪಕ ಆಗುತ್ತೆ ನನಗೆ. ಓಕೆ. ಅವ್ರು ಹೇಳ್ತಾರೆ, ತೆಗೆದು ಪಾಪಮು ತೀರದು ಪುಣ್ಯಮು ನಗಿ ನಗಿ ಕಾಲಮು ನಾಟಕಮು ಅಂತ. ಅಂದರೆ ಈ ಪಾಪ ಪುಣ್ಯ ಅಂದರೆ ಡಿಸೈರ್ಸ್ ಅಂದ್ಕೊಂಬಿಡು ನೀನು. ಯಾಕಂದರೆ ಒಂದು ಡಿಸೈರ್ನ ಫುಲ್ ಮಾಡಬೇಕಾದ್ರೆ ಒಂದು ಪಾಪ ಮಾಡಲೇಬೇಕು, ಅಥವಾ ಇನ್ನೊಬ್ರಿಗೆ ಏನಾದರೂ ಸರ್ವಿಸ್ ಮಾಡಿದ್ರೆ ನೀನು ಪುಣ್ಯ ಬರುತ್ತೆ. ಓಕೆ. ಓಕೆ. ಸಂಕಲ್ಪಗಳು ಏನು ನೀನು ಯಾವುದು ಸಂಕಲ್ಪನೋ ಅದು ಪಾಪಕ್ಕೆ ತಗೊಂಡೋಗುತ್ತೆ. ಇವತ್ತು ನೀನು ಸಂಕಲ್ಪನ ಈಡೇರಿಸ್ಕೊಂಡೆ ಅಂತಂದರೆ ಎಲ್ಲ ಒಂದು ಪಾಪಗಳು ನಿನಗೆ ಆ್ಯಡ್ ಆಗ್ತವೆ. ಓಕೆ. ನಿನ್ನ ಒಂದು ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಬೇಕಾದ್ರೆ ಪಾಪಗಳು ಆ್ಯಡ್ ಆಗ್ತವೆ. ವಿತೌಟ್ ಪಾಪ ಮಾಡಲಾರ್ದಂಗೆ ಯಾರೂ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊಳಕ್ಕಾಗಲ್ಲ. ಒಂದು ಕಡೆ ಪಾಪ ಆ್ಯಡ್ ಆಗುತ್ತೆ. ಆಮೇಲೆ ಯಾರಿಗೂ ಸ್ವಲ್ಪ ಸರ್ವಿಸ್ ಮಾಡ್ತೀಯಾ, ಇನ್ನೊಂದು ಮಾಡ್ತೀಯ, ಇನ್ನೊಂದು ಏನೋ ಮಾಡ್ತೀಯ ಅಂದರೆ ಪುಣ್ಯ ಬರುತ್ತೆ. ಅಂದರೆ ಒಂದು ಕಡೆ ಪಾಪ ಆ್ಯಡ್ ಆಗುತ್ತೆ, ಒಂದು ಕಡೆ ಪುಣ್ಯ ಆ್ಯಡ್ ಆಗುತ್ತೆ. ಸೊ ಏನು ಮಾಡ್ತೀಯಾ, ಅಲ್ಲಿ ಮತ್ತೆ ಹೋಗ್ತೀಯ ನೋಡಿ, ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತೀಯ, ಏನಪ್ಪ ಎಷ್ಟಿದೆ ಬ್ಯಾಲೆನ್ಸು, ಈ ಸಲ ಪುಣ್ಯ ಫುಲ್ ಬ್ಯಾಲೆನ್ಸ್ ಇದೆ ನನಗೆ ಅಂತಂದು ಹೇಳ್ಬಿಟ್ಟು ವಾಪಸ್ ಬರ್ತೀಯ. ಆ ವಾಪಸ್ ಬಂದಾಗ ಅದು ಪಾಪದ ಬ್ಯಾಲೆನ್ಸ್ ಕೂಡ ಇರುತ್ತಲ್ಲ, ಅದು ಸ್ವಲ್ಪ ಪಾಪ ಅನುಭವಿಸ್ಬಿಟ್ಟು ಆ ಪುಣ್ಯವನ್ನು ಫುಲ್ ಎಂಜಾಯ್ ಮಾಡ್ತೀಯ. ಆ ಫುಲ್ ಎಂಜಾಯ್ ಮಾಡ್ಬೇಕಾದ್ರೆ ಮತ್ತೆ ಪಾಪ ಮಾಡ್ತೀಯ, ಏನೆಲ್ಲ ಕೆಲಸಗಳು ಮಾಡ್ತೀಯ. ದುಡ್ಡಿದ್ದಾಗ ಕಣ್ಮುಚ್ಕೊಂಡ್ಬಿಡ್ತೀವ, ದುಡ್ಡಿದ್ದಾಗ ಕಣ್ಣು ಕಾಣಲ್ಲ, ಏನು ಬೇಕಾದ್ರೆ ಮಾಡ್ತೀವಿ. ಅಂದರೆ ಇದನ್ನೇ ಸೊ ಅವಾಗ ಏನಾಗುತ್ತೆ, ಪಾಪ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಇವಾಗೇನಾಯಿತು, ಕಂಪ್ಲೀಟಾಗಿ ಆ ಪುಣ್ಯ ಅನುಭವಿಸ್ಬೇಕಾಗಿರ್ತಕ್ಕಂಥ ಕಾಲದಲ್ಲಿ ಪಾಪ ಮಾಡ್ತೀಯ. ಮತ್ತೆ ಹೋಗ್ತೀಯ ನೋಡ್ತೀಯ, ಓ ಪಾಪ ಇಷ್ಟು ಮಾಡಿಬಿಟ್ಟಿದ್ದಾನೆ, ಜಾಸ್ತಿ ಪಾಪ ಆಗೋಯ್ತು ಅಂತಂದರೆ ಮತ್ತೆ ಜನ್ಮ ತಗೊಂತೀಯ. ಅವಾಗೆಲ್ಲ ಸರ್ವಿಸ್ ಮಾಡ್ತೀಯ, ಮತ್ತೆ ಪುಣ್ಯ ಜಾಸ್ತಿ ಆಗುತ್ತೆ, ಮತ್ತೆ ಪಾಪ ಮತ್ತೆ ಪುಣ್ಯ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಷ್ಟೆ. ಸೊ ಅನ್ನಮಾಚಾರ್ಯರು ಅದನ್ನೇ ಕೇಳ್ತಾರೆ, ಕ್ವಶನ್ ಮಾಡ್ತಾರೆ ಅವರು. ತೆಗೆದು ಪಾಪಂ ಅಂದರೆ ಪಾಪ ಅನ್ನೋದು ಅದು ಮುಗಿಯಲ್ಲ, ತೀರದು ಪುಣ್ಯಮ, ಈ ಪುಣ್ಯನೂ ತೀರೋದಿಲ್ಲ, ಕಂಟಿನ್ಯೂಸ್ ಪ್ರಾಸೆಸ್ ಇದು. ತೆಗೆದು ಪಾಪಮು ತೀರದು ಪುಣ್ಯಮು ನಗಿ ನಗಿ ಕಾಲಮು ನಾಟಕಮು. ಈ ಕಾಲ ಚಕ್ರ ಏನಿದೆ, ಈ ಯೂನಿವರ್ಸಲ್ ಟೈಮ್ ಏನಿದೆ, ಕಾಲ ಭೈರವ ಅಂತ ಏನು ಕರಿತೀವಿ, ಅವನು ನಗುತ್ತಾನಂತೆ. ಏನು ನನ್ನ ಮಕ್ಕಳಪ್ಪ ಇವರು, ಬರೀ ಡಿಸೈರ್ಸ್ ಉಟ್ಕೊಂಡು ಆಗೋದಿಲ್ಲ, ಬರೀ ಪುಣ್ಯ ಅಂತಾರೆ, ಪಾಪ ಅಂತಾರೆ, ಮಕ್ಕಳು ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಎಲ್ಲಿ ಕೆರೆ ನೀರನ್ನು ಕೆರೆಗೆ ಚಲ್ಲಿ ಅನ್ನೋ ತರ ಎಲ್ಲಿಗಿದು ಅಂತ ನಗುತ್ತಾನಂತೆ. ನಗಿ ನಗಿ ಕಾಲಮು ನಾಟಕಮು. ಈ ಒಂದು ನಾಟಕ ಆಡ್ತಕ್ಕಂಥ ನಮ್ಮನ್ನು ನೋಡಿಬಿಟ್ಟು ಕಾಲ ನಗುತ್ತಂತೆ. ಅದೇ ಸಂಸ್ಕಾರ ಅದ್ರ ಬಗ್ಗೆ ಮಾತಾಡಿದ್ವಿ ಆಕ್ಚುಲಿ. ಅದು ಚೂಸ್ ಮಾಡ್ಕೊಳುತ್ತಾ, ಇಲ್ಲಿ ಆತ್ಮನೂ ಅನ್ನಕ್ಕಾಗಲ್ಲ ನನಗೆ, ಅದಕ್ಕೆ ಎನರ್ಜಿ ಅಂತಿರೋ ಅಥವಾ ಅದು ಮೆಮೊರಿ ಅಂತಿರೋ ಗೊತ್ತಿಲ್ಲ.
ಸೊ ಇವಾಗ ನಾವ್ ಏನ್ ಅನ್ಕೋತೀವೋ ಅದನ್ನ ಅನ್ಕೋಬಹುದು ಆಕ್ಚುಲಿ. ಬಟ್ ಚೂಸ್ ಮಾಡ್ಕೊಳ್ಳುತ್ತಾ ಅದೇ ಅಂತ ಹೇಳಿ ಅನ್ಕೋಬಹುದು ಆಕ್ಚುಲಿ ಅದನ್ನ. ನನಗೆ ಇಂಥ ಒಂದು ಡಿಸೈರ್, ಅನ್ಫುಲ್ಫಿಲ್ಡ್ ಡಿಸೈರ್ ಇದೆ ಅಂತ ಅನ್ಕೊಳ್ಳಿ. ಹರೀಶ್, ಒಂದೇ ಆಲೋಚನೆ ಮಾಡೋಣ. ಹ್ಮ್. ಈಗ ನಿಮಗೆ ಅದು ಚೂಸ್ ಮಾಡ್ಕೊಳ್ಳೋದು ಹಂಗೇನಿರಲಿ. ಹ್ಮ್. ಈಗ ನಿನಗೆ ಈ ಜೀವನದಲ್ಲಿ ನಿನಗೆ ಚೂಸ್ ಮಾಡಿಕೊಳ್ಳೋ ಒಂದು ಕೆಪಾಸಿಟಿ ನಿನಗಿತ್ತು ಅಂತ ಅಂದ್ಕೊ. ಹ್ಮ್. ನೀನು ಇಷ್ಟ ಬಂದಂಗೆ ಚೂಸ್ ಮಾಡ್ಕೋಬೋದು ಅನ್ನೋ ಕೆಪಾಸಿಟಿ ನಿಮಗಿದ್ದರೆ, ಆ ಥರ ಒಂದು ಏನಂತ ಅವಕಾಶಗಳಿದ್ದರೆ ನೀನು ಏನು ಬೇಕಾದ್ರೂ ಚೂಸ್ ಮಾಡ್ಕೋಬೋದಲ್ಲ. ಅಂದ್ರೆ ಈ ಜನ್ಮದಲ್ಲಿ ಇಲ್ಲೇ ಇವಾಗಲೇ ಇವಾಗ್ಲೇ ಇತ್ತು ನಿನಗೆ ಚೂಸ್ ಮಾಡ್ಕೊಳ್ಳೋದು ಇತ್ತು ಅಂತ ಅನ್ಕೊ. ನೀನು ಇವಾಗ 1.5 ಲಕ್ಷ ರೂಪಾಯಿ ಸ್ಯಾಲ್ರಿ ಯಾಕೆ ಚೂಸ್ ಮಾಡ್ಕೊಳ್ತೀಯ? ಒಂದು 10 ಕೋಟಿ, 10 ಕೋಟಿ ಎಲ್ಲ ಇನ್ನೂ ಆಲೋಚನೆ ಮಾಡಿ. ಇನ್ನೂ ಎಷ್ಟು ಕೋಟಿ? ಒಂದ್ ದಿವಸಕ್ಕೆ 100 ಕೋಟಿ. 100 ಕೋಟಿನೋ, 1000 ಕೋಟಿನೋ, 1,00,000 ಕೋಟಿನೋ. ಹ್ಮ್. ಆಮೇಲೆ ಎಂಥ ಮನೆ ಚೂಸ್ ಮಾಡ್ಕೊಂತೀಯ? ಅರಮನೆ. ನಿನ್ನಿಷ್ಟ ಚೂಸ್ ಮಾಡ್ಕೊಳ್ಳೋದು ಅಂತ ಒಂದಿದ್ರೆ ಹ್ಮ್. ನೀನು ಯಾವ ರೀತಿ ಚೂಸ್ ಮಾಡ್ಕೊಂತೀಯ? ಹೌದಾ? ಹ್ಮ್. ಅದನ್ನು ಮಾತಾಡೋಣ. ಈಗ ಅದೇ ಮೈಂಡಿಗೆ ಚೂಸ್ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಇತ್ತು ಅಂತ ಅಂದ್ಕೊ, ಒಂದು ಅವಕಾಶ ಇತ್ತು ಅಂತ ಅಂದ್ಕೊ. ಅದು ಇಂಥ ಕೆಲವು ಈ ಥರ ಯಾಕೆ ಹುಡ್ತವೆ? ಚೂಸ್ ಮಾಡ್ಕೊಂಡು ಆರಾಮಾಗಿ ಏನು ಬೇಕಾದ್ರೂ ಚೂಸ್ ಮಾಡ್ಕೋಬೋದಲ್ಲ. ಅದಕ್ಕೆ ನಮ್ಮವ್ರು ಏನು ಹೇಳ್ತಾರೆ ಅಂದರೆ ಹಂಗೆ ಮಾಡಲ್ಲಂತೆ. ಈ ಒಂದು ಬುದ್ಧಿ ಅವಾಗ ಇರಲ್ಲಂತೆ. ಅವಾಗ ಒಂದು ನ್ಯೂಟ್ರಲ್ ಮೈಂಡ್ ಬಂದ್ಬಿಡುತ್ತಂತೆ. ಆ ಮೈಂಡಿಗೆ ಇನ್ನೊಂದು ನ್ಯೂಟ್ರಲ್ ಮೈಂಡ್ ಬರುತ್ತಂತೆ. ಮೈಂಡ್ ಬಂದ್ಬಿಟ್ಟು ಅದು ಬೇಡ, ನಾನು ಇನ್ನೂ ಕಲಿಬೇಕು, ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತಂದು ಹೇಳ್ಬಿಟ್ಟು ಅವಾಗ ಅದು ಪರ್ಫೆಕ್ಟಾಗಿ ಚೂಸ್ ಮಾಡುತ್ತಂತೆ. ತುಂಬ ಕಷ್ಟಗಳು ಚೂಸ್ ಮಾಡುತ್ತಂತೆ, ತುಂಬ ತೊಂದರೆ ಕೊಡೋ ಒಂದು ಫ್ಯಾಮ್ಲಿನ ಚೂಸ್ ಮಾಡುತ್ತಂತೆ. ಇಂಥಲ್ಲೆಲ್ಲ ಅಲ್ಲೆಲ್ಲ ಕಲಿಯೋಕ್ಕೆ ಚಾನ್ಸ್ ಇರುತ್ತಂತೆ. ಓಕೆ, ಅಂದರೆ ಎಷ್ಟು ಶಿಲ್ಲಿಯಾಗಿ ಆಲೋಚನೆ ಮಾಡ್ತಾ ಇದೀವಿ ನಾವು ಅಂತ. ಮೊದಲೇ ಫಸ್ಟ್ ಆಫ್ ಆಲ್ ಇದು ಬುಲ್ಶಿಟ್. ಯಾವುದು? ಈ ಜನ್ಮ ಅನ್ನೋದು ಬುಲ್ಶಿಟ್. ಯಾಕಂದರೆ ಇಟ್ಸ್ ಎ ಲೈಫ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಇದು ಕಂಟಿನ್ಯೂಸ್, ಎಲ್ಲೂ ಕೂಡ ಹುಟ್ಟು ಸಾವು ಇಲ್ಲ, ಕಂಟಿನ್ಯೂಸ್. ಇದು ಎಲ್ಲವರಿಗೆ ಕಂಟಿನ್ಯೂಯಸ್ಸು ಗೊತ್ತಿಲ್ಲ ನಮಗೆ. ಎಂಡ್ಲೆಸ್. ಅದು ಎಂಡ್ಲೆಸ್. ಯಾಕಂದರೆ ಅದಕ್ಕೋಸ್ಕರ ಅನಂತ ಅಂತ ಕರೆದ್ರು, ಆದಿ ಅಂತ್ಯ ಇಲ್ಲದ್ದು ಅಂತ ಕರೆದ್ರು. ಯಾಕೆ ಕರೆದ್ರು ಅಂದರೆ ಅದಕ್ಕೆ ಎಲ್ಲೂ ಆದಿ ಗೊತ್ತಿಲ್ಲ, ಎಲ್ಲೂ ಅಂತ ಗೊತ್ತಿಲ್ಲ. ಆ ಒಂದು ಸಮುದ್ರದಲ್ಲಿ ನಾವು ಹೋಗ್ತಾನೇ ಇದ್ದೀವಿ ಅಷ್ಟೇ. ಅಲ್ಲಿ ನಾನು ಅಂತ ನಾನು ಅಲ್ಲಿ ಯಾಕೆ ಬರುತ್ತೆ? ಸಪ್ರೇಟ್ ಯಾಕೆ ಆಗ್ತದೆ? ಅಲ್ಲಿ ಅದು ಏನಾಗ್ತಾ ಇದೆ ಅದು ನನಗೆ ಇನ್ನೂ ಸಂಶಯ ಇದೆ. ಈಗ ನಾನು ಸಪ್ರೇಟಾಗಿ ಈಗ ಎಂಟೈರು ಎಲ್ಲ ಒಂದೇ ಆತ್ಮ ಇದ್ದಾಗ ನಾನು ಅನ್ನೋದು ಏನದು? ವಾಟ್ ಈಸ್ ದಟ್? ಸೊ ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂದರೆ ಅಲ್ಲಿ ಇಗ್ನೋರೆನ್ಸ್ ಇದೆ ಅಂತ ಹೇಳಿ ಅಂತೀರಾ? ಅದೇ ವಾಟ್ ಈಸ್ ದ ಇಗ್ನೋರೆನ್ಸ್? ಮತ್ತದೇ ಕೇಳ್ತೀನಿ. ಮಾಯ ಅಂದ್ರೇನು? ಇಗ್ನೋರೆನ್ಸ್ ಅಂದ್ರೇನು? ನಾನು ಅಂದ್ರೇನು? ಮೈಂಡ್ ಅಂದ್ರೇನು? ಈ ಒಂದು ನಾನು ಡೀಪಾಗಿ ಅಲ್ಲಿ ರಿಸರ್ಚ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ನನಗೆ ಇಗ್ನೋರೆನ್ಸ್ ಇರ್ಬೋದು ಅಂತ ಅಂತೀರ? ನಮ್ಮ ಹಿರಿಯರು ಇದಕ್ಕೂ ಸೊಲ್ಯೂಷನ್ಸ್ ಎಲ್ಲ ಹೇಳಿದ್ದಾರೆ. ಇದು ಯಾವಾಗ ನಿನಗೆ ಈ ಒಂದು ತಿಳ್ಕೋಬೇಕು ಅಂತ ಬಂದಾಗ ಆಟೋಮೆಟಿಕ್ಕಾಗಿ ನೀನು ಈ ಒಂದು ಪ್ರಾಪಂಚಿಕವಾಗಿರ್ತಕ್ಕಂಥ ಏನು ನೋಡ್ತಾ ಇದೀವಲ್ಲ, ಯಾಕಂದರೆ ಪ್ರತಿದಿನ ನೀನು ಏನು ನೋಡಿದ್ರೂ ಡಿಸೈರ್ಸಾಗೆ ಕ್ರಿಯೇಟ್ ಆಗುತ್ತೆ ನನಗೆ. ಎವ್ರಿ ಡೇ ಐ ವಿಲ್ ಕ್ರಿಯೇಟ್ ಸೋ ಮೆನಿ ಡಿಸೈರ್ಸ್ ಇನ್ ಮೈ ಲೈಫ್. ನಾನು ಒಂದಲ್ಲ, ಇವಾಗ ಒಂದು ಸ್ವಲ್ಪ ಬೇಕು ಅಂದ್ಕೊಂಡ್ರೆ ಡಿಸೈರ್ ಕ್ರಿಯೇಟ್ ಆದಂಗೆ ಆಯ್ತದೆ. ವಾಂಟ್ಸ್, ಏನೇ ವಾಂಟ್ಸ್ ಇರ್ಬೋದು, ಅದೆಲ್ಲವೂ ಡಿಸೈರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾವು ಎಲ್ಲಿವರೆಗೂ ಆ ಡಿಸೈರ್ಸ್ನ ಕಟ್ ಮಾಡದೆ ನಾವು ಇದನ್ನು ಆಲೋಚನೆ ಮಾಡೋಕ್ಕಾಗಲ್ಲ. ಅಂದರೆ ಡಿಸೈರ್ಸ್ ಅನ್ನೋದು ಫುಲ್ ನಿಲ್ಲಾಗಬೇಕು ಅವಾಗ. ಅಲ್ಲಲ್ಲ, ಅದು ಯಾವುದನ್ನು ಕೂಡ ಬಲವಂತವಾಗಿ ನಿಲ್ ಮಾಡಬಾರ್ದು. ಅದರ ಬಗ್ಗೆ ನಿನಗೊಂದು ಅರಿವು ಮೂಡಬೇಕು. ವಾಟ್ ಈಸ್ ಡಿಸೈರ್ಸ್? ಅದು ಹೇಳಿದ್ನಲ್ಲ, ಸಿನಿಮಾ ನೋಡಿದಂಗೆ ಬೋರ್ ಆಗ್ಬೇಕು ನಿನಗೆ, ಅದೇ ಇಂಟ್ರೆಸ್ಟ್ ಬರಬಾರ್ದು. ಇವಾಗ ನಮಗೇನಾಗ್ತಾ ಇದೆ, ಡಿಸೈರ್ಸ್ ನೋಡಿದ್ರೆ ಇಂಟ್ರೆಸ್ಟ್ ಬರ್ತಾ ಇದೆ. ನಮಗೆ ಇಂಟ್ರೆಸ್ಟ್ ಬರಬಾರ್ದು, ಬೋರ್ ಆಗಬೇಕು. ಅದು ಬೋರ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಡಿಸೈರ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ನಮಗೆ ಏನು ಬೋರ್ ಆಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ರೆಸ್ಟೋರೆಂಟಲ್ಲಿ ಚೆನ್ನಾಗಿದೆ, ಆ ರೆಸ್ಟೋರೆಂಟಲ್ಲಿ ಚೆನ್ನಾಗಿದೆ, ಏನು ಕೇಳ್ತೀವಿ? ಅದೇ ಟೇಸ್ಟ್ ಕೇಳುತ್ತೆ. ಅದೇ 6 ರುಚಿಗಳಲ್ಲೇ ಡಿಫ್ರೆಂಟ್ ಎಲ್ಲ ಮಾಡ್ತಾರೆ, ಅದೇ ಟೇಸ್ಟ್ ಕೇಳುತ್ತೆ. ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದೇ ನೀವು ಸ್ವಲ್ಪ ವ್ಯತ್ಯಾಸ. ಸ್ವಲ್ಪ ಅಂದ್ರೇನು? ಇರೋದು 6. ನಾನು ರೆಸ್ಟೋರೆಂಟಿಗೆ ಕೇಳುತ್ತೆ, ಅದು ಅಲ್ಲಿ ಚೆನ್ನಾಗಿತ್ತು, ಇದು ಇಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಈ ಥರ ಪ್ರತಿಯೊಂದು ನಾನು ಡಿಸೈರ್ಸ್ನ ಕ್ರಿಯೇಟ್ ಮಾಡ್ತೀನಿ. ಅಂದರೆ ರೆಸ್ಟೋರೆಂಟ್ಗೆ ಹೋಗೋದು ಏನು ಅಂದ್ಕೊಳ್ತೀವಿ ನಾವು? ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್ ಇತ್ತಿಂದು ಡಿಸೈರ್ ಅಲ್ಲ ಅಂತ. ಈಚ್ ಆ್ಯಂಡ್ ಎವ್ರಿ ಇದು ಕೂಡ ಡಿಸೈರೇ. ಏನು ಒಂದು ಶರ್ಟ್ ತೊಗೋಬೋದು ಡಿಸೈರು, ಒಂದು ಶೂಸ್ ತೊಗೊಳ್ಳೋದು ಡಿಸೈರೇ, ರೆಸ್ಟೋರೆಂಟ್ಗೆ ಹೋಗೋದು ಡಿಸೈರೇ.
ಮಗಳಿಂದ ಸ್ಕೂಲ್ಸಲ್ಲಿ ಒಂದು ಜಾಯಿನ್ ಮಾಡ್ಬೇಕು ಅನ್ನೋದು ಡಿಸೈರೇ, ನಾನು ಹಿಂಗಿರ್ಬೇಕು ಅನ್ನೋದು ಡಿಸೈರೇ, ನಾನು ಇಂಥ ಒಂದು ವೆಹಿಕಲ್ ತೊಗೋಬೇಕು ಅನ್ನೋದು ಡಿಸೈರೇ, ವಾಟ್ ನಾಟ್. ಸೊ ಎವ್ರಿಥಿಂಗ್ ಯಾವುದೇ ತಗೋ ಎಲ್ಲವೂ ಡಿಸೈರ್ಸಲ್ಲೇ ಬರುತ್ತೆ. ಸೊ ಹಿಂಗೆ ಡೇ ಬೈ ಡೇ ಈ ಥರ ಡಿಸೈರ್ಸ್ ಯಾಡ್ ಆಗ್ತಾ 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 ಇದ್ದರೆ ನಮ್ಮ ಮನಸ್ಸೆಲ್ಲ ಆ ಕಡೆನೇ ಇರುತ್ತೆ. ಯಾವಾಗ ಈ ಕಡೆ ತಿರುಗಿಸ್ತೀವಿ ನಾವು? ಇಲ್ಲಿಗೆ ಬರಬೇಕು ಅಂದರೆ ಅದಕ್ಕೆ ಮಾರ್ಗ ಏನಿರ್ಬೋದು ಆ್ಯಕ್ಚುಲಿ? ಯಾಕೆ ಬರಬೇಕು? ಈಗ ಭಾಳ ಜನ ನನಗೆ ಮುಕ್ತಿ ಬೇಕು ಅಂತ ಕೇಳ್ತಾರೆ. ಏನು ಮುಕ್ತಿ ಅಂದರೆ? ಅಲ್ಟಿಮೇಟ್ ಗೋಲ್ ಇಸ್ ಮುಕ್ತಿ ಅಂತ ಹೇಳ್ತಾರೆ. ಮುಕ್ತಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಅಲ್ಲಿ ಏನದು? ವಾಟ್ ಈಸ್ ಮುಕ್ತಿ ಅಂದರೆ? ಸ್ವರ್ಗಲ ಇಲ್ಲ, ಮತ್ತೆ ಹುಟ್ಟೋದಿಲ್ಲ ಅಂತ. ಓಕೆ, ಮತ್ತೆ ಹುಟ್ಟೋದಿಲ್ಲ ನಾನು. ಅದು ಎಲ್ಲಿ ಗ್ಯಾರಂಟಿ ಇದೆ? ಮತ್ತೆ ಹುಟ್ಟಲ್ಲ ಅಂತ ಏನು ಗ್ಯಾರಂಟಿ ಇದೆ? ನೀನು ಹುಟ್ಟೋ ಅಂದರೆ ಗೊತ್ತಿಲ್ಲ, ಮರಣ ಅಂದರೆ ಗೊತ್ತಿಲ್ಲ, ಜೀವನ ಅಂದರೆ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲದೆ ಇದ್ದವನಿಗೆ ಮುಕ್ತಿ ಆಗಬೇಕು. ಈಗ ನೀನು ಮುಕ್ತಿ ಕೇಳ್ತಾ ಇದೆಯಾ ಅಂತಂದರೆ ಈ ಲೈಫ್ ತುಂಬ ಬೋರ್ ಆಗ್ತಾ ಇದೆ ಅಂತ ಲೆಕ್ಕ ನಿನಗೆ. ಬೋರ್ ಆಗ್ತಾ ಇದೆಯಾ ಅಥವಾ ಈ ಲೈಫೇ ನಿನಗೆ ಇಷ್ಟ ಇಲ್ಲಂಗೆ ಆಗ್ತಾ ಇದೆಯಾ? ಅಂದರೆ ಇಲ್ಲಿ ಒಂದು ಫನ್ನಿ ಕ್ವಶನ್ಸ್ ಅಂತ ಅನ್ಬೋದು ಆ್ಯಕ್ಚುಲಿ. ಇವಾಗ ತುಂಬಾ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ತುಂಬಾ ಸಾಲ ಆಗ್ಬಿಟ್ಟಿರುತ್ತೆ, ಭಗವಂತ ನನಗೆ ಮುಕ್ತಿ ಕೊಡಪ್ಪ ಅಂದರೆ ಅಲ್ಲಿ ಅವನಿಗೆ ರಿಚ್ನೆಸ್ನ ಕೊಡಪ್ಪ ಅಂತ ಹೇಳಿ ಕೇಳ್ಕೊಂಡಾಗ ಅವನು ಆ್ಯಕ್ಚುಲಿ ಎಲ್ಲಿಲ್ಲ. ಅಲ್ಲಿ ಮುಕ್ತಿ ಕೊಡಪ್ಪ ಅಂದ್ರೆ ರಿಚ್ನೆಸ್ ಕೊಡಪ್ಪ ಅಂತಲ್ಲ. ಈ ಲೈಫ್ ಇವಾಗೇನು ನಮ್ಮದು ಆ ಒಂದು ಕಷ್ಟ ಇದೆ, ಆ ಕಷ್ಟದಿಂದ ಮುಕ್ತಿ ಕೊಡಪ್ಪ ಅಂತ ಕೇಳ. ಅಲ್ಲ, ಕಷ್ಟದಿಂದ ಮುಕ್ತಿ ಕೊಡೋದು ಅಂತ ಅಂದ್ರೆ ಅಲ್ಲಿ ಒಳ್ಳೆ ಲೈಫು ಅವನಿಗೆ ಬೇಕಾಗಿರ್ತಕ್ಕಂಥ ಒಂದು ಅದರ್ ಡಿಸೈರ್ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರುತ್ತಲ್ವಾ. ಅಲ್ಲಿ ಮುಕ್ತಿ ಹೆಂಗೆ ಆಗುತ್ತೆ ಆಕ್ಚುಲಿ? ನಾ ಕೇಳ್ತಾ ಇರೋದು ಮುಕ್ತಿ, ಬಟ್ ನನಗೆ ಮುಕ್ತಿ ಬೇಕಾಗಿಲ್ಲ ಅಂತ ಹೇಳಿ ಅನ್ಸುತ್ತಲ್ವಾ ಅಲ್ಲಿ? ಇಲ್ಲ, ಮುಕ್ತಿ ಅಂದ್ರೆ ಆ ಥರ ಮುಕ್ತಿ ಅಲ್ಲ ಅದು. ಅಂದ್ರೆ ಅದನ್ನ ಮುಕ್ತಿ ಅನ್ನೋಕೆ ಬರಲ್ಲ ನಾವು. ಅದನ್ನ ಕೋರಿಕೆ, ಇನ್ನೊಂದು ಕೋರಿಕೆ, ಇಲ್ಲಿಂದ ಹೊರಗೆ ಬಿಟ್ಬಿಟ್ಟು ಇನ್ನೊಂದು ಕಡೆ ಹೋಗೋದು ಅಂದ್ರೆ ಅದು ಕೂಡ ಒಂದು ಡಿಸೈರ್ ಅದು. ಅಲ್ಲ, ಅಲ್ಲಿ ರಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮುಕ್ತಿ ಕೊಡಪ್ಪ ಅಂತ ಕೇಳೋದು ಆ ಥರ ಯಾರು ಕೇಳಲ್ಲ. ಅದು ಆ ಕಷ್ಟಗಳಿಂದ ಮುಕ್ತಿ ಕೊಡಂತ ಕೇಳ್ತಾರೆ. ಕಷ್ಟಗಳಿಂದ ಅದು ಎಕ್ಸಾಂಪಲ್. ಮುಕ್ತಿ ಕೊಡಂತ ಕೇಳ್ತಾರೆ, ಆಗಲಿ ಅದಕ್ಕೂ ಇದಕ್ಕೂ ಸಂಬಂಧ ಬರಲ್ಲ. ಬಟ್ ನಾವು ಇವಾಗ ಏನು ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಸೊ ಇದು ತುಂಬ ಡೆಪ್ತ್ ಸಬ್ಜೆಕ್ಟ್ ಇದು. ಇದನ್ನು ನಾವು ಇನ್ನೂ ಆಳವಾಗಿ ಓದಂತೆ ನಮ್ಗೆ ಎಂದೋ ಒಂದು ಸ್ವಲ್ಪ ಅರಿವು ಬರ್ಬೋದೇನು ಇದ್ರ ಬಗ್ಗೆ. ಅಷ್ಟು ಬಿಟ್ಟರೆ ನಾವು ಇದಕ್ಕೆ ಈಗಿಂದಲೇ ರಿಸಲ್ಟ್ನ ನೋಡೋಕ್ಕಾಗಲ್ಲ.